नमः। जो सुख नित्य प्रकाश विभु नाम रूप आधार मति न लकै मति लकै सोमय शुद्ध अपार भक्ति अपार स्वरूप मम लहरी विष्णु महेश विधिर विचन्द्रावलयम सच्चिदनेश गणेश जाकृपालु सर्वज्ञको हियधारत मुनिध्यान तापोत उपादितै मोमय मिथ्याभान वैदिः ज्ञानै विन जगत् मनहु जेवरितां नतै भुजग जगदिहि लहै सोहम आपे आप बोध जाहि जाको सुकृति भजत राम निष्काम सोमेरु भै आत्मा ताकु करु प्रणाम सोमेरु है आत्मा काकु करु प्रणाम। सद्गुरु श्री पंडित पीताम्बर जी महाराज की जय। सद्गुरु श्री साधु विठल दास जी महाराज की जय। सद्गुरु श्री शरण बसव स्वामी जी महाराज की जय। ते मंगलम ते नम पार्वती पति शिव हर हर महादेव। ಎಲ್ಲರಿಗೂ ಶರಣು ಶರಣಭಕ್ತಿಗಳು. ಸ್ವಾಗತಗಳು. ಶುದ್ಧ ಬ್ರಹ್ಮನಿಷ್ಠರು ಅತ್ಯಂತ ಗೌರವಂತಾಯನ್ನು ಸುಸ್ವಾಗತವಾಗಿ ಮತ್ತು ನಿರ್ದೇಶ ರೂಪ ಮಂಗಲವನ್ನು ಮಂಗಲರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಪರಮಪೂಜ್ಯ ಬ್ರಹ್ಮನಿಷ್ಠ ಸದ್ಗುರುವಾದಂಥ ಶರಣಬಸವ ಸ್ವಾಮೀಜಿಯವರಿಂದ ಈ ವಿಚಾರ ಸಾಗರದಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ಅವರೆಲ್ಲ ನಮಗೆ ಪ್ರಸ್ತುತಪಡಿಸ್ತಾರೆ. ಅವೆಲ್ಲ ಚಿತ್ರಗೊಟ್ಟು ಕೇಳಬೇಕು ಅಂತ ಅನ್ಸ್ಕೊಂಡು ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. 4ನೇ ತರಂಗ ಉತ್ತಮಾಧಿಕಾರಿ ತತ್ವದೃಷ್ಟಿಗೆ ಉಪದೇಶ. 172ನೇ ವಿಷಯಾಂಕ. ಶುದ್ಧ ಬ್ರಹ್ಮ ಸ್ವರೂಪದ ವರ್ಣನ. 90ನೇ ದೋಹ. अंतर बाहर एक रसा जो चेतन भरपूर विभु नभ सम सो ब्रह्म है नहीं नेर नहीं दूर. ಅದನ್ನೇ ಆದ್ಯವಚನಕಾರ ಜೇಡರ ದಾಸಿಮಾರ್ಯರು ಮರದಳು ಮಂದಾಗ್ನಿಯ ಉರಿಯದಂತಿರಿಸಿದೆ, ನೆರೆವಾಲೊಳು ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದಳು ಆತ್ಮನ ಅರಿಯದಂತಿರಿಸಿದೆ, ನೀ ಬೆರೆಸಿದ ಭೇದವ ಕಂಡು ಬೆರೆಗಾದನಯ್ಯ ರಾಮನಾಥ.
ಆ ರೀತಿ ತನ್ನ ದೇಹದೊಳಗೆ ಇರುವಂತ ಪರಮಾತ್ಮನನ್ನ ಅರಿಯದೆ ಹೊರಗಡೆ ಎಲ್ಲೆಲ್ಲೋ ದೇವರನ್ನ ಹುಡುಕುವಂತ ಮೂಢರಿಗೆ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ, ಅಡವಿಯೊಳಗ ಅರಸು ಒಡೆ ಸಿಡಿಗಂಟಿ ತಾನಲ್ಲ, ಉದಕದೊಳಗೆ ಅರಸು ಒಡೆ ಮತ್ಸ್ಯ ಮಂಡೂಕನಲ್ಲ, ಅಷ್ಟ ತನುವಿನಲ್ಲಿ ಉದಿಗಿರ್ಪ ಲಿಂಗವ ನಿಲುಕಿ ನೋಡೆಂದ ನಮ್ಮ ಅಂಬಿಗರ ಚೌಡಯ್ಯ ಅಂತ. ನಮ್ಮ ತನುವಿನೊಳಗೆ ಆ ಪರಮಾತ್ಮ ಅದನ, ನಾವು ಇಲ್ಲಿ ಹುಡುಕದ್ ಬಿಟ್ಟು ಕರೆಂಟ್ ಹೋಗ್ಯದ ಅಂತಂದ್ರ ಮನೆಯೊಳಗ ಮೀಟರ್ ಹತ್ರ ಫ್ಯೂಸು ಅವು ಇವು ಚೆಕ್ ಮಾಡ್ಬೇಕು ಬಿಟ್ಟು ಲೈಟಿನ ಕಂಬದಾಗ ಹೋಗಿ ಕರೆಂಟ್ ಆದಿಲ್ಲ ಅಂತ ನೋಡಿದ್ರೆ ಕಂಬದಾಗ ಲೈಟ್ ಇರ್ತವ, ಕಂಬದಾಗ ಲೈಟ್ ಇಲ್ಲ ಅಂದ್ರೆ ಹೆಂಗ? ನಮ್ಮ ಮನೆಯೊಳಗೆ ಏನ್ ಪ್ರಾಬ್ಲಮ್ ಆಗ್ಯದ ನೋಡ್ಕೊಂಡ್ರೆ ಗೊತ್ತಾಗ್ತದ. ಅದಕ್ಕೆ ಮನೆಯೊಳಗೆ ಲೈಟ್ ಕರೆಂಟ್ ಹುಡ್ಕೋದು ಸರಳನೋ ಏನ್ ಕಂಬದಾಗ ಕರೆಂಟ್ ಹುಡ್ಕೋದು ಸರಳ ರೀ? ಎಲ್ಲಿ ಹುಡ್ಕೋಬೇಕು? ಕರೆಂಟ್ ಆದ ಇಲ್ಲ ಗೊತ್ತಾಗ್ಬೇಕಾದ್ರೆ ಮನೆಗೆ ಹುಡ್ಕೋಬೇಕು. ಅದಕ್ಕೆ ಮನೆಗೆ ಹುಡ್ಕೋದೇ ಸರಿಯಾದ ಮಾರ್ಗ. ಸ್ಯಾಂಪಲ್ ಅಂತ ಏನದಲ್ಲ, ಪಿಂಡಾಂಡದೊಳಗೆ ಹುಡುಕಿದ್ರೆ ಬ್ರಹ್ಮಾಂಡದ ಎಲ್ಲ ಪರಿಚಯ ಆಗ್ತದ, ಬ್ರಹ್ಮಂದನು ಪರಿಚಯ ಆಗ್ತದ ಅನ್ನಂತ ಮಾತು. ಒಂದಿಷ್ಟು ಸ್ವಾನುಭಾವದ ಮಾತು ಏನದಂದ್ರ, ಕೂಟಸ್ಥ ಶಬ್ದದ ವಾಚ್ಯಾರ್ಥ. ಕೂಟಸ್ಥ ಶಬ್ದದ ವಾಚ್ಯಾರ್ಥ ಅಂದ್ರೆ ಅವಿದ್ಯಾ ವಿಶಿಷ್ಟ. ಕೂಟಸ್ಥ ಅಂದ್ರ ಅವಿದ್ಯಾ ವಿಶಿಷ್ಟ ಅಂದ್ರೆ ಅವಿದ್ಯೆಯೊಂದಿಗೆ ಕೂಡಿಕೊಂಡ ಚೇತನ. ಕೂಟಸ್ಥ ಶಬ್ದದ ಲಕ್ಷ್ಯಾರ್ಥ, ವಾಚ್ಯಾರ್ಥ, ಲಕ್ಷ್ಯಾರ್ಥ. ಅದೇನಪ್ಪ ಅಂದ್ರೆ ಶುದ್ಧ ಚೇತನ. ಕೂಟಸ್ಥ ಅಂದ್ರೆ ಅದಕ್ಕೆ ಒಂದು ವಾಚ್ಯಾರ್ಥ, ಒಂದು ಲಕ್ಷ್ಯಾರ್ಥ ಆದ. ಆ ಒಂದು ಕೂಟಸ್ಥನ ವಾಚ್ಯಾರ್ಥದೊಳಗೆ ಏನದ ಅಂದ್ರೆ ಅವಿದ್ಯಾ ವಿಶಿಷ್ಟ, ಅವಿದ್ಯೆ ಜೊತೆಗೆ ಇದ್ದಾನೆ, ಅವಿದ್ಯೆ ಜೊತೆಗೆ ಬೆರೆತಿದ್ದಾನೆ. ಮತ್ತೆ ಕೂಟಸ್ಥನ ಲಕ್ಷ್ಯಾರ್ಥ ಏನಂದ್ರ ಅದರ ಜೊತೆಗೆ ಬೆರೆತಿದ್ರೂ ಕೂಡ ತಾನೇನಾಗ್ಯನ ತನ್ನಂತೆ ಅದನ. ಕೂಟಸ್ಥ ಅವಿದ್ಯೆ ಜೊತೆಗೆ ಬೆರೆತು ಹುಟ್ಟು ಸಾವು ಉಳ್ಳವನಾಗಿಲ್ಲ, ಪಾಪ ಪುಣ್ಯ ಕರ್ಮ ಮಾಡವನಾಗಿಲ್ಲ, ಸುಖ ದುಃಖ ಅನುಭವಿಸವನಾಗಿಲ್ಲ. ಅವ ಲಕ್ಷ್ಯಾರ್ಥದೊಳಗ ತಾನು ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣನೇ ಅದ. ಅದನ್ನೇ ಅವ್ರು ಹೇಳ್ತಾರೆ, ಬೆರೆತು ಮತ್ತೆ ಅದರಂಗೆ ಆಗಿಲ್ಲ ಅವನು. ಎದರ ಜೊತೆಗೆ ಬೆರೆತರೂ ಸಹಿತ ತನ್ನತನವನ್ನು ತಾನು ಹಾಗೆ ಉಳಿಸ್ಕೊಂಡನು. ತನ್ನತನವನ್ನು ತಾನು ಹಾಗೆ ಉಳಿಸ್ಕೊಂಡು ಎಲ್ಲದರ ಜೊತೆಗೆ ಬೆರೆತಾನ. ಆದ್ದರಿಂದ ಈಶ್ವರ ಶಬ್ದದಿಂದಲೂ ಮತ್ತು ಬ್ರಹ್ಮ ಶಬ್ದದಿಂದಲೂ ಇಬ್ಬರಿಗೂ ಸಮಾನವಾಗಿಯೇ ಅರ್ಥ ತೋರುತ್ತದೆ, ಭಿನ್ನವಾದ ಅರ್ಥವಿರೋದಿಲ್ಲ. ಹೆಂಗಂತಂದ್ರೆ ಬ್ರಹ್ಮ ಶಬ್ದದ ಸ್ವಭಾವ ಈ ರೀತಿಯಾಗಿರುತ್ತದೆ. ಬ್ರಹ್ಮ ಶಬ್ದದ ಸ್ವಭಾವ, ಶಬ್ದಾರ್ಥಗಳ ಗದ್ದಲಕ್ಕೆ ಹಾಕೋಬಾರ್ರಿ. ಈಶ್ವರ ಬ್ರಹ್ಮ ಅನ್ನೋದು ಸಮಾನ ಅರ್ಥದಲ್ಲಿ ಬಳಸ್ರಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ನಿಶ್ಚಲ್ದಾತರು. ಬ್ರಹ್ಮ ಶಬ್ದದ ಸ್ವಭಾವ ಈ ರೀತಿಯಾಗಿರುತ್ತದೆ. ಬಹಳ ಸ್ಥಾನಗಳಲ್ಲಿ ಲಕ್ಷ್ಯಾರ್ಥವನ್ನೇ ಬೋಧನೆ ಮಾಡುತ್ತದೆ ಮತ್ತು ಕೆಲವು ಸ್ಥಾನಗಳಲ್ಲಿ ವಾಚ್ಯಾರ್ಥವನ್ನು ಬೋಧನೆ ಮಾಡುತ್ತದೆ. ಈಶ್ವರ ಶಬ್ದದ ಸ್ವಭಾವ ಈ ರೀತಿ ಇರುತ್ತದೆ, ಬಹಳ ಸ್ಥಾನಗಳಲ್ಲಿ ವಾಚ್ಯಾರ್ಥವನ್ನೇ ಬೋಧನೆ ಮಾಡುತ್ತದೆ. ಇವೆರಡರಲ್ಲಿ ಇಷ್ಟು ಭೇದವಿರುತ್ತದೆ ಈಶ್ವರ ಮತ್ತು ಬ್ರಹ್ಮದೊಳಗೆ ಏನದಂತಾರೆ. ಆದ್ದರಿಂದ ಲಕ್ಷ್ಯಾರ್ಥವನ್ನು ಗ್ರಹಿಸಿ ಬ್ರಹ್ಮ ಶಬ್ದದ ಅರ್ಥವನ್ನ ಭಿನ್ನವಾಗಿ ನಿರೂಪಣೆ ಮಾಡಲಾಗಿದೆ. ದೋಹಾ 90ರಲ್ಲಿ ಏನದಪ್ಪ, ನಹಿ ನೇರ ನಹಿ ದೂರ ಭರಪೂರ ಇದೆಲ್ಲ ಯಾವ್ದ್ರ ಬಗ್ಗೆ ಹೇಳ್ಯಾರಂದ್ರೆ ಲಕ್ಷ್ಯಾರ್ಥವನ್ನು ಕುರಿತು ಹೇಳ್ಯಾರ. ಮಾಯಾ ವಿಶಿಷ್ಟ ಚೇತನವನ್ನ ಹೇಳಿ ಮತ್ತೆ ಬ್ರಹ್ಮವನ್ನ ಭಿನ್ನವಾಗಿ ಏಕೆ ಹೇಳುತ್ತಿರುವಿರಿ ಎಂಬ ಪ್ರಶ್ನೆಗೆ
ಈಶ್ವರನನ್ನ ಬಹಳ ಸ್ಥಾನಗಳಲ್ಲಿ ವಾಚ್ಯಾರ್ಥವನ್ನೇ ಬೋಧನೆ ಮಾಡುತ್ತಿರುವ ಕಾರಣ ಬಹಳ ಸ್ಥಾನಗಳಲ್ಲಿ ಲಕ್ಷ್ಯಾರ್ಥವನ್ನ ಬೋಧನೆ ಮಾಡುವ ಬ್ರಹ್ಮವನ್ನ ಭಿನ್ನವಾಗಿ ನಿರೂಪಣೆ ಮಾಡಲಾಗಿದೆ. ಅದಕ್ಕೆ ಈಶ್ವರ ಅಂದ್ರೆ ನಡೆಯಂಗಿಲ್ಲೇನು ಅಂತಂದ್ರ ಈಶ್ವರ ಏನದನ ಮಾಯಾ ವಿಶಿಷ್ಟನಾಗಿದ್ದಾನೆ. ಅದಕ್ಕ ನಾವು ವಾಚ್ಯಾರ್ಥದಲ್ಲಿ ಈಶ್ವರನನ್ನು ಬಳಸ್ತೀವಿ ಹೊರತು ಶುದ್ಧ ಬ್ರಹ್ಮನನ್ನ ನಾವು ಸಪರೇಟ್ ಆಗಿ ಹೇಳಲೇಬೇಕಾಗ್ತದ. ಯಾಕಂದ್ರೆ ಶುದ್ಧ ಬ್ರಹ್ಮ ಮಾಯೆಯ ಜೊತೆಗೆ ಬೆರೆತು ಮಾಯೆ ಹಾಗೆ ಆಗಿಲ್ಲ. ಅದರ ಜೊತೆಗೆ ಬೆರೆತಾಗೂ ಸಹಿತ ಅವನು ತನ್ನತನವನ್ನು ತಾನು ಹಾಗೇ ಉಳಿಸ್ಕೊಂಡದ್ದಕ್ಕೆ ನಾವು ಈ ಬ್ರಹ್ಮನನ್ನ ಸಪರೇಟ್ ಆಗಿ ವರ್ಣನೆ ಮಾಡಬೇಕಾಗ್ಯದ ಅನ್ನಂತ ಮಾತು ಹೇಳಿದರು. ಅದಕ್ಕೆ ಅದರ ಜೊತೆಗೆ ಬೆರೆತಾಗ ಏನಾಗ್ತದ, ತನ್ನತನವನ್ನು ತಾನು ಉಳಿಸಿಕೊಂಡಾಗ ಏನಾಗ್ತದ, ನಿನ್ನೊಂದೆರಡು ಶಬ್ದ ಬಳಸಿದ್ದೇವಲ್ಲ, ನಿನ್ನೆ ಹೇಳಿದ ಶಬ್ದಗಳು ನೆನಪು ಮಾಡ್ಕೊಳ್ರಿ. ಇನ್ನೆರಡು ಶಬ್ದ ಬಳಸ್ತೀವಲ್ಲ, ಚೇತನ ಅಪೇಕ್ಷೆಯಿಂದ ಶರೀರದ ಮೇಲೆ ಅಪೇಕ್ಷಿತ ವ್ಯಾಪಕತ್ವ, ನಿರಪೇಕ್ಷಿತ ವ್ಯಾಪಕತ್ವ. ಚೇತನವೇ ಎಲ್ಲಕ್ಕಿಂತ ವ್ಯಾಪಕ. ಮಾಯಾ ವಿಶಿಷ್ಟ. ಬ್ರಹ್ಮ ಶಬ್ದದ ವಾಚ್ಯ ಮಾಯಾ ವಿಶಿಷ್ಟ, ಮಾಯೆಯೊಂದಿಗೆ ಕೂಡಿಕೊಂಡ ಚೇತನ. ಶುದ್ಧ ಚೇತನ ಅಂದ್ರೆ ಬ್ರಹ್ಮ ಶಬ್ದದ ಲಕ್ಷ್ಯಾರ್ಥ. ಬ್ರಹ್ಮದ ಲಕ್ಷ್ಯ ಅಂದ್ರೆ ಶುದ್ಧ ಚೇತನ. ಇನ್ನದೇನೋ ಒಂದೆರಡು ಶಬ್ದ ಹೇಳಿದವ, ಸ್ವಲ್ಪ ನೋಡಿ ಹೇಳ್ತೀನಿ ಆಮೇಲೆ, ಒಂದ್ಸರಿ ಹೋಗಲ್ಲ ನಮ್ಗೆ. ಅದರ ಜೊತೆಗೆ ಬೆರ್ತಾಗೂ ಕೂಡ ತನ್ನತನವನ್ನು ತಾನು ಉಳಿಸಿಕೊಂಡದ್ದು, ಅದಕ್ಕೆ ನಿರಪೇಕ್ಷಕ ಅಂತ. ಅದ್ರ ಜೊತೆಗೆ ಬೆರ್ತು ಅದರಂಗೆ ಆಯ್ತು ಅಂತಂದ್ರ ಅಪೇಕ್ಷಕ ಅನ್ನಂತ ಒಂದೇನೋ ನಿನ್ನೆ ಹೇಳಿತ್ತು. ಇವಾಗ ಏನಂತ ಮುಂದೆ 158ನೇ ಅಂಕದ ಪ್ರಶ್ನೆ ಅಂತ. 158ನೇ ಅಂಕ ಯಾವುದರಿ? 173ನೇ ವಿಷಯಾಂಕ. 172ನೇ ವಿಷಯಾಂಕ ಮುಗಿತು. ಈಶ್ವರ ಇದು ಶುದ್ಧ ಬ್ರಹ್ಮ ಸ್ವರೂಪ ಚೇತನದ ವರ್ಣನ.
158ನೇ ವಿಷಯಾಂಕ ಏನದ, ಏನ್ ಪ್ರಶ್ನೆ ಅದ ಅದ್ರೊಳಗ ಸ್ವಲ್ಪ ನೋಡ್ರಿ. 173ನೇ ವಿಷಯಾಂಕದೊಳಗೆ ಬರ್ಲಾಗತ್ತು. ನೇ ಅನ್ಯಶಂಕ. ಪಕ್ಷಿ ರೂಪದಿಂದ ವಿಲಕ್ಷಣ ಜೀವ ಬ್ರಹ್ಮರ ಏಕತ್ವದಿಂದ ಕರ್ಮ ಉಪಾಸನೆ ಪ್ರತಿಪಾದಕವು ವಾದವೇರ ನಿಷ್ಫಲವಾಗುತ್ತದೆ. ಮತ್ತ ಅದೇ ಆಟ, ಮತ್ತ ಅದೇ. 158ನೇ ಪ್ರಶ್ನೆ, 158ನೇ ವಿಷಯಾಂಕದೊಳಗೆ ಒಂದು ಪ್ರಶ್ನೆ ಕೇಳ್ಯಾನ ಶಿಷ್ಯ. ಏನ್ ಹೇಳ್ಯಾನಪ್ಪ ಅಂತಂದ್ರೆ, ಪಕ್ಷಿಗಳು 2 ಪಕ್ಷಿಗಳದವ. ಒಂದು ಪಕ್ಷಿ ಭೋಗ ಮಾಡ್ತದ, ಇನ್ನ ಒಂದು ಪಕ್ಷಿ ಅದನ್ನ ಸಾಕ್ಷಿ ರೂಪದಾಗ ನೋಡ್ತದ. ಆ 2 ಪಕ್ಷಿಗಳು ಎಲ್ಲದವ? ಬುದ್ಧಿ ಎನ್ನುವ ನಮ್ಮ ಬುದ್ಧಿ ಒಳಗದವ. ಬುದ್ಧಿ ಎನ್ನುವ ಮರದಲ್ಲಿ 2 ಪಕ್ಷಿಗಳು ಕೂತವ. ಒಂದು ಭೋಗ ಮಾಡ್ತದ, ಇನ್ನ ಒಂದು ಸಾಕ್ಷಿ ರೂಪದಲ್ಲಿ ನೋಡ್ತದ. ಜೀವ ಬ್ರಹ್ಮರ ಬಗ್ಗೆ ಹೇಳಿದ್ರ ಅಲ್ಲಿ ಏನಾಗ್ಯದಂತ, ಪಕ್ಷಿ ರೂಪಗಳಂತೆ ವಿಲಕ್ಷಣವಾಗಿರುವ ಜೀವ ಬ್ರಹ್ಮರ ಏಕತ್ವ ನೀವು ಹೇಳಿದ್ರಿ ಖರೆ, 2 ಒಂದೇ ಅಂತ ನೀವು ಹೇಳಿದ್ರಿ ಅಂದ್ರ ಏನಾಗ್ತದ? ಜೀವ ಬ್ರಹ್ಮ ಏಕತ್ವ ಎಲ್ಲಿ ಹೇಳಿವಿ ನಾವು? ಏಕತ್ವ ಅಂತಂದ್ರ ಆಭಾಸಗಳಲ್ಲಿ ಹೇಳಿವಿ ಭೇದ. ಆ ಶುದ್ಧ ಚೇತನದಲ್ಲಿ ನಾವು ಭೇದ ಹೇಳೇ ಇಲ್ಲ, ಅಭೇದ ಏಕತ್ವ ಆದ ಅಂತ. ಜೀವಾಭಾಸ, ಈಶ್ವರಾಭಾಸ, ಇವರಿಬ್ಬರು ಪ್ರತಿಬಿಂಬಗಳಲ್ಲಿ ಭೇದ ಆದ. ಅವುಗಳ ಚೇತನ ಸ್ವರೂಪದಾಗ ಏನಾರ ಭೇದ ಅದ ಏನ್ರಿ? ಕೂಟಸ್ಥ ಮತ್ತು ಬ್ರಹ್ಮ. ಪಿಂಡಾಂಡದೊಳಗ ಏನದನ? ಜೀವ ಅದನ. ಆ ಜೀವನಲ್ಲಿ 2 ಭಾಗ, ಒಂದು ಆಭಾಸ ಭಾಗ, ಇನ್ನೊಂದು ಕೂಟಸ್ಥ ಭಾಗ, ಚೇತನ ಭಾಗ. ಅದೇ ರೀತಿ ಬ್ರಹ್ಮಾಂಡದಾಗ ಈಶ್ವರ ಅದನ, ಅದರೊಳಗೊಂದು ಆಭಾಸ ಭಾಗ, ಇನ್ನ ಒಂದು ಬ್ರಹ್ಮ ಭಾಗ. ಹಿಂಗಿದ್ದಾಗ ಅಲ್ಲಿ ಕೂಟಸ್ಥ ಮತ್ತು ಬ್ರಹ್ಮ, ಆ ಮೂಲ ಶುದ್ಧ ಸ್ವರೂಪ ಚೇತನ ಏನದಲ್ಲ, ಆ ಚೇತನನೇ ಅಲ್ಲಿ ಆದ. ಅವುದ್ರಾಗ ಏನು ಭೇದ ಇಲ್ಲ. ಅದರ ಆಭಾಸನಲ್ಲಿ ಭೇದ ಆದ. ಜೀವನ ಆಭಾಸನಲ್ಲಿ ಪಾಪ ಪುಣ್ಯಗಳ ಕರ್ತೃತ್ವ, ಭೋಕ್ತೃತ್ವ, ಹುಟ್ಟು ಸಾವುಗಳ ಸಂಸಾರದ ಯುಕ್ತತ್ವ ಇವೆಲ್ಲ ಇವಕ್ಕೆ ತಕ್ಕಂತೆ ಅನುಗ್ರಹ ಮಾಡುವವನು ಈಶ್ವರನಲ್ಲಿರುವ ಆಭಾಸ ಭಾಗಗಳು ಅಂತೇಳಿ, ಅವರಲ್ಲಿರುವ ಶುದ್ಧ ಚೇತನಗಳು ಏನದವ ಆ ಚೇತನಗಳಲ್ಲಿ ಏನು ಭೇದ ಇಲ್ಲ ಅನ್ನೋದು ಇಲ್ಲಿ ತಾನೇ ಹೇಳ್ಕೊಂಡು ಬಂದ್ರು. ಮತ್ತ ಇನ್ನೊಂದಿಷ್ಟು ಏನ್ ಮಾಡ್ಯಾರ ಇಲ್ಲಿ? 173ನೇ ವಿಷಯಾಂಕಕ್ಕೆ ಬಂದು ಮತ್ತೆ ಇನ್ನ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕತ್ತಾರ. ಏನಂದ್ರ, ಕೂಟಸ್ಥವು ಪ್ರಕಾಶಮಾನವಾಗಿರುತ್ತದೆ ಮತ್ತು ಆಭಾಸವು ಭೋಗಿಯಾಗಿರುತ್ತದೆ. ಕೂಟಸ್ಥ ಏನಿರ್ತದ? ಪ್ರಕಾಶಮಾನ ಅಂದ್ರೆ ಪ್ರಕಾಶ ಮಾಡುವಂತದ್ದು, ತಿಳ್ಕೊತದ. ಕೂಟಸ್ಥ ತಿಳ್ಕೊತದ. ಆಭಾಸ ಏನದಲ್ಲ, ಭೋಗ ಏನ್ ಮಾಡ್ಲಕತ್ತದ ಅನ್ನೋದು ಕೂಟಸ್ಥ ತಿಳ್ಕೊತದ. ಈಗ ಕರೆಂಟಿನ ಮೀಟರ್ ಇದ್ದಂಗ, ಒಂದು ಪಕ್ಷಿ ಕೂಟಸ್ಥ, ಇನ್ನ ಒಂದು ಆಭಾಸ. 2 ಅದಾವ ಅಲ್ಲಿ. ಒಂದು ಭೋಗ ಮಾಡೋ ಪಕ್ಷಿ, ಇನ್ನ ಒಂದು ಸಾಕ್ಷಿಯಾಗಿ ನೋಡ್ತಾ ಇರೋ ಪಕ್ಷಿ. ಅದು ಸುಮ್ಮನೆ ನೋಡ್ಕೋತ ಕೂತಿಲ್ಲ, ಇದು ಏನ್ ಮಾಡ್ಲಕತ್ತದ ನೋಡಿ ರೆಕಾರ್ಡ್ ಮಾಡ್ಕೊಳಕತ್ತದ ಇದ್ರ ಕರ್ಮಗಳನ್ನ. ಈಗ ಮೀಟರ್, ಕರೆಂಟ್ ಮೀಟರ್ ಏನ್ ಬೆಳಕು ಕೊಡಲ್ಲ, ಅದೇನು ಗಾಳಿನೂ ಕೊಡಲ್ಲ, ಹೀಟು ಕೊಡಲ್ಲ, ಕೋಲ್ಡ್ ಕೊಡಲ್ಲ, ಏನು ಕೊಡಲ್ಲ. ಸುಮ್ ಒಂದ್ ಕಡೆ ಕುಂತ ಏನ್ ಮಾಡ್ತಿರ್ತದ? ಈ ಫ್ರಿಜ್ನಾಗ ಎಷ್ಟು ಕರೆಂಟ್ ಸುಡ್ತೋ, ಹೀಟರ್ ಎಷ್ಟು ಸುಡ್ತದ, ಫ್ಯಾನ್ ಎಷ್ಟು ಕರೆಂಟ್ ಸುಡ್ತದ, ಪಂಪ್ ಎಷ್ಟು ಕರೆಂಟ್ ಸುಡ್ತದ, ಲೈಟ್ ಎಷ್ಟು ಕರೆಂಟ್ ಸುಡ್ತದ, ಎಲ್ಲ ಏನ್ ಮಾಡ್ಲಕತ್ತದದು? ಪ್ರಕಾಶ ಮಾಡ್ಲಿಕ್ಕತ್ತದ, ನೀವು ತಿಳ್ಕೊಳಕತ್ತದ. ಆಭಾಸ ಏನ್ ಮಾಡ್ಲಿಕ್ಕತ್ತದ?
ಬೋಗಿ ಆಗ್ಯದ. ಅಲ್ರಿ ಮ್ಯೂಟ್ ಅದರ್ಸದಾಗ ಯಾರ್ದು ಮ್ಯೂಟ್ ಮಾಡ್ರಿ ಅದನ್ನ ಎಷ್ಟು ಚೆನ್ನು ಏನು ಚೆನ್ನು ಅಪ್ಪ ಏನು ಅದಕ್ಕೆ 158ನೇ ಅಂಕದ ಶಂಕೆ ಸ್ವಚ್ಛ ತಿಳ್ಕೊರಿ ಅಂತ ನಾವು ಈಗ ಏನ್ ತಿಳ್ಕೊಂಡಿರಿ ಹೇಳ್ರಿ. ಅವ್ರು ಏನ್ ಹೇಳ್ತಾರ, ನೀವು ಜೀವ ಬ್ರಹ್ಮರ ಏಕತ್ವ ಅದು ಮಾಡಿದ್ರಿ ಅಂತಂದ್ರೆ ಕರ್ಮ ಮತ್ತು ಉಪಾಸನೆಗಳು ಏನ್ ಹೇಳ್ಯಾರ ವೇದದೊಳಗ ಅವು ನಿಷ್ಫಲ ಆತವ ಅಂತೇಳಿ ಏನ್ ಮಾಡ್ಲಕತ್ತಾರ, ಅವರು ವಾದ ಮಾಡ್ಲಕತ್ತಾರ ಶಿಷ್ಯರು. ಕರ್ಮ ಉಪಾಸನೆಗಳು ಅವರಿಬ್ರು ಒಂದೇ ಆಗಿಬಿಟ್ರಿ ಅಂತಂದ್ರ ಕರ್ಮ ಮತ್ತು ಉಪಾಸನಾ ಕಾಂಡ, ಕರ್ಮಕಾಂಡ ಮತ್ತು ಉಪಾಸನಾ ಕಾಂಡ ನಿಷ್ಫಲ ಆತವ ಅಂತ ಹೇಳಕತ್ತಾರ. ಈಗಾಗಲೇ ನಿಮಗೆ ಸಾಕಷ್ಟು ಸಾರಿ ಇದ್ರ ಬಗ್ಗೆ ಜ್ಞಾನ ಅದ, ಹೇಳಿದ್ದದ. ಕರ್ಮಕಾಂಡದೊಳಗೆ ಏನದ, ಭಕ್ತ ಭಗವಂತ ಭೇದ. ಉಪಾಸನ ಕಾಂಡದೊಳಗ ಉಪಾಸ್ಯ ವಸ್ತು ಮತ್ತು ಉಪಾಸಕ ಭೇದ. ಜ್ಞಾನ ಕಾಂಡದೊಳಗ ಉಪಾಸ್ಯ ಉಪಾಸಕ ತೆಗೆದು ಹಾಕ್ತಾರ. ಅವರಿಬ್ಬರಲ್ಲಿರುವ ಒಂದೇ ಚೇತನವನ್ನ ಕುರಿತು ಹೇಳ್ತಾರ. ಆ ಭೇದ ಏನದ, ಉಪಾಸ್ಯ ಉಪಾಸಕ ಅನ್ನೋ ಭೇದ ಎಲ್ಲದ, ಆಭಾಸದಾಗದ, ಚೇತನದಾಗಿಲ್ಲ. ಈಶ್ವರ ಆಭಾಸದೊಳಗ ಉಪಾಸ್ಯ ವಸ್ತು ಅದ, ಹೌದಾ ಇಲ್ರಿ? ಜೀವಾಭಾಸದೊಳಗ ಉಪಾಸಕ ಅದ. ಕರ್ಮಕಾಂಡದೊಳಗೆ ಏನದ, ಭಕ್ತ ಭಗವಂತ ಏನದ ಅಲ್ಲ, ಜೀವಾಭಾಸದೊಳಗ ಭಕ್ತದನ, ಈಶ್ವರಾಭಾಸದೊಳಗ ಭಗವಂತ. ಇವೆಲ್ಲ ಆಭಾಸದ ಕೆಲಸಗಳು. ಅವುಗಳಿಗೆ ಆಸರೆಯಾಗಿರುವಂತ ಕೂಟಸ್ಥ ಚೇತನ ಪಿಂಡಾಂಡದಲ್ಲಿ, ಬ್ರಹ್ಮಚೇತನ ಬ್ರಹ್ಮಾಂಡದಲ್ಲಿ ಅವೆರಡು ಶುದ್ಧ ಬ್ರಹ್ಮ ಸ್ವರೂಪವೇ ಅದಾವ. ಅವುದ್ರಾಗ ಭೇದ ಇಲ್ಲ ಅಂತ ಹೇಳಿವಿ. ಆದ್ರೆ ವೇದದೊಳಗ ಇಲ್ಲಿ ಕರ್ಮ ಉಪಾಸನೆ ಇವೆರಡು ಹೇಳ್ಯಾರಲ್ಲ, ಈಗ ವೇದಗಳ ನಿಷ್ಫಲ ಆಗ್ಬಿಡ್ತಾವ. ನಾವೀಗ ಉಪಾಸಕ ಇಲ್ಲ ಉಪಾಸ್ಯ ಇಲ್ಲ ಎರಡೂ ಒಂದೇ ಅದಾವ ಅಂತೇಳಿ ನಾವು ಶುದ್ಧ ಬ್ರಹ್ಮಚೇತನವನ್ನ ನಾವು ಗುರುತಿಸಿಕೊಂಡು ನಾವು ಶುದ್ಧ ಬ್ರಹ್ಮ, ಎಲ್ಲವೂ ಶುದ್ಧ ಬ್ರಹ್ಮ ಅಂದ್ಬಿಟ್ಟೆವು ಅಂತಂದ್ರೆ, ಎಲ್ಲವೂ ಶುದ್ಧ ಬ್ರಹ್ಮ ಅಂದ್ರೆ ಭಕ್ತ ಭಗವಂತ ಅಂತೇಳಿ ಸಾವಿರ ಗಟ್ಟಲೆ ಶ್ಲೋಕಗಳು, ಮಂತ್ರಗಳು, ಯಜ್ಞಗಳು, ಹೋಮಗಳು, ವಿಧಿ ವಿಧಾನಗಳು, ಧ್ಯಾನಗಳು, ಜಪಗಳು, ತಪಗಳು, ಏನು ಕರ್ಮಗಳು ಮಾಡ್ತೀವಿ ಅವು ಎಲ್ಲ ಓಸು ನಿಷ್ಫಲ ಆಗ್ತಾವಲ್ಲೋ ಯಪ್ಪ ಅಂತ ಇವರಿಗೊಂದು ಭಯ ಆಗ್ಲಿಕ್ಕತ್ತವ. ಅದಕ್ಕೆ ಅವು ಮಾಡ್ಬೇಕಾ ಮಾಡಬಾರ್ದ, ಅದು ಬರೆದು ಅವು ಎಲ್ಲ ವೇದನೆ. ನೀವು ಹೇಳೋದು ಜ್ಞಾನಕಾಂಡನೂ ವೇದನೆ, ಉಪಾಸನ ಕಾಂಡನೂ ವೇದನೆ, ಕರ್ಮಕಾಂಡನೂ ವೇದನೆ. ಅವೆಲ್ಲ ವೇದದೊಳಗೆ ಅದಾವ. ವೇದದ ಒಂದು ಭಾಗವನ್ನ ನೀವು ಉದ್ಧಾರ ಮಾಡಿ ಇನ್ನು ಉಳಿದ ಭಾಗಗಳನ್ನ ಈ ರೀತಿ ಮಾಡಿದ್ರೆ ಹೆಂಗ ಅಂತೇಳಿ ಆತ ಕೇಳಕತ್ತಾನ. ಈಗ ಇದಕ್ಕೆ ಏನು ಉತ್ತರ ಕೊಡ್ತೀರಿ ನೀವು ನಿಶ್ಚಲದಾಸರಾಗಿ? ಕರ್ಮ ಮಾಡ್ಬೇಕಾ ಬೇಡ ನಿಷ್ಫಲ ಇತ್ತು ಅಂತಂದ್ರ? ಮಾಡ್ಬೇಕು. ಎದಕ್ ಮಾಡ್ಬೇಕು? ನಿರ್ಮಲ ಚಿತ್ತ ಸಾಧನೆಗಾಗಿ ಕರ್ಮಕಾಂಡ ಬೇಕು, ಕರ್ಮ ಮಾಡಬೇಕು. ಅಂಗನಾಗಿ ಲಿಂಗ ಪೂಜೆ ಮಾಡಲೇಬೇಕು, ಭಕ್ತನಾಗಿ ಭಗವಂತನ ಪೂಜೆ ಮಾಡಲೇಬೇಕು. ಅದು ಬಿಡಂಗಿಲ್ಲ. ಭಗವಂತ ಭಕ್ತ ಒಂದೇ ಅಂಗವೇ ಲಿಂಗ ಜೀವನೇ ಶಿವ ಅಂತಂದು ಕುಂತ್ರೆ ಅಂತಃಕರಣ ಶುದ್ಧಿ ಇರ್ಲಾರ್ದೆ ಹೇಳ್ದಂಗಾಗ್ತದ. ಅಂತಃಕರಣ ಶುದ್ಧಿಗಾಗಿ ಕರ್ಮ ಮಾಡಲೇಬೇಕು, ನಿರ್ಮಲ ಚಿತ್ತ ಸಾಧನೆಗಾಗಿ ಕರ್ಮ ಮಾಡಲೇಬೇಕು. ಮತ್ತೆ ಉಪಾಸಕ ಉಪಾಸ್ಯ ಇದು ಧ್ಯಾನ ಮಾಡಲೇಬೇಕು.
ನಿರ್ಜನ ಪ್ರದೇಶದಲ್ಲಿ ಹೋಗಿ ಕುಳಿತು ಭಗವಂತನನ್ನ, ಆತ್ಮನವನ್ನ, ಜ್ಞಾನವನ್ನ ಅನುಸಂಧಾನ ಮಾಡಬೇಕು ಅಂತೇಳಿ ರಾಮಕೃಷ್ಣ ಪರಮಹಂಸರು ಸಾಕಷ್ಟು ಸಾರಿ ಹೇಳ್ಯಾರ. ಉಪಾಸನೆ ಮಾಡಲೇಬೇಕು, ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ಮತ್ತೆ ಜ್ಞಾನನು ಹೊಂದಬೇಕು. ಮೂರು ಮಾಡಬೇಕು. ಆ ಧ್ಯಾನ ಎದಕ್ಕೆ ಮಾಡಬೇಕು ಅಂತಂದ್ರೆ ನಿಶ್ಚಲ ಚಿತ್ತ ಸಾಧನೆಗಾಗಿ. ಎಲ್ಲಿ ತನಕ ನಿಶ್ಚಲ ಚಿತ್ತ ಸಾಧನೆ ಆಗಂಗಿಲ್ಲ ಅಲ್ಲಿ ತನಕ ಏನಾಗ್ತದ, ಶುದ್ಧ ಬ್ರಹ್ಮ ಸ್ವರೂಪದ ಧಾರಣೆ ಮಾಡ್ಕೋಬಹುದು. ಆದ್ರ ಧಾರಣೆ ಒಳಗೆ ನೀವು ಉಳಿಯಂಗಿಲ್ಲ, ಅಲ್ಲೇ ಉಳಿಯಂಗಿಲ್ಲ. ಸತ್ಯವನ್ನರಿತು ಸತ್ಯದೊಳಗೆ ಉಳಿಬೇಕಲ್ಲ, ಅದು ಉಳಿಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಉಪಾಸನೆ ಮಾಡಿಲ್ಲ. ಧಾರಣೆ ಮಾಡ್ತೀರಿ, ಧ್ಯಾನ ಆಗ್ಬೇಕು, ಮತ್ತೆ ಆ ಸತ್ಯದ ವಸ್ತುವಿನ ಅನುಸಂಧಾನದೊಳಗೆ ಧ್ಯಾನ ಮಾಡ್ತಾ 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 ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ, ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಅಂತ ಸದಾ ಅರಿವಿನಲ್ಲಿರದೆ ಧ್ಯಾನ. ಅದರೊಳಗೆ ಮುಳುಗಿಬಿಟ್ರಿ ಅಂತಂದ್ರೆ ಸಮಾಧಿ. ಸಮಾಧಿ ಒಳಗೆ ಮತ್ತೊಂದು ಏನು ಇಲ್ಲೇ ಇಲ್ಲ. ಧ್ಯಾನ ಅನ್ನೋದೇನದ ಪ್ರಯತ್ನ ಪೂರ್ವಕವಾಗಿ ಮಾಡ್ತೀರಿ, ಸಮಾಧಿ ಏನದ ಅಪ್ರಯತ್ನ ಪೂರ್ವಕವಾಗಿ ಅದರೊಳಗೆ ಉಳಿದ್ಬಿಡ್ತೇವೆ. ಹೆಂಗದ? ಕರ್ಮ ಎದಕ್ ಮಾಡ್ಬೇಕ್ರಿ ಅಂತಂದ್ರ ನಿಮ್ಮ ಚಿತ್ತ ಎಲ್ಲಿ ತನಕ ಮಲಿನವಾಗಿರ್ತದ ಅಲ್ಲಿ ತನಕ ಹೊನ್ನು, ಹೆಣ್ಣು, ಮಣ್ಣು, ಅಧಿಕಾರ, ಪ್ರಚಾರ, ಸಂಸಾರ, ಗಂಡ, ಹೆಂಡತಿ, ಮಕ್ಕಳು, ಮತ್ತಿನ್ನೇನೇನದವ ಆ ಲೌಕಿಕ ಭೋಗಗಳ ಕಡೆಗೆ ಹರಿತದ. ಲೌಕಿಕ ಭೋಗಗಳ ಕಡೆಗೆ ಹರಿದು ಈ ಬ್ರಹ್ಮದ ಕಡೆಗೆ ಅದು ವಿಮುಖವಾಗಿರ್ತದ. ಎಲ್ಲಿ ತನಕ ನಮ್ಮಲ್ಲಿ ಈ ಒಂದು ಕರ್ಮಗಳ ಅಂದ್ರ ಮಾಲಿನ್ಯತೆ ಇತ್ತು ಅಂತಂದ್ರೆ ಅನಾತ್ಮ ವಸ್ತುಗಳ ಕಡೆ, ಅನಿತ್ಯ ವಸ್ತುಗಳ ಕಡೆ, ದುಃಖ ಕೊಡುವಂತಹ ವಸ್ತುಗಳ ಕಡೆ ಜಗತ್ತಿರ್ತವೆ. ಅದೇ ಮಲಿನ. ಮತ್ತೆ ನಾವು ಅಶುದ್ಧ ವಸ್ತುಗಳ ಕಡೆ ಜಗತ್ತಿರ್ತದೆ, ಅನಿತ್ಯ ವಸ್ತುಗಳ ಕಡೆ ಜಗತ್ತಿರ್ತದೆ. ನಿತ್ಯವಾದಂತ ಸತ್ಯವಾದಂತ ಬ್ರಹ್ಮನಿಂದ ಅದೇನಾಗಿರ್ತದ, ವಿಮುಖವಾಗಿರ್ತದೆ. ಆ ವಿಮುಖವಾಗಿರೋದೇ ಮಲಿನ. ಬೆಳಕಿನ ಕಡೆ ವಿಮುಖವಾಗಿ ಗೂಗಿ ಕಣ್ಣು ಮುಚ್ಕೊಂಡು ಕುಂತು ಸೂರ್ಯ ಇಲ್ಲ ಸೂರ್ಯ ಇಲ್ಲ ಅಂತಿತ್ತಂತ. ಸೂರ್ಯನೇ ಇಲ್ಲ ಅಂತಿತ್ತದ ಹಗ್ಲತ್ ಮಠ ಮಧ್ಯಾಹ್ನದಾಗ ಕೂತಿತ್ತ ಕಣ್ಣು ಮುಚ್ಕೊಂಡು ಕೂತು ಎಲ್ಲೇನ ಸೂರ್ಯನೇ ಇಲ್ಲ ಅಂತಿತ್ತಂತ. ಅದು ನಿರ್ಮಲ ಚಿತ್ತನ ಮಲಿನ ಚಿತ್ತನ? ಅದು ಮಲಿನ ಚಿತ್ತ. ಆವರಣ ಏನು ಆದಲ್ಲ ಅದು ಮಲಿನ ಚಿತ್ತ. ದೇವರು ಇಲ್ಲ ಅನ್ನೋದು ಒಂದು, ತಾನೇ ಆ ದೇವರು ಅಲ್ಲ ಅನ್ನೋದು ಇನ್ನೊಂದು. ಇವೆರಡು ಆವರಣಗಳೇನದವು ಮಲಿನ ಚಿತ್ತ. ದೇವರದನಂತ ಕನ್ಫರ್ಮ್ ಆಗಿ ಏನು ನಡೆದದ್ದೆಲ್ಲ ದೇವರ ಲೀಲೆ ಅಂತ ತಿಳ್ಕೊಂಡು ಆ ದೇವರು ಬೇರೆ ಯಾರು ಅಲ್ಲ, ಆ ದೇವರು ನಾನೇ ಅದೀನಿ ಅಂತ ತಿಳ್ಕೊಂಡ್ರಿ ಅಂತಂದ್ರ ನಿರ್ಮಲ ಚಿತ್ತ. ಇಷ್ಟು ತಿಳ್ಕೊಂಡ ಮೇಲೆ ಅದರಾಗೆ ಉಳಿಬೇಕಂದ್ರ ನಿಶ್ಚಲ ಚಿತ್ತ ಬೇಕು. ಈ ನಿಶ್ಚಲ ಚಿತ್ತದಲ್ಲಿ ಮುಳುಗಬೇಕು, ಸಮಾಧಿ ಹೊಂದಬೇಕು, ಧ್ಯಾನದ ಸಮಾಧಿ ಒಳಗೆ ಹೋಗ್ಬೇಕು ಅಂತಂದ್ರ ಕರ್ಮ ಉಪಾಸನೆಗಳು ಮಾಡಲೇಬೇಕು. ಅದನ್ನೇ ಸ್ವಚ್ಛ ಹೇಳಕತ್ತಾರವ್ರು. ಒಂದು ವೃಕ್ಷದಲ್ಲಿ ಎರಡು ಪಕ್ಷಿಗಳಿವೆ, ಒಂದು ಭೋಗ ಮಾಡುವಂತಹದ್ದು, ಇನ್ನೊಂದು ಪ್ರಕಾಶ ಮಾಡುವಂತಹದ್ದು. ಭೋಗ ಮಾಡುವುದು ಜೀವ, ಪ್ರಕಾಶ ಮಾಡುವುದು ಈಶ್ವರ. ಹಾಗೆ ಅರ್ಥ ಮಾಡಲು ಆ ಎರಡು ಪಕ್ಷಿಗಳು ಯಾವ್ಯಾವು ಅಂತ ತಿಳ್ಕೋಬೇಕು. ಕೂಟಸ್ಥವು ಪ್ರಕಾಶಮಾನವಾಗಿರುತ್ತದೆ,
ಆಭಾಸವು ಭೋಗಿಯಾಗಿರುತ್ತದೆ. ಪ್ರಕಾಶಮಾನ ಅಂತಂದ್ರೆ ಬೆಳಕಿನ ಕೂತು ತಳ ತಳ ಹೊಳಿತದಂತಲ್ಲ. ಪ್ರಕಾಶ ಮಾಡದಂತಂದ್ರ ಈ ಭೋಗ ಮಾಡ ಜೀವಿಯನ್ನ ತಿಳ್ಕೊಳ್ಳೋಂಥದ್ದು. ಅದಕ್ಕೆ ಪ್ರಕಾಶಮಾನ ಅಂತಾರ. ತಿಳ್ಕೊಳ್ಳೋದು, ಏನ್ ಮಾಡ್ಲಕತ್ತದ, ಹೆಂಗ್ ಮಾಡ್ಲಕತ್ತದ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಕಾಶಮಾನ ಅಂತಾರ. ಅದಕ್ಕೆ ದೋಹ 91ನೇ ದೋಹದ ಮೂಲಕ ಈ ಶುದ್ಧ ಬ್ರಹ್ಮಚೇತನದ ವರ್ಣನ ಸಾಕಲ್ಲ. ಮುಂದೆ ಹೋಗೋಣಲ್ರಿ? ಏನ್ ಇನ್ನ ಬೇಕಾ? ಮುಂದೆ ಹೋಗೋಣಲ್ಲ. ಯಾಕಂದ್ರೆ ಅದೇ ಮಾಡ್ಕೊತ ಕೂತ್ರಿ ಇನ್ನ ಬಹಳ ಅದ. 91ನೇ ದೋಹ. ಚತುರ್ಭ್ರಾಂತಿ ಚೇತನ ಕಹ್ಯೋ ತಾಮೇ ಮಿಥ್ಯಾ ಜೀವ ಪುಣ್ಯ ಪಾಪ ಫಲ ಭೋಗ ವೈ ಚಿತಕೂಟಸ್ಥ ಸುಶಿವ. 4 ಭ್ರಾಂತಿಗಳದಾವ. ಚತುರ್ಭ್ರಾಂತಿ. 4 ಭ್ರಾಂತಿಗಳು. ಚತುರ್ಭ್ರಾಂತಿ. ಕಹೋ ಅಂದ್ರೆ ಚತುರ್ಭ್ರಾಂತಿ ಕಹೋ ಅಂತಂದ್ರೆ ಯಾವ 4 ಪ್ರಕಾರದ ಚೇತನಗಳನ್ನ ಹೇಳಲ್ಪಟ್ಟಿದೆಯೋ ಅವುಗಳ ಪೈಕಿ ತಾಮೇ ಅಂದ್ರೆ ಅವುಗಳ ಪೈಕಿ ಮಿಥ್ಯಾ ಜೀವ ಅಂದ್ರೆ ಮಿಥ್ಯವಾದ ಆಭಾಸದ ಅಂಶವು ಏನ್ ಮಾಡ್ತದ? ಪಾಪ ಪುಣ್ಯ ಫಲ ಭೋಗ ವೈ ಅಂದ್ರೆ ಪಾಪ ಪುಣ್ಯ ಮಾಡುತ್ತದೆ ಮತ್ತು ಸುಖ ದುಃಖಾದಿಗಳನ್ನು ಭೋಗಿಸುತ್ತದೆ. 4 ಚೇತನಗಳಲ್ಲಿ ಏನದು? ಜೀವ, ಜೀವಾಭಾಸ, ಬ್ರಹ್ಮ, ಬ್ರಹ್ಮಭಾಸ ಅಂದ್ರೆ ಅದು ಈಶ್ವರಾಭಾಸ. ಈಶ್ವರಗ ಒಂದೇ ತರ ಬಳಸ್ರಿ, ಏನ್ ತೊಂದರೆ ಇಲ್ಲ. ಈಶ್ವರಾಭಾಸ ಅನ್ರಿ, ಜೀವಭಾಸ ಅನ್ರಿ. ಈ 4 ಚೇತನಗಳಲ್ಲಿ ಈ ಜೀವನಲ್ಲಿರುವ ಆಭಾಸ ಭಾಗ ಏನಂತದ ಅಂತಂದ್ರೆ ಪಾಪ ಪುಣ್ಯ ಮಾಡ್ತದ, ಸುಖ ದುಃಖ ಅನುಭವಿಸ್ತದ. ಆಭಾಸ ಭಾಗ. ಮಿಥ್ಯವಾದ ಆಭಾಸ ಅಂಶವು ಪಾಪ ಪುಣ್ಯ ಫಲ ಮಾಡುದು, ಮತ್ತೆ ಪಾಪ ಪುಣ್ಯ ಮತ್ತು ಫಲಭೋಗ ವೈ ಅಂತಂದ್ರ ಪಾಪ ಪುಣ್ಯಗಳನ್ನೂ ಮಾಡ್ತದ ಮತ್ತ ಸುಖ ದುಃಖಾದಿ ಫಲಗಳನ್ನ ಅನುಭವಿಸ್ತದ. ಮತ್ತು ಚಿತ ಕೂಟಸ್ಥ ಸುಶಿವ ಅಂದ್ರೆ ಯಾವ ಕೂಟಸ್ಥ ಚೇತನವಿರುವುದೋ ಅದು ಶಿವರೂಪವಾಗಿರುತ್ತದೆ. ಶಿವ ಶಿವ ಅಂತಿರಲ್ಲ, ಯಾರಿಗೆ ಶಿವ ಅಂತೀರಿ ಅಂದ್ರ ನಿಮ್ಮೊಳಗಿರುವ ಕೂಟಸ್ಥನಿಗೆ ಶಿವ ಅನ್ರಿ. ಶಿವ ಎಲ್ಲೇನಂದ್ರೆ ಒಳಗೆ ಅದ ನಾವು ಶಿವ. ಅವನಿಗನ್ರಿ ಶಿವ ಅಂತ ಏನ್ ತೊಂದರೆ ಇಲ್ಲ. ಹೇ ಶಿಷ್ಯನೇ, 4 ಪ್ರಕಾರದ ಚೇತನಗಳನ್ನು ಹೇಳಲ್ಪಟ್ಟಿದೆ. ಒಂದು ಕೂಟಸ್ಥ, ಇನ್ನೊಂದು ಜೀವ, ಈಶ್ವರ, ಬ್ರಹ್ಮ ಅಂತ 4 ಹೇಳಿವಿ. ಅವುಗಳ ಪೈಕಿ ಜೀವಚೇತನ ಸ್ವರೂಪದಲ್ಲಿರುವ ಯಾವ ಮಿಥ್ಯವಾದ ಆಭಾಸ ಅಂಶವಿರುವುದೋ ಅದು ಪುಣ್ಯ ಪಾಪಗಳನ್ನು ಮಾಡುತ್ತದೆ ಮತ್ತು ಅವುಗಳ ಫಲಗಳನ್ನು ಅನುಭವಿಸುತ್ತದೆ. ಜೀವನು 2 ವಸ್ತುಗಳಿಂದ ಕೂಡಿದ್ದಾನೆ, ಆಭಾಸ ಮತ್ತು ಕೂಟಸ್ಥ. ಜೀವ ಅಂತಂದ್ರೆ ಆಭಾಸ ಅಂದ್ರೆ ಪ್ರತಿಬಿಂಬ, ಕೂಟಸ್ಥ ಅಂದ್ರೆ ಬಿಂಬ. ಎರಡನ್ನೂ ಸೇರಿಸಿಯೇ ಜೀವ ಎನ್ನಲಾಗುತ್ತದೆ. ಇವುಗಳ ಪೈಕಿ ಯಾವುದು ಕರ್ಮ ಮಾಡುತ್ತದೆ ಅಂದ್ರೆ ಆಭಾಸ ಭಾಗವೇ ಕರ್ಮ ಮಾಡುತ್ತದೆ ಮತ್ತು ಅವುಗಳ ಫಲಗಳನ್ನ ಆಭಾಸ ಭಾಗವೇ ಭೋಗಿಸುತ್ತದೆ. ಜೀವನು ಕರ್ಮ ಮಾಡುತ್ತಾನೆ ಅಂದ್ರೆ ಜೀವನಲ್ಲಿರುವ ಆಭಾಸ ಕರ್ಮ ಮಾಡುತ್ತಾನೆ ಮತ್ತು ಕೂಟಸ್ಥ ಕರ್ಮ ಮಾಡುವುದಿಲ್ಲ, ಅವ ಭೋಗನು ಮಾಡುವುದಿಲ್ಲ. ಕೂಟಸ್ಥವಾಗಲ್ಪಟ್ಟ ಯಾವ ಚೇತನವಿರುವುದೋ ಅದು ಶಿವರೂಪವಿರುತ್ತದೆ, ಕಲ್ಯಾಣದ ರೂಪವಾಗಿರುತ್ತದೆ. ಶಿವ ಎಂಬ ಹೆಸರು ಅದಕ್ಕೆ ಹೇಳಲಾಗಿದೆ. ಸುಶಿವ ಅಂತ ಅವ್ರು ಎಷ್ಟು ಚಂದ ಹೇಳ್ಯಾರ. ಚತುರ್ಭ್ರಾಂತಿ ಚೇತನ ಕಹ್ಯೋ ತಾಮೇ ಮಿಥ್ಯಾ ಜೀವ.
ಈ 4 ರೀತಿಯ ಭ್ರಾಂತಿಗಳನ್ನ ಹೇಳಿವಿ. ಭ್ರಾಂತಿ 4ಕ್ಕೂ ಭ್ರಾಂತಿನೇ ಅಂತಾರ. ಯಾಕಂತಂದ್ರೆ ಒಂದೇ ಬ್ರಹ್ಮ ಇರೋದು ಸತ್ಯ, ಅದು 4 ಆಗಿರೋದು ಭ್ರಾಂತಿ. ಆ 4ರೊಳಗ ಒಂದು ಜೀವ ಅಂತ ಏನದಲ್ಲ, ಅದು ಏನ್ ಮಾಡ್ತದ? ಪಾಪ ಪುಣ್ಯ ಮಾಡ್ತದ, ಸುಖ ದುಃಖ ಅನುಭವಿಸ್ತದ. ಅದರ ಜೊತೆಗೆ ಕೂಟಸ್ಥ ಅಂದ್ರೆ ಜೀವ ಅಂದ್ರೆ ಜೀವಾಭಾಸ ಪಾಪ ಪುಣ್ಯ ಮಾಡ್ತದ, ಫಲ ಅನುಭವಿಸ್ತದ. ಅದರ ಜೊತೆಗೆ ಕೂಟಸ್ಥ ಏನ್ ಅದನಲ್ಲ, ಚಿತ್ತಕೂಟಸ್ಥ, ಚಿತ್ತಕೂಟ, ಸುಮ್ಮ ಅಂತ ಇಂತ ಕೂಟಸ್ಥ ಅಲ್ಲ, ಅದು ಚಿತ್ತಕೂಟ, ಚಿದಾಭಾಸ ಹಂಗೆ ಹೇಳ್ತಾರ. ಅದು ಚಿದಾಭಾಸ ಅಂತ ಹೆಂಗ್ ಹೇಳ್ತೀರಿ ಹಂಗ ಚಿತ್ತಕೂಟ ಅಂತ ಹೇಳ್ಬೇಕು. ಚಿತ್ತ ಅಂತಂದ್ರೆ ಬ್ರಹ್ಮ, ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ. ಬರೇ ಕೂಟಸ್ಥ 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 ಅಂದ ಕೂಡ್ಲೇ ಏನು ಕಮ್ಮಾರನ ಅಡಿಗಲ್ಲು, ಬರೇ ಶಾಸ್ತ್ರಿಗಳು ಬರೀ ಅದೇ ಹೇಳ್ತಿರ್ತಾರ. ಅವ್ರ ಮ್ಯಾಲ ಕರ್ಮಗಳ ಏಟು ಬೀಳ್ತದ, ಅದು ಆಭಾಸನಿಗೆ ಬೀಳ್ತದ, ಕೆಳಗ್ ಕೂಟಸ್ಥನಿಗೆ ಏನೂ ಆಗಲ್ಲ ಅಂತೇಳಿ ಚಿದಕೂಟ ಅನ್ನೋ ಶಬ್ದನೇ ಬಳಸಂಗಿಲ್ಲ ಅವರು. ಅದಕ್ಕೆ ನಿಶ್ಚಲ್ದಾಸರು ಸ್ವಚ್ಛ ಬರ್ದಾರೆ, ಇದು ಚಿತ್ತಕೂಟಸ್ಥ. ಚಿತಾಭಾಸ ಹೆಂಗ್ ಶಬ್ದ ಬಳಸ್ತೀರಿ ಹಂಗ ಚಿತ್ತಕೂಟಸ್ಥ ಸುಶಿವ. ಅವ ಕೂಟಸ್ಥ ಸುಶಿವ ಅಂತಂದ್ರ ಅವ ಒಳ್ಳೆ ಕಲ್ಯಾಣಕಾರಿಯಾದಂತ ಶಿವನಾಗಿದ್ದಾನೆ. ಅವ ಪಾಪ ಪುಣ್ಯ ಮಾಡೋವನು ಅಲ್ಲ, ಕರ್ಮಗಳನ್ನ ಭೋಗಿಸವನು ಅಲ್ಲ. ಅದಕ್ಕ ಚಿತ್ತಕೂಟ, ನಿಮ್ಮೊಳಗೇನದನ ಚಿತ್ತಕೂಟ. ಆ ಚಿತ್ತಕೂಟ ಯಾರವನು? ಶಿವ. ಸುಶಿವ ಅಂದ್ರೆ ಕಲ್ಯಾಣಕಾರಿಯಾದ ಶಿವ. ನಿಮ್ಮೊಳಗೆ ಶಿವ ಇದ್ದಾನೆ. ಮತ್ ಪಾಪ ಪುಣ್ಯ ಮಾಡೋದು, ಸುಖ ದುಃಖ ಅನುಭವಿಸೋದು ಯಾವುದು? ಆ ಕೂಟಸ್ಥನ, ಚಿತ್ತಕೂಟಸ್ಥನ ಪ್ರತಿಬಿಂಬವಾದ ಚಿದಾಭಾಸ. ಆ ಚಿದಾಭಾಸ ಎದರಾಗ ಮೂಡಿ ಬಂದನ? ಅಂತಃಕರಣದಾಗ ಮೂಡಿ ಬಂದನ. ಅದು ಅಂತಃಕರಣ ಶುದ್ಧ ಇದ್ರೆ ಒಂದು ರೀತಿ ಅವನ ಕೆಲಸ, ಅಶುದ್ಧ ಇದ್ರೆ ಇನ್ನೊಂದು ರೀತಿ ಕೆಲಸ. ಅದು ಶುದ್ಧ ಇದ್ರೆ ಸತ್ವಗುಣಿಯಾಗಿರ್ತಾನ, ಅಶುದ್ಧ ಇತ್ತು ಅಂತಂದ್ರೆ ರಜೋಗುಣಿಯಾಗಿರ್ತಾನ. ಸತ್ವಗುಣಿ ಆದಾಗ ಇಡೀ ಬ್ರಹ್ಮಾಂಡದ 84 ಲಕ್ಷ ಜೀವರಾಶಿಗಳಿಗೆ ಒಳಿತಾಗಲಿ, ಸಕಲ ಜೀವಾತ್ಮರಿಗೆ ಒಳಿತಾಗಲಿ ಅಂತಾನ. ಅವನ ಅಂತಃಕರಣ ಶುದ್ಧ ಇತ್ತಂದ್ರೆ. ಅಂತಃಕರಣ ಅಶುದ್ಧ ಇತ್ತಂದ್ರ ನಾನೊಬ್ಬ ಆರಾಮಾಗಿರ್ಲಿ, ನನ್ನ ಸಂಸಾರ ಅಷ್ಟೇ ಚಂದ ಇರ್ಲಿ, ಇನ್ನೊಬ್ಬರು ಹಾಳಾಗೋಲಿ ಅಂತಿರ್ತಾನ. ಮಲಿನ ಸತ್ವಗುಣ ಇತ್ತಂದ್ರ. ಮತ್ತೆ ಇನ್ನೊಂದು ಯಾವುದು? ಸತ್ವ, ಶುದ್ಧ ಸತ್ವ, ಮಲಿನ ಸತ್ವ ಆದ್ಮೇಲೆ ತಮೋಗುಣಿಯಾಗಿದ್ನು ಅಂತಂದ್ರೆ ಯಾರು ತಗೊಂಡು ನಮ್ಗೇನ್ ಮಾಡೋದಪ್ಪ? ಮುಂಜಾನೆ ಹೋಗ್ಬೇಕು, ದುಡಿಬೇಕು, ಬಂದದ್ರಾಗ ಒಂದಿಟ್ಟು ಕುಡಿಬೇಕು, ತಿನ್ಬೇಕು, ಉಣಬೇಕು, ನಡಿ ಅನ್ಬೇಕಷ್ಟೇ. ನಾಳಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳಾರ್ದಂಗ ಯಾವ್ದ್ರ ಬಗ್ಗೆ. ಜಗತ್ತಂದ್ರೆ ಏನೂ ಬೇಕಾಗಿಲ್ಲ ನಮಗ, ಆತ್ಮ ಅಂದ್ರೆ ಏನೂ ಬೇಕಾಗಿಲ್ಲ, ಬ್ರಹ್ಮ ಅಂದ್ರೆ ಏನೂ ಬೇಕಾಗಿಲ್ಲ. ಅವೆಲ್ಲ ತಗೊಂಡು ನಾವ್ ಏನ್ ಮಾಡಮ್ಮ ಅಂತೇಳಿ 84 ಲಕ್ಷ ಜೀವರಾಶಿ ಪ್ರಾಣಿಗಳು ಹೆಂಗ್ ಬದುಕ್ತಾವ ಹಂಗ್ ಬದುಕಿ ಹೋದ್ರ ಅದಕ್ಕೇನಂತಾರ? ತಮೋಗುಣ ಪ್ರಧಾನ ಪ್ರಕೃತಿ ಅಂತಾರ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಮನುಷ್ಯ ಜನ್ಮ ಸಾರ್ಥಕತೆಗಾಗಿ ಆಧ್ಯಾತ್ಮಿಕ ಸಾಧನೆ ಮಾಡಿದರೆ ಅದು ಒಂದು ಶುದ್ಧ ಸತ್ವಗುಣಿಯರೇ ಆಗಿರ್ತದ, ಇಲ್ಲ ಮಲಿನ ಸತ್ವಗುಣಿಯರೇ ಆಗಿರ್ತದ. ತಮೋಗುಣ ಪ್ರಧಾನ ಪ್ರಕೃತಿ ಅಂತಂದ್ರೆ ಇವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸಿಕೊಳ್ಳಾರ್ದು, ಬರೇ ರೊಕ್ಕ ಗಳಿಸಿ ಬಿಲ್ಡಿಂಗ್ ಕಟ್ಟಿ ಸುಮ್ಮ ಹಂಗೆ ಬಂಗಾರ ಜಮಾಸಿ ಯಾರಿಗೂ ಇಟ್ಟು ಸತ್ತು ಹೋಗ್ತಾವಲ್ಲ ಅವೆಲ್ಲ ತಮೋಗುಣಿಗಳು, ಮಲಜೀವಿಗಳು ಅಂತಾರ. ಇರ್ಲಿ, ಈಗೇನಾಗ್ತದಪ್ಪ ಅಂತಂದ್ರೆ ಹೇ ಶಿಷ್ಯನೇ, 4 ಪ್ರಕಾರಗಳ ಚೇತನಗಳನ್ನು ಹೇಳಲ್ಪಟ್ಟಿದೆ. ಕೂಟಸ್ಥ, ಜೀವ, ಈಶ್ವರ, ಬ್ರಹ್ಮ. ಅವುಗಳ ಪೈಕಿ ಜೀವಚೇತನ ಏನಾಗದ? ಸ್ವರೂಪದಲ್ಲಿ ಯಾವ ಮಿಥ್ಯವಾದ ಆಭಾಸ ಅಂಶವಿರುವುದೋ ಅದು ಪಾಪ ಪುಣ್ಯಗಳನ್ನು ಮಾಡುತ್ತದೆ ಮತ್ತು ಅದು ಫಲಗಳನ್ನು ಅನುಭವಿಸುತ್ತದೆ.
ಜೀವನು ಎರಡು ವಸ್ತುಗಳಿಂದ ಕೂಡಿದ್ದಾನೆ, ಆಭಾಸ ಮತ್ತು ಕೂಟಸ್ಥ. ಜೀವ ಅಂದ್ರೆ ಆಭಾಸ ಪ್ಲಸ್ ಕೂಟಸ್ಥ. ಆಭಾಸ ಏನು? ಪ್ರತಿಬಿಂಬ ರೂಪ. ಕೂಟಸ್ಥ ಏನದನ? ಬಿಂಬರೂಪ. ಎರಡನ್ನು ಸೇರಿಸಿಯೇ ಜೀವ ಎನ್ನಲಾಗುತ್ತದೆ. ಇವುಗಳ ಪೈಕಿ ಯಾವುದು ಕರ್ಮ ಮಾಡುತ್ತದೆ ಅಂದ್ರೆ ಆಭಾಸ ಭಾಗವೇ ಕರ್ಮ ಮಾಡುತ್ತದೆ ಮತ್ತು ಅವುಗಳ ಫಲಗಳನ್ನು ಅನುಭವಿಸುತ್ತದೆ. ಜೀವನು ಕರ್ಮ ಮಾಡುತ್ತಾನೆ ಅಂದ್ರೆ ಜೀವ ಕರ್ಮ ಮಾಡ್ತಾನಂತಂದ್ರೆ ಜೀವ ಕರ್ಮ ಮಾಡಲ್ಲ. ಜೀವನಲ್ಲಿ ಎರಡದವ, ಒಂದು ಕೂಟಸ್ಥ ಮತ್ತಿನ್ನೊಂದು ಆಭಾಸ. ಜೀವನಲ್ಲಿರುವ ಆಭಾಸ ಭಾಗ ಕರ್ಮ ಮಾಡ್ತದ, ಅದರ ಫಲ ಭೋಗಿಸ್ತದ. ಜೀವನಲ್ಲಿರುವ ಕೂಟಸ್ಥ ಭಾಗ ಕರ್ಮನು ಮಾಡಲ್ಲ, ಫಲನು ಭೋಗಿಸಲ್ಲ. ಆದ್ರೆ ಅದು ಸುಮ್ಮಿರ್ತದ. ಸುಮ್ಮಿದ್ದೇನ್ ಮಾಡ್ತದ? ತನ್ನ ಸತ್ತಾ ಸ್ಫೂರ್ತಿಯನ್ನ ಆಭಾಸನಿಗೆ ಕೊಟ್ಟಿರ್ತದ. ಮತ್ತಿನ್ನೇನ್ ಮಾಡ್ತದ? ಆ ಆಭಾಸ ಏನೇನ್ ಪಾಪ ಪುಣ್ಯ ಮಾಡ್ತಾನ, ಏನೇನ್ ಸುಖ ದುಃಖ, ಅವನ ಕರ್ಮಗಳನ್ನ ಅದು ಪ್ರಕಾಶ ಮಾಡ್ತಿರ್ತದೆ, ನೋಡ್ತಿರ್ತದೆ. ಅದಕ್ಕೆ ಜೀವನು ಕರ್ಮ ಮಾಡುತ್ತಾನೆ ಅಂದ್ರೆ ಜೀವನಲ್ಲಿರುವ ಆಭಾಸ ಕರ್ಮ ಮಾಡುತ್ತಾನೆ ಮತ್ತು ಕೂಟಸ್ಥ ಕರ್ಮ ಮಾಡುವುದಿಲ್ಲ. ಅವನು ಎಂಥವದನಂತಂದ್ರ ಒಳ್ಳೆ ಕಲ್ಯಾಣಕಾರಿ ಸುಶಿವ ಆಗ್ಯಾನ. ಎಂತ ಶಿವ? ಎಂಥವನವನು? ಚಿತ್ತಕೂಟ. ಕಲ್ಯಾಣಕಾರಿ ಶಿವ ಅಂದ್ರೆ ಚಿತ್ತಕೂಟ. ಹೌದಾ ಇಲ್ರಿ? ಸುಶಿವ ಅಂದ್ರೆ ಕಲ್ಯಾಣಕಾರಿ. ಶಿವ ಅಂದ್ರೆ ಚಿದಾಭಾಸ ಅಂತ ಹೆಂಗಂತೀರಿ ಹಂಗವ ಚಿತ್ತಕೂಟ. ಆದ್ದರಿಂದ ಪ್ರಥಮದಲ್ಲಿ ಯಾವ ಸಂಶಯವನ್ನು ಮಾಡಲ್ಪಟ್ಟಿತು ಎಂದರೆ ಯಾವ ಬುದ್ಧಿರೂಪ ವೃಕ್ಷದಲ್ಲಿರುವ ಎರಡು ಪಕ್ಷಿಗಳಿರುತ್ತವೆ, ಒಂದು ಪರಮಾತ್ಮ ಈಶ್ವರ, ಇನ್ನೊಂದು ಜೀವ. ಆ ಸಂಶಯಕ್ಕೆ ಈ ಉತ್ತರವನ್ನು ಹೇಳಲ್ಪಟ್ಟಿದೆ. ಒಂದು ಪರಮಾತ್ಮದ, ಇನ್ನೊಂದು ಜೀವ. ಒಂದು ಈಶ್ವರ ಅದ, ಇನ್ನೊಂದು ಜೀವ. ಇಲ್ಲಿ ಪರಮಾತ್ಮ, ಈಶ್ವರ ಮತ್ತು ಜೀವ ಅಂತ ಗ್ರಹಣ ಮಾಡಕೂಡದು. ಏನಂತ ಮಾಡಬೇಕು? ಕೂಟಸ್ಥ ಮತ್ತು ಆಭಾಸ ಅಂತ ಗ್ರಹಣ ಮಾಡ್ರಿ. ಒಂದು ಈಶ್ವರ ಅದನ ನೋಡ್ಲಕತನ, ಇನ್ನ ಒಂದು ಜೀವ ಅಂತ ಮಾಡಬೇಡ್ರಿ. ಬರೇ ಜೀವ ಅಂತ ಒಂದೇ ಹಿಡ್ಕೊಂಡ್ಬಿಡ್ರಿ, ನಿಮ್ದೊಂದೇ ಹಿಡ್ಕೊಳ್ರಿ, ದೂರದ್ದು ಹೋಲಕ್ ಹೋಗ್ಬೇಡ್ರಿ ಅಂತನೋ. ಹೋಗಿ ಏನ್ ಮಾಡ್ರಿ, ನಿಮ್ಮೊಳಗೆ ಅವೆರಡು ಪಕ್ಷಿಗಳು ನಿಮ್ಮೊಳಗೆ ಅದಾವ. ಪರಮಾತ್ಮ, ಈಶ್ವರ ಮತ್ತು ಜೀವಾತ ಈ ರೀತಿ ಗ್ರಹಣ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎರಡೂ ಪಕ್ಷಿಗಳು ನಿಮ್ಮೊಳಗೆ ಅದಾವ ಅಂತ ತಿಳ್ಕೊಳ್ರಿ. ಬ್ರಹ್ಮಾಂಡದ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಪಿಂಡಾಂಡದ ಬಗ್ಗೆನೆ ತಿಳ್ಕೊಂಡು, ಪಿಂಡಾಂಡದೊಳಗೆ ಬುದ್ಧಿ ಎನ್ನುವ ವೃಕ್ಷ ಅದ. ಆ ವೃಕ್ಷದೊಳಗ ಎರಡು ಪಕ್ಷಿಗಳು ಕೂತಾವ. ಒಂದು ಆಭಾಸ ಪಕ್ಷಿ, ಇನ್ನ ಒಂದು ಕೂಟಸ್ಥ ಪಕ್ಷಿ. ನಿಮ್ ಒಳಗೆ ತಿಳ್ಕೊಳ್ರಿ, ಹೊರಗಿಂದ ಹೋಲಕ್ ಹೋಗ್ಬೇಡ್ರಿ. ಸದ್ಯಕ್ಕೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ಒಳಗಿಂದ ತಿಳ್ಕೊಳ್ರಿ ಅಂದ್ರೆ ಹೊರಗಿಂದ ತಿಳಿತದ ತಾನೇ. ಅದಕ್ಕೆ ಸತ್ಯ ಹೇಳ್ಯಾರಲ್ಲಿ. ಆ ಗಿಡ ಅಂದ್ರ ಅದು ಎಲ್ಲೋ ಹೊರಗದ, ಅದ್ರಾಗ ಎರಡು ಪಕ್ಷಿಗಳು ಕೂತಾವ. ಒಂದು ಈಶ್ವರ, ಇನ್ನೊಂದು ಜೀವ. ಆ ಜೀವ ಏನ್ ಮಾಡ್ಲಕತ್ತದ? ಭೋಗ ಮಾಡ್ಲಕತ್ತದ. ಆ ಈಶ್ವರನ ಪಕ್ಷಿ ನೋಡ್ಲಕತ್ತದ. ದೇವ್ರು ನೋಡ್ತಾನ, ದೇವ್ರು ನೋಡ್ತಾನ ಅಂತ ಹೇಳಕ್ಕೆ ನೀವ್ ಹಿಂಗೆಲ್ಲ ಅನ್ಕೋಬೇಡ್ರಿ. ನೀವೇನ್ ಅನ್ಕೋಬೇಕು? ಆ ಗಿಡ ಅಂದ್ರೆ ಎದಕ್ಕೆ ಅನ್ಕೋಬೇಕು? ಎದಕ್ಕೆ ಗಿಡ ಅನ್ಬೇಕು? ನಿಮ್ಮ ಬುದ್ಧಿಗೆ ಗಿಡ ಅನ್ಕೋಬೇಕು. ನಿಮ್ ಶರೀರಕ್ಕೆ ಗಿಡ. ಬುದ್ಧಿ ಅಂದ್ರೆ ನಿಮ್ ಶರೀರ ಹೌದಾ? ಅಲ್ಲ, ಸೂಕ್ಷ್ಮ ಶರೀರ. ನಿಮ್ ಶರೀರಕ್ಕೆ ಅನ್ಕೊಳ್ರಿ, ಏನ್ ತೊಂದರೆ ಇಲ್ಲ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಬುದ್ಧಿನೂ ಶರೀರ ಹೌದಾ? ಅಲ್ಲ. ಇಂದ್ರಿಯಗಳು ನಿಮ್ ಶರೀರ ಹೌದಾ? ಅಲ್ಲ. ಮನ, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲ ನಿಮ್ ಶರೀರನೇ ಅದು. ಅಜ್ಞಾನ ಶರೀರನೇ, ಜ್ಞಾನ ಶರೀರನೇ. ಅದಕ್ಕ ಇಲ್ಲಿ ನಿಮ್ಮ ಶರೀರದಲ್ಲಿ ಅಂದ್ರು ಒಂದೇ. ನಿಮ್ಮ ಬುದ್ಧಿ ಅನ್ನ ಗಿಡದಲ್ಲಿ ಏನಾಗ್ಯದ? ಎರಡು ಪಕ್ಷಿ ಕೂತಾವ. ಒಂದು ಕೂಟಸ್ಥ ಪಕ್ಷಿ, ಇನ್ನೊಂದು ಆಭಾಸ ಪಕ್ಷಿ. ಅದಕ್ಕೆ ಇಲ್ಲೇನ್ ಮಾಡ್ಬೇಕು? ಇಲ್ಲಿ ಪರಮಾತ್ಮ, ಈಶ್ವರ, ಜೀವ ಅಂತ ಗ್ರಹಣ ಮಾಡಬೇಡ್ರಿ. ಕೂಟಸ್ಥ ಮತ್ತು ಆಭಾಸ ಅಂತೇಳಿ ಗ್ರಹಣ ಮಾಡ್ರಿ.
ಕೂಟಸ್ಥವು ಪ್ರಕಾಶಮಾನವಾಗಿರುತ್ತದೆ ಅಂತಂದ್ರ ಆಭಾಸ ಏನೇನ್ ಮಾಡ್ಲಕತ್ತದಂತ ನಿಮ್ಮ ಕೂಟಸ್ಥ ನೋಡ್ಲಕತ್ತಾನ ಅಂತೇಳಿ ಸ್ಪಷ್ಟವಾಗಿ ಹಿಂಗ್ ತಿಳ್ಕೋರಿ ಅಂತ ಆದೇಶ ಮಾಡ್ಲಕತ್ತಾರ ಅವ್ರು. ಸರಳವಾಗಿ ತಿಳ್ಕೊಳ್ರಿ. ಅದು ಈಶ್ವರ ಬ್ರಹ್ಮ ಅವು ಸ್ವಲ್ಪ ಸೈಡ್ಗೆ ಇಡ್ರಿ, ನಿಮ್ಮ ಒಳಗಿಂದಷ್ಟೇ ನೀವು ಸರಿಯಾಗಿ ತಿಳ್ಕೊಳ್ರಿ. ಈ ದೃಷ್ಟಾಂತವನ್ನ ಹೆಂಗ್ ಬಳಸ್ಕೋಬೇಕನ್ನೋದು ಹೇಳಕತ್ತಾರ ಈಗ ಅವ್ರು. ಬ್ರಹ್ಮ ಈಶ್ವರದ್ದು ಆಮೇಲೆ ತಗೊಳಮು. ಈಗ ಸದ್ಯಕ್ಕ ನೀವು ಏನ್ ಮಾಡ್ರಿ, ಈ ದೃಷ್ಟಾಂತದೊಳಗ ಒಂದು ಗಿಡ ಅಂತಂದ್ರೆ ನಿಮ್ಮ ಶರೀರ ಅನ್ಕೊಳ್ರಿ, ಇಲ್ಲ ಬುದ್ಧಿ ಅನ್ಕೊಳ್ರಿ, ಮತ್ತೇನಾರ ಅನ್ಕೊಳ್ರಿ. ಅದ್ರೊಳಗೆ 2 ಪಕ್ಷಿ ಕೂತಾವ ಅಂತಂದ್ರೆ ಆ 2 ಪಕ್ಷಿಗಳ ಪೈಕಿ ಒಂದು ಪಕ್ಷಿ ಏನದಪ್ಪ ಅಂದ್ರೆ ನಿಮ್ಮೊಳಗಿರುವ ಶುದ್ಧ ಬ್ರಹ್ಮಚೇತನ ಸ್ವರೂಪ ಕೂಟಸ್ಥ ಚಿತ್ ಕೂಟ. ಇನ್ನ ಒಂದೇನದ ಚಿದಾಭಾಸ. ಅಂತಃಕರಣ ಎನ್ನುವ ಕನ್ನಡಿಯಲ್ಲಿ ಆ ಚಿತ್ಕೂಟದ ಪ್ರತಿಬಿಂಬವಾದ ಚಿದಾಭಾಸ, ಅದು ಇನ್ನ ಒಂದು ಪಕ್ಷಿ. ಅದಕ್ಕಿದು ಚಿದಾಭಾಸ ಏನ್ ಮಾಡ್ಲಕತ್ತದ? ಪಾಪ ಪುಣ್ಯ ಮಾಡ್ತದ, ಸುಖ ದುಃಖ ಅನುಭವಿಸ್ತದ, ಹುಟ್ಟುತ್ತದ, ಸಾಯ್ತದ. ಆದ್ರೆ ಕೂಟಸ್ಥ ಏನ್ ಮಾಡ್ತಾನ? ಹುಟ್ಟವನು ಅಲ್ಲ, ಸಾಯವನು ಅಲ್ಲ, ಪಾಪ ಮಾಡವಲ್ಲ, ಪುಣ್ಯ ಮಾಡವಲ್ಲ, ಸುಖ ಅನುಭವಿಸುವ ಅಲ್ಲ, ದುಃಖ ಅನುಭವಿಸುವವನು ಅಲ್ಲ. ಅವನು ಏನದನಪ್ಪ ಅಂದ್ರ ಈ ಚಿದಾಭಾಸನ ಕಲ್ಯಾಣವನ್ನು ಬಯಸುವವನು ಆಗ್ಯಾನ. ಅವನಿಗೆ ಒಳ್ಳೇದಾಗಲಿ ಅಂತೇಳಿ ಅವನಿಗೆ ತನ್ನ ಅಸ್ತಿತ್ವವನ್ನ ಕೊಟ್ಟನ. ಕಲ್ಯಾಣಕಾರಿ ಸುಶಿವ ಆಗ್ಯಾನವನು ಕೂಟಸ್ಥ. ಬುದ್ಧಿ ಎಂಬ ವೃಕ್ಷದಲ್ಲಿ 2 ಪಕ್ಷಿಗಳು, ಒಂದು ಕೂಟಸ್ಥ ಪಕ್ಷಿ, ಒಂದು ಆಭಾಸ ಪಕ್ಷಿ. ಆಭಾಸವೇ ಕರ್ಮವನ್ನು ಮಾಡುತ್ತದೆ, ಆಭಾಸವೇ ಫಲವನ್ನು ಕೊಡುತ್ತದೆ, ಫಲವನ್ನ ಅನುಭವಿಸುತ್ತದೆ, ಫಲ ಕೊಡೋದಲ್ಲ. ಆಭಾಸವೇ ಫಲವನ್ನು ಅನುಭವಿಸ್ತದೆ. ಇರಲಿ. ಜೀವನಲ್ಲಿ ಆಭಾಸವಿರುವಂತೆಯೇ ಈಶ್ವರನೊಳಗೂ ಒಂದದ. ಕೊಡುತ್ತದೆ ಅಂತ ಬರಿಬಾರದು, ಅನುಭವಿಸುತ್ತದೆ. ಈ ಫಲ ಕೊಡೋದ್ಯಾವುದು? ಈಶ್ವರನಲ್ಲಿರುವ ಆಭಾಸ. ಮೊದಲು ಹಿಂಗ್ ತಿಳ್ಕೊಳ್ರಿ. ಇನ್ನ ಒಂದು ಸ್ಟೆಪ್ ಮುಂದೆ ಹೋಗಿ ಆವಾಗ ಏನ್ ಮಾಡ್ರಿ, ಈಶ್ವರನ ಸುದ್ದಿಗೆ ಹೋರಿ. ಜೀವನಲ್ಲಿ ಆಭಾಸ ಇರುವಂತೆಯೇ ಈಶ್ವರನಲ್ಲಿ ಒಂದು ಆಭಾಸ ಇದೆ. ಈಶ್ವರನಲ್ಲಿರುವ ಆಭಾಸ ಯಾವುದು ಅಂತಂದ್ರ ಮಾಯೆಯಲ್ಲಿ ಬ್ರಹ್ಮಚೇತನದ ಪ್ರತಿಬಿಂಬ. ಜೀವನಲ್ಲಿರುವ ಆಭಾಸ ಯಾವುದಂದ್ರೆ ಅವಿದ್ಯೆ ಅಥವಾ ಬುದ್ಧಿಯಲ್ಲಿ ಇರುವ ಕೂಟಸ್ಥ ಚೇತನದ ಪ್ರತಿಬಿಂಬ. ಆಭಾಸದ ಬಗ್ಗೆ ಗೊತ್ತದಲ್ರಿ ನಿಮಗೆಲ್ಲ. ಈಶ್ವರನ ಆಭಾಸ ಯಾವುದು ಅಂತಂದ್ರೆ ಮಾಯೆ ಒಳಗಿರೋದು. ಮಾಯೆ ಅಂದ್ರೆ ಇಡೀ ಬ್ರಹ್ಮಾಂಡದೊಳಗಿರುವ ಎಲ್ಲಾ ಜೀವಿಗಳ ಒಳಗಿರುವ ಅವಿದ್ಯೆಯ ಮೊತ್ತ, ಅದರೊಳಗಿರುವ ಪ್ರತಿಬಿಂಬ. ಜೀವ ಅಂತಂದ್ರೆ ಒಂದು ವ್ಯಷ್ಟಿಗೆ ಸಂಬಂಧಪಟ್ಟದ್ದು. ಈಶ್ವರ ಅಂತಂದ್ರೆ ಸಮಷ್ಟಿಗೆ ಸಂಬಂಧಪಟ್ಟದ್ದು, 84 ಲಕ್ಷ ಜೀವರಾಶಿಗಳಿಗೆ ಸಂಬಂಧಪಟ್ಟದ್ದು. ಸ್ವಚ್ಛ ತಿಳಿಯಲಕತ್ತದ. ಈಶ್ವರನಲ್ಲಿರುವ ಆಭಾಸ ಯಾವುದು ಅಂತಂದ್ರೆ ಮಾಯೆಯಲ್ಲಿರುವ ಬ್ರಹ್ಮಚೇತನದ ಪ್ರತಿಬಿಂಬ. ಬ್ರಹ್ಮಚೇತನ ಅಂತಂದ್ರೇನು? 84 ಲಕ್ಷ ಜೀವರಾಶಿಗಳೊಳಗಿರುವ ಕೂಟಸ್ಥದ ಮೊತ್ತ. ಮಾಯೆ ಅಂತಂದ್ರ 84 ಲಕ್ಷ ಜೀವರಾಶಿಗಳೊಳಗಿರುವ ಅವಿದ್ಯೆಯ ಮೊತ್ತ. ಈಶ್ವರ ಅಂತಂದ್ರೇನು? 84 ಲಕ್ಷ ಜೀವರಾಶಿಗಳ ಜೀವಗಳ ಮೊತ್ತ, ಜೀವಚೇತನಗಳ ಮೊತ್ತ. ಬರ್ಕೊಂಡ್ರೆ ಈಶ್ವರ ಅಂತ ಬರ್ಕೊಂಡು ಮುಂದ ಒಂದ್ ಏನ್ ಮಾಡ್ರಿ, ಡ್ಯಾಶ್ ಹಾಕೊಡ್ರಿ. ಈಶ್ವರ ಅಂದ್ರೆ ಏನು ಅಥವಾ ಈಕ್ವಲ್ ಟು ಹಾಕೋರಿ. ಈಶ್ವರ ಈಕ್ವಲ್ ಟು 84 ಲಕ್ಷ ಜೀವರಾಶಿಗಳ ಜೀವಚೇತನಗಳ ಮೊತ್ತ. ಊರ ಮನಿ ಇದ್ದಂಗ. ಊರ ಅಂದ್ರೇನು? ಯಾವ ಊರನ್ನು ಎಲ್ಲ ಮನಿಗಳ ಕೂಡಿಕೆ ಊರಾಗ್ತವ. ಮನಿ ಅಂದ್ರೇನು? ಆ ಊರೊಳಗೆ ಒಂದು ಮನಿ ನಿಮ್ಮದಪ್ಪ. ಎಲ್ಲಿರ್ತೀರಿ ಅಂತಂದ್ರ ಊರಾಗಿರ್ತೀರಿ ಅಂತ ನಿಮ್ಮ ಊರ ಹೆಸರು ಹೇಳ್ತೀರಾ ಇಲ್ಲ?
ಊರ ಮನಿ ಇದ್ದಂಗ. ತಿಳಿಲಿಕತ್ತದ? ಮಗಳಿಗೆ ಕೊಟ್ರೆ ಅಂತಲ್ಲ, ಮಗಳಿಗೆ ಕೊಟ್ರೆ ಅಂತಲ್ಲ ಅಂತ ಕೇಳ್ತಾನ ಒಬ್ಬ ಯಜಮಾನ. ಹೌದಲ್ರಿ, ಕೊಟ್ಟೇವಲ್ರಿ. ಎಲ್ಲಿ ಕೊಟ್ರಿ? ಬೆಳಗಾವಕ್ಕೂ ಕೊಟ್ಟಿವ್ರಿ. ಬೆಳಗಾವಕ್ಕೆ ಕೊಟ್ಟೇವ್ರಿ. ಬೆಳಗಾವಕ್ಕೆ ಕೊಟ್ರಿ ಅಂತಂದ್ರೆ ಬೆಳಗಾವದಾಗ ಲಕ್ಷಗಟ್ಟಲೆ ಜನ ಅದಾರ. ಮತ್ತೆ ಬೆಳಗಾವದೊಳಗ ಒಂದು ಓಣಿ, ಆ ಒಂದು ಓಣಿ ಒಳಗ ಒಂದು ಮನಿ, ಒಂದು ವಾರ್ಡ್ ಅದೇನು ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಏನು ವಾರ್ಡ್ಗಳಿರ್ತಾವ. ವಾರ್ಡ್ಗೆ ಓಣಿ ಇರ್ತದ. ಆ ಓಣಿ ಒಳಗ ಒಂದು ಮನಿ ಇರ್ತದ. ಆ ಮನಿ ಒಳಗ 10-20 ಮಂದಿ ಇರ್ತಾರ. ಅದ್ರಾಗ ಒಬ್ಬರಿಗೆ ಕೊಟ್ಟಾನ. ಕೊಟ್ಟದ್ದು ಹೇಳ್ತಾನ ಬೆಳಗಾವಕ್ಕೆ ಕೊಟ್ಟೀನಿ ಅಂತ ಹೇಳ್ತಾನ. ಬೆಳಗಾವ್ ಕೊಟ್ಟದ್ದು ಸುಳ್ಳೇನು? ಬೆಳಗಾವಿ ಜಿಲ್ಲಾ ಬಹಳ ದೊಡ್ಡದದು. ಆ ಬೆಳಗಾವಿ ಜಿಲ್ಲಾದಾಗ ಒಂದು ತಾಲೂಕದೊಳಗೆ ಒಂದು ವಾರ್ಡಿನೊಳಗ ಒಂದು ಓಣಿ ಒಳಗ ಒಂದು ಮನಿ. ಆ ಒಂದು ಮನಿ ಒಳಗ ಒಬ್ಬ ವ್ಯಕ್ತಿಗೆ ಕೊಟ್ಟದ್ದಕ್ಕ ಆ ಒಬ್ಬ ವ್ಯಕ್ತಿ ಸುದ್ದಿ ಮಾತನಾಡಿದ್ರ ಜೀವಾಭಾಸ, ಇಡೀ ಬೆಳಗಾವಿ ಸುದ್ದಿ ಮಾತಾಡಿದ್ರ ಈಶ್ವರಾಭಾಸ. ಜೀವ ಅಂದ್ರೇನು, ಈಶ್ವರ ಅಂದ್ರೇನು ಗೊತ್ತಾಯ್ತಾ? ಈಶ್ವರ ಅಂತಂದ್ರೆ ಏನಿಲ್ಲ, ಬೆಳಗಾವ್ ಹೆಣ್ಣು ಕೊಟ್ಟಿನ ಅಂದಂಗದು. ಎಲ್ಲ 84 ಲಕ್ಷ ಜೀವರಾಶಿಗಳ ಜೀವಚೇತನಗಳ ಮೊತ್ತ ಅದು ಈಶ್ವರ. ಮತ್ತ ಎಲ್ಲ 84 ಲಕ್ಷ ಜೀವರಾಶಿಗಳೊಳಗಿರುವ ಗೊತ್ತಿಲ್ಲ ಎನ್ನಂಥದ್ದೊಂದು ಅವಿದ್ಯೆ ಅದಲ್ಲ, ಆ ಅವಿದ್ಯೆಗಳ ಮೊತ್ತ ಅದು ಮಾಯೆ. ಮತ್ತ ಬ್ರಹ್ಮಚೇತನ, ಈಶ್ವರನಲ್ಲಿರುವ ಬ್ರಹ್ಮಚೇತನ ಅಂದ್ರೆ ಅದು 84 ಲಕ್ಷ ಜೀವರಾಶಿಗಳ ಒಳಗಿರುವ ಕೂಟಸ್ಥ ಚೇತನಗಳ ಮೊತ್ತ, ಚಿತ್ತ ಕೂಟಸ್ಥ ಚೇತನಗಳ ಮೊತ್ತ. ಮತ್ತ ಈಶ್ವರನ ಆಭಾಸ ಅಂತಂದ್ರೇನು? ಎಲ್ಲ 84 ಲಕ್ಷ ಜೀವರಾಶಿಗಳ ಅಂತಃಕರಣಗಳ ಒಳಗೆ ಮೂಡಿರುವ ಚಿತ್ತಕೂಟಸ್ಥನ ಮೊತ್ತನೇ ಏನದ? ಈಶ್ವರನ ಆಭಾಸ. ಎಲ್ಲ ಪ್ರತಿಬಿಂಬಗಳು ಏನದವ ಜೀವಾಭಾಸಗಳ ಮೊತ್ತನೇ ಅದು ಈಶ್ವರಾಭಾಸ. ಜೀವರನ್ನು ಬಿಟ್ಟು ಈಶ್ವರ ಇಲ್ಲವೇ ಇಲ್ಲ. ನಿಮ್ಮ ಮನಿ ಒಂದು ಬಿಟ್ಟಕ್ಕೆ ಬೆಳಗಾವಿ ಇರ್ತದೇನ್ರಿ? ನಿಮ್ಮ ಮನಿನೂ ಅದ್ರಾಗ ಯಾವ್ದ ಇಲ್ಲ ಹಂಗ. ಒಟ್ಟ ನೀವು ಜೀವ ಅಂತ ಬಂತು, ಈಶ್ವರ ಅಂತ ಬಂತು ಅಂತಂದ್ರ ಅವೆಡ್ಡು ಒಂದು ಗಾನೆ ವಾಲೆ, ಒಂದು ಭಜನೆ ವಾಲೆ, ಒಂದು ನಾಚನೆ ವಾಲೆ, ಅವು ಎಲ್ಲ ಒಂದೇ ಅವು. ಒಂದೇನದ ಯುನಿಟಿ ಅದ ದೊಡ್ಡ ಪ್ರಮಾಣದಾಗ ಓಸು ಕೂಡಿಸಿ ಹೇಳಿದ್ದು. ಇನ್ನ ಒಂದೇನದ ಇಂಡಿವಿಜುವಲ್, ಒಂದು ಟೋಟಲ್, ಒಂದು ಇಂಡಿವಿಜುವಲ್. ಜೀವ ಇಂಡಿವಿಜುವಲ್, ವೈಯಕ್ತಿಕ. ಈಶ್ವರ ಸಾರ್ವತ್ರಿಕ, ಸಾರ್ವಜನಿಕ. ಈಶ್ವರ ಅದಕ್ಕೇನಂತಾರ? ಟೋಟಲ್ ಅಂತಾರ. ಜೀವ ಇಂಡಿವಿಜುವಲ್. ಇವೆರಡು ಇಂಡಿವಿಜುವಲ್, ಟೋಟಲ್, ಇವೆರಡು ಏನದವ? ಟೆಂಪರರಿ ಅದಾವ, ಇವು ಅನಿತ್ಯ ಅದಾವ. ಅವು ಎರಡು ಹೋದ್ರೇನು ಇದ್ರೇನು ಒಂದು ಶಾಶ್ವತವಾಗಿ ಉಳಿತದಲ್ಲ, ಅದು ಏನದ? ವಿಶ್ವಾತೀತ, ಅತೀತ. ವಿಶ್ವ ಇದ್ರೇನು ವಿಶ್ವವಾದ್ರೇನು ಅದು ಹಂಗೆ ಉಳಿತದ. ಕೂಟಸ್ಥ ಚೇತನ, ಒಳಗಿರುವ ಶುದ್ಧ ಬ್ರಹ್ಮಚೇತನ, ಹೊರಗಿರುವ ಶುದ್ಧ ಬ್ರಹ್ಮಚೇತನ ಎಲ್ಲ ಒಟ್ಟು ಅದು ಹಂಗೆ ಉಳಿತದಲ್ಲ ಅಖಂಡವಾಗಿ. ಅದಕ್ಕೇನಂತಾರ? ಟ್ರಾನ್ಸೆಂಡೆಂಟಲ್. ಇಂಡಿವಿಜುವಲ್, ಟೋಟಲ್, ಟ್ರಾನ್ಸೆಂಡೆಂಟಲ್. TRANSDENTAL
TAL, ಇಂಡಿವಿಜುವಲ್, ಟೋಟಲ್, ಟ್ರಾನ್ಸೆಂಡೆಂಟಲ್. ಅದಕ್ಕೆ ಇಲ್ಲಿ ಈಶ್ವರ ಅಂತ ಅಂದ ಕೂಡ್ಲೇನೆ ಅಲ್ಲಿದ್ದದ್ದು ಇಲ್ಲದ, ಇಲ್ಲಿದ್ದದ್ದು ಅಲ್ಲದ ಅಂತಂದ್ರ ಈ ಎಲ್ಲಾನು ಬ್ರಹ್ಮಾಂಡದಲ್ಲಿದ್ದದ್ದು ಪಿಂಡಾಂಡದಾಗ ಇದ್ದದ್ದು ಬ್ರಹ್ಮಾಂಡದಾಗ ಅಂದ ಕೂಡ್ಲೇನೆ ಏನ್ ಮಾಡ್ತೀವಿ ನಾವು? ಬ್ರಹ್ಮಾಂಡದಾಗ ಒಂದ್ ದೊಡ್ಡ ಅರಣ್ಯ ಅದ, ಆ ಅರಣ್ಯದೊಳಗ ಹುಲಿ ಸಿಂಹ ಕರಡಿಗಳದವ, ಮತ್ತ ಹುಲಿ ಸಿಂಹ ಕರಡಿಗಳು ನಮ್ಮ ಪಿಂಡಾಂಡದಾಗ ಎಲ್ಲಿ ಅವತ್ತೆ ಕೇಳ್ತಾರ ಪುಣ್ಯವಂತರು. ಬ್ರಹ್ಮಾಂಡದಾಗ ಅಷ್ಟೆಲ್ಲ ಇದ್ದದ್ದು ನಮ್ಮ ಪಿಂಡಾಂಡದಾಗ ಎಲ್ಲಿ ಅದಾವ ಅಂತ ಕೇಳ್ತಾರ. ಆ ಹುಲಿ ಸಿಂಹ ಕರಡಿಗಳನ್ನ ಹಿಡಿದು ಆಡಿಸುವಂತ ಬುದ್ಧಿ ಆದ ಇಲ್ಲ ಮನುಷ್ಯನ ಬಲ್ಲಿ. ಕರಡಿಕ್ಕಿಂತ ದೊಡ್ಡ ಕರಡಿ ಅವ, ಹುಲಿಗಳ ಈಗಿಂತ ದೊಡ್ಡ ಹುಲಿ ಅವ. ಅವಕ್ಕೆಲ್ಲ ಹಿಡಿದು ಕುಂದಿರ್ಸಾನ. ಮತ್ತ ಅವಕ್ ಹಿಡಿದು ಕುಂದಿರ್ಸಿದ ಮೇಲೆ ಅವೆಲ್ಲ ನಮ್ಮೊಳಗೆ ಇದ್ದದಕ್ಕೆ ಹಿಡಿದು ಕುಂದಿರ್ಸಾನ. ಇದ್ದಿದ್ದಿಲ್ಲ ಅಂದ್ರೆ ಹೆಂಗ್ ಹಿಡಿದು ಕುಂದಿರ್ತಿದ್ದ? ಅದೆಲ್ಲ ಕೆಲಸ ಮಾಡ್ತದೆ. ತಾಯಿ ಗರ್ಭದೊಳಗೆ 9 ತಿಂಗಳ ಟೈಮ್ ಎದಕ್ಕೆ ತಗೋತಾನೆ ಈ ಮನುಷ್ಯ ಅಂತಂದ್ರ 84 ಲಕ್ಷ ಜೀವರಾಶಿಗಳ ಎಲ್ಲಾ ಸ್ವಭಾವಗಳನ್ನ ತಾಳ್ತಾನಂತವ. 9 ತಿಂಗಳು 84 ಲಕ್ಷ ಜೀವರಾಶಿಗಳ ಆಕಾರ ತಾಳ್ತಾನಂತವ. ಎಲ್ಲಾ ಜನ್ಮಗಳು ದಾಟಿ ಬರ್ಬೇಕಂತವ. ಎಲ್ಲ ಜನ್ಮಗಳು ತಾಳ್ತಾನಂತವ 9 ತಿಂಗಳದಾಗ ಹೊಟ್ಟೆಗೆ. ಯಾರೇ ನಾಯಿಗೆ ಮತ್ತೆ ಬೇರೆ ಪ್ರಾಣಿ ಹೆಸರಿಟ್ಟು ಕರೆದಾರೇನ್ರಿ? ಹುಲಿಗೆ ಬೇರೆ ಹೆಸರಿಟ್ಟು ಕರೆದಾರೇನು? ಬೆಕ್ಕಿಗೆ ಬೆಕ್ಕಾಗೆ ಹುಟ್ಟುತ್ತದೆ, ಬೆಕ್ಕಾಗೆ ಬದುಕ್ತದ, ಬೆಕ್ಕಾಗೆ ಸಾಯ್ತದ. ನಾಯಿಯಾಗೆ ಹುಟ್ಟುತ್ತದೆ, ನಾಯಾಗೆ ಬದುಕ್ತದ, ನಾಯಾಗೆ ಸಾಯ್ತದ. ನಾಯಿಗೆ ಮತ್ತೊಂದು ಯಾವ ಪ್ರಾಣಿ ಹೆಸರಿಟ್ಟಿಲ್ಲ. ಮನುಷ್ಯನಿಗೆ ಎಲ್ಲ ಪ್ರಾಣಿಗಳ ಹೆಸರಿಟ್ಟು ಕರೀತಾರ. ಅವನಿಗೆ ನವಿಲನಂತೆ ನಾಟ್ಯ ಮಾಡ್ತಾನ, ಸಿಂಹದಂತೆ ಗರ್ಜಿಸ್ತಾನ, ನಾಯಿಯಂತೆ ಬೊಗಳ್ತಾನ, ಕತ್ತೆಯಂತೆ ಕೆಲಸ ಮಾಡ್ತಾನ, ಕೋಗಿಲೆಯಂತೆ ಹಾಡ್ತಾನ. ಎಲ್ಲದವ ಅವನೊಳಗೆ. ಬ್ರಹ್ಮಾಂಡದಾಗ ಎಷ್ಟು ಜೀವಿಗಳದ, ಓಸು ಜೀವಿಗಳ ಒಳಗಿಂದೊಳಗೆ ಚೀಳ ಕುಟುಕತನ. ವಿಷ ಸರ್ಪ ಇದ್ದಂಗ ಅದನ ಅವನು. ಅವನ ಸನಕ್ಕೆ ಹೋದ್ರೆ ಡೇಂಜರ್ ಅದನ. ಹೆಂಗದ ಇದೆಲ್ಲ? ಜಗತ್ತು ಬದಲಾಯಿಸದಂತ ಮತ್ತ ತಾನು ಸಿಕ್ಕಾಪಟ್ಟೆ ಬದಲಾಯಿಸಿ ಜಗತ್ತೇ ಬದಲಾಯಿಸದ ಅಂದ್ಬಿಡ್ತಾನ ತಾನೇ. 84 ಲಕ್ಷ ಜೀವರಾಶಿಗಳ ಗರ್ಭಕೋಶದಲ್ಲಿ ಅನುಭವಿಸ್ತಾನ. ಅವೆಲ್ಲ ತಾಳ್ತಾನವ, ಜನ್ಮ ತಾಳಿ. ಆಮೇಲೆ ಲಾಸ್ಟಿಗೆ 9ನೇ ತಿಂಗಳಿಗೆ 9ನೇ ತಿಂಗಳದಾಗ 9 ದಿವಸ ಆಗಿ 9 ಗಂಟೆ 9 ನಿಮಿಷ, ಆಮೇಲೆ 9 ಸೆಕೆಂಡ್, ಮತ್ತೆ ಮುಂದೆ ಏನೇನ್ ಬರ್ತಾವ ಅವೆಲ್ಲ 9 ಬರೀ ಸೆಕೆಂಡೇ ನಮಗೆ ಕಾಣದ. ಅದಕ್ಕಿಂತ ಮುಂದೆ ಬಹಳ ಅದ 9ರದು. ಆ 9 ಮುಗಿದ ಮೇಲೆ ಅವ ಹೊರಗೆ ಬರ್ತಾನ. ಎಲ್ಲ 84 ಲಕ್ಷ ಜೀವರಾಶಿಗಳ ಎಲ್ಲಾ ಸ್ವಭಾವಗಳನ್ನ ಧಾರಣೆ ಮಾಡ್ತಾನ 9 ತಿಂಗಳು. ಎಲ್ಲಾ ಜನ್ಮಗಳು ತಗೋತಾನ, ಎಲ್ಲಾ ಜನ್ಮ ತಾಳ್ತಾನ, ಎಲ್ಲಾ ಆಕಾರ ತಾಳೆ ಬರ್ತಾನ. 84 ಲಕ್ಷ ಜೀವರಾಶಿಗಳ ವಾಸನೆ ಇರ್ತದೇನೆ ಅಲ್ಲಿ? ಎಲ್ಲಾನು ಇರ್ತದ್ರಿ. ಅದು ಮನುಷ್ಯನಾಗಿ ಬರ್ಬೇಕಾದ್ರೆ ಅವೆಲ್ಲ ಓಸು ಇಟ್ಕೊಂಡೇ ಬರ್ತಾನ. ಮನುಷ್ಯನ ವಾಸನೆ ಜಾಸ್ತಿ ಆಗಿದ್ದಕ್ಕೆ ಮನುಷ್ಯ ಜನ್ಮ ಬಂದ್ಬಿಡ್ತದ್ರಿ. ಆ ವಾಸನೆಗಳು ಅವೆಲ್ಲ ಕೂಡಿ ಎಲ್ಲ ಅನುಭವಿಸಿ ಮನುಷ್ಯ ಜನ್ಮದ್ದು ಹೆಚ್ಚಾಗಿರ್ತದೆ. ಈ ಕರ್ಮದ ವಾಸನೆ ಜಾಸ್ತಿ ಆಗಿದ್ದಕ್ಕೆ ಈ ವಾಸನೆ ಬರ್ತದೆ. ಇಲ್ಲ, ಅಲ್ಲಿ ಏನಾಗ್ತದಂತಂದ್ರೆ ಪಾಪ ಪುಣ್ಯ 2 ಕರ್ಮ ಮಾಡಿರ್ತಾನಲ್ಲ. ಪುಣ್ಯ ಮಾಡಿದ ಕರ್ಮ ಖಲಾಸಾಯ್ತು ಅಂತಂದ್ರ ಮನುಷ್ಯ ಜನ್ಮಕ್ಕೆ ಬರ್ತಾನ. ಪಾಪ ಮಾಡಿದ ಕರ್ಮ ಖಲಾಸಾಯ್ತು ಅಂದ್ರೆ ಮತ್ ಮನುಷ್ಯ ಜನ್ಮಕ್ಕೆ ಬರ್ತಾನ. ಇಲ್ಲಿ ಬಂದು ಮತ್ತೇನ್ ಮಾಡ್ತಾನ? ಕರ್ತೃತ್ವ ಭೋಕ್ತೃತ್ವ ಮಾಡ್ತಾನ. ಮತ್ತು ವಾಪಸ್ ಪಾಪ ಪುಣ್ಯ ಮಾಡಿ ಅವು ಅನುಭವಿಸ್ಲಕ್ ಮತ್ ಹೋಗ್ತಾನ. ಅಧೋಗತಿ ಊರ್ಧ್ವಗತಿ ಅಂತ ಏನದಾವಲ್ಲ, ಆ ಗತಿಗಳಲ್ಲಿ ಹೋತಾನ. ಹೋಗಿ ಅದು ಅನುಭವಿಸಿ ಮತ್ ಬರ್ತಾನ, ಮತ್ ಹೋತಾನ, ಮತ್ತೇನೋ ಮಾಡ್ತಾನ, ಮತ್ ಬರ್ತಾನ, ಮತ್ ಹೋತಾನ. ಬರೀ ಇದೇ ಕೆಲಸ. ನೀವು ಮಾಡ್ತೀರಿ ನೋಡ್ರಿ, ಮನಿಗೆ ಬರ್ತೀರಾ, ಮನಿಗೆ ಬರ್ತೀರಿ, ನಿಮ್ದೇನ್ ಕೆಲಸ ಅದ ಎಲ್ಲ ಹೊರಗೆ ಹೋಗಿ ಮಾಡ್ಕೊಂಡು ಆ ಕೆಲಸ ಮುಗಿದ ಕೂಡ್ಲೇನೆ ಮತ್ ನಿಮ್ ಮನಿಗೆ ಬರ್ತೀರಿ. ಮನಿಗೆ ಬಂದು ಸುಮ್ ಕುಂದಿರ್ತೀರ, ಮತ್ ಹೋಗ್ತೀರಿ. ಇಲ್ಲಿ ಬಂದು ಮತ್ತೇನೋ ಪ್ಲಾನ್ ಮಾಡ್ತೀರಿ, ಮತ್ತೇನೋ ಮಾಡ್ಬೇಕಂತೀರಿ.
ಮತ್ ಹೋಗ್ತೀರಿ, ಮತ್ ಹೋಗಿ ಎಲ್ಲಿ ಬರ್ತೀರಿ, ಮತ್ ಮನೆಗೆ ಬರ್ತೀರಿ. ಅದು ಮನಿ ಇದ್ದಂಗ ಮನುಷ್ಯ ಜನ್ಮ ಎಲ್ಲಾ ಜೀವಿಗಳಿಗೆ. ಮನಿಗೆ ಬಂದು ಮನುಷ್ಯ ಆಗಲ್ಲ. ಬೇರೆ ಜೀವಿಗಳಲ್ಲಿ ಏನದ ಅಂತಂದ್ರ ಕರ್ತೃತ್ವ ಇಲ್ಲ, ಬರೇ ಭೋಕ್ತೃತ್ವ. ಹೊರಗೆ ಹೋದಾಗ ಬರೇ ಭೋಕ್ತೃತ್ವ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಕರ್ತೃತ್ವ. ದೇವತೆಗಳಿಗೆ ಸಹಿತ ಕರ್ತೃತ್ವ ಇಲ್ಲ, ಅದು ಬರೇ ಭೋಕ್ತೃತ್ವ. ಆ ಪುಣ್ಯ ಅನುಭವಿಸ್ಲಕ್ ದೇವತೆಗಳಾಗ್ಯಾರ ಅಷ್ಟೇ, ಅಲ್ಲೇನು ಕರ್ತೃತ್ವ ಇಲ್ಲ. ಅವ್ರು ಮತ್ತ ಭೋಕ್ತೃತ್ವ ಮುಗಿದ ಮೇಲೆ ಮತ್ತೆ ಮನುಷ್ಯ ಜನ್ಮಕ್ಕೆ ಬರ್ತಾರ. ಮತ್ತೆ ಬಂದು ಕರ್ತೃತ್ವ ಮಾಡಿ ಒಳ್ಳೆ ಕಾರ್ಯ ಮಾಡಿ ಪುಣ್ಯ ಗಳಿಸಿದ್ರಂತಂದ್ರ ದೇವತೆಗಳಾಗ್ತಾರ. ಕೆಟ್ಟ ಕಾರ್ಯ ಮಾಡಿದ್ರಂತಂದ್ರ ಹೀನ ಯೋನಿಗಳಿಗೆ ಹೋಗ್ತಾರ. ಕರ್ತೃತ್ವ ಭೋಕ್ತೃತ್ವ ಇರೋದು ಮನುಷ್ಯ ಒಬ್ಬನಿಗೆ, ಉಳಿದ ಯಾವ ಜೀವಿಗಳಿಗಿಲ್ಲ. ಉಳಿದೆಲ್ಲ 84 ಲಕ್ಷ ಜೀವರಾಶಿಗಳು ಬರೇ ಭೋಗ ಜೀವಿಗಳು. ಇವ ಒಬ್ಬನೇ ಕರ್ತೃತ್ವ ಮತ್ತು ಭೋಕ್ತೃತ್ವ. ಅದಕ್ಕೆ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ. ಅದಕ್ಕೆ ಇಲ್ಲಿ ನೀವು ಕರ್ತೃತ್ವ ಮಾಡುವುದಕ್ಕೆ ನಿಮಗೆ ಅವಕಾಶ ಅದ. ಸತ್ರೆ ಅಂದ್ರೆ ಎಲ್ಲರೂ ಭೋಕ್ತೃತ್ವಕ್ಕೆ ಹೋದ್ರಿ ಅಂತಂದ್ರೆ ಇಲ್ಲಿ ಮಾಡ್ಲಕ್ಕ ಏನ್ ಸಾಧ್ಯತೆ ಅದು ಮತ್ತೆ ಮುಂದೆ ಮಾಡ್ಲಕ್ಕ ಆಗಂಗಿಲ್ಲ. ಈಗ ಏನ್ ಮಾಡೋದು ಮಾಡ್ರಿ. ಪಾಪ ಪುಣ್ಯಗಳನ್ನ ಮಾಡಿ ಮೇಲೂ ಹೋಗ್ಬೋದು, ತೆಳಗೂ ಹೋಗ್ಬೋದು. ಇದು ಎಷ್ಟ್ ಸಾರಿ ಓದ್ತೀರಿ, ಎಷ್ಟ್ ಸಾರಿ ಬರ್ತೀರಿ, ನಿಮಗೆ ಮನಿ ಅನ್ನೋದು ಬ್ಯಾಸರ ಅನ್ಸಂಗಿಲ್ಲೇನು? ಆ ಪಾಪ ಪುಣ್ಯ ಮಾಡೋದು ಬಿಟ್ಟು ಅದು ನನಗೆ ಸಂಬಂಧ ಇಲ್ಲ, ನಾನು ಆತ್ಮ ಸ್ವರೂಪ ಅದೀನಿ ಅಂತ ಒಂದು ಶ್ರೇಷ್ಠವಾದ ವಿಚಾರ ತಿಳ್ಕೊಂಡು ಹೋಗೋದು ಬರೋದು ಅವೆಲ್ಲ ಬಿಟ್ಟು ಪರಿಪೂರ್ಣತೆಗೆ ಬರ್ರಿ. ಪರಿಪೂರ್ಣನಾಗಿ ಎಲ್ಲಾ ಕಾಲದಲ್ಲಿ ಎಲ್ಲಾ ದೇಶದಲ್ಲಿ ಹೊರಗಾದ್ರೂ ಅಲ್ಲಿನೂ ನಾನೇ ಅದೀನಿ, ಮನಿ ಒಳಗನು ನಾನೇ ಅದೀನಿ, ಮನಿನೂ ನಂದೇ, ಹೊರಗಿಂದು ನಂದೇ, ಎಲ್ಲ ನಾಂದೇ, ಸೃಷ್ಟಿ ಸ್ಥಿತಿ ಲಯ ಅಂತೇಳಿ ಸ್ವಲ್ಪ ಎತ್ತರದ ಮಟ್ಟದ ಸ್ವರೂಪಕ್ಕೆ ಬರ್ರಿ ಅಂತ ಹಿಂಗೆ ಇದು ಸಾಧನೆ ನಡೆದದು. ಅದಕ್ಕೆ ಈಶ್ವರನಲ್ಲಿ ಏನೇನದವ ಅವೆಲ್ಲ ಓಸು ಜೀವನಲ್ಲಿ ಅದಾವ. ಈಶ್ವರ ಅಂದ್ರೆ ಜೀವಗಳ ಚೇತನಗಳ ಮೊತ್ತ. ಈಶ್ವರನಲ್ಲಿರುವ ಬ್ರಹ್ಮಚೇತನ ಅಂದ್ರ ಎಲ್ಲ ಜೀವರುಗಳೊಳಗಿರುವ ಕೂಟಸ್ಥ ಚೇತನದ ಮೊತ್ತ. ಈಶ್ವರನಲ್ಲಿರುವ ಮಾಯೆ ಅಂತಂದ್ರ ಎಲ್ಲ ಜೀವರುಗಳಲ್ಲಿರುವ ಅವಿದ್ಯೆಗಳ ಮೊತ್ತ. ಈಶ್ವರನಲ್ಲಿರುವ ಆಭಾಸ ಅಂತಂದ್ರೆ ಎಲ್ಲ ಜೀವರುಗಳೊಳಗಿರುವ ಚಿದಾಭಾಸಗಳ ಮೊತ್ತ. ಒಂದು ವೈಯಕ್ತಿಕ, ಇನ್ನ ಒಂದು ಸಾರ್ವಜನಿಕ. ಈಶ್ವರ ಅಂದ್ರೆ ಸಾರ್ವಜನಿಕ, ಪಬ್ಲಿಕ್. ಅದಕ್ಕೆ ದೈವ ದೈವ ದೈವದವರು ಎಲ್ಲರೂ ಕೂಡಿ ಹೇಳಿದ್ದು ಒಂದು ಒಳ್ಳೆ ದೇವರ ವಾಣಿ ಅಂತೇಳಿ. ಯಾಕಂತಾರ ಅಂತಂದ್ರೆ ದೈವದವರಿಗೆ ದೇವರ ಸ್ಥಾನಮಾನ ಕೊಟ್ಟಾರಲ್ರಿ. ಒಬ್ಬಂದು ಬೇಡಪ್ಪ, ಎಲ್ಲರೂ ಕೂಡಿ ತಗೊಂಡು ನಿರ್ಧಾರ ಚಂದ ಇರ್ತದ, ಎಲ್ಲರೂ ಕೂಡಿ ತಗೊಳ್ಳೋಣ, ಅದು ದೈವಿ ನಿರ್ಧಾರ ಇರ್ತದ ಅಂತೇಳಿ ಒಂದು ಗೌರವ ಯಾಕೆ ಕೊಡ್ತಾರ? ಈಶ್ವರನ ಸ್ಥಾನಮಾನ ಅಲ್ಲಿ ಕೊಟ್ಟಿರ್ತಾರೆ. ಜೀವನಲ್ಲಿ ಆಭಾಸ ಯಾವುದು? ಅವಿದ್ಯೆ. ಬುದ್ಧಿಯಲ್ಲಿ ಕೂಟಸ್ಥ ಚೇತನದ ಪ್ರತಿಬಿಂಬ. ಕೇವಲ ಮಾಯೆಯನ್ನಾಗಲಿ ಕೇವಲ ಅವಿದ್ಯೆಯನ್ನಾಗಲಿ ಈಶ್ವರ ಜೀವ ಎನ್ನಲಾಗದು. ಈಶ್ವರ ಅಂತ ಯಾಕಂತಾರ? ಅದರೊಳಗೆ ಬ್ರಹ್ಮಚೇತನ ಪ್ಲಸ್ ಮಾಯೆಯಲ್ಲಿ ಆ ಬ್ರಹ್ಮನ ಪ್ರತಿಬಿಂಬ, ಅವೆರಡು ಕೂಡಿಸೇ ಈಶ್ವರ ಅಂತಾರ. ಜೀವ ಅಂತ ಯಾವ್ದಕ್ಕಂತಾರ? ಕೂಟಸ್ಥ ಚೇತನ ಪ್ಲಸ್ ಆತನ ಅಂತಃಕರಣದಲ್ಲಿ ಬುದ್ಧಿಯಲ್ಲಿ ಅವಿದ್ಯೆಯಲ್ಲಿ ಆ ಕೂಟಸ್ಥ ಚೇತನದ ಪ್ರತಿಬಿಂಬ, ಅದಕ್ಕೆ ಜೀವ ಅಂತಾರ. ಇದೆಲ್ಲ ಗೊತ್ತದ. ಅಂತಃಕರಣದೊಳಗೆ ಕೂಟಸ್ಥ ಚೇತನದ ಪ್ರತಿಬಿಂಬವೇ ಜೀವಾಭಾಸ. ಮಾಯೆಯೊಳಗೆ ಬ್ರಹ್ಮಚೇತನದ ಪ್ರತಿಬಿಂಬವೇ ಈಶ್ವರಾಭಾಸ. ಜೀವಾಭಾಸವು ಕರ್ಮಗಳನ್ನು ಮಾಡುತ್ತದೆ, ಈಶ್ವರಾಭಾಸಗಳು ಕರ್ಮ ಫಲಗಳನ್ನು ಕೊಡುತ್ತದೆ. ಇಷ್ಟೇ ಇಲ್ಲಿರೋದು ಮಜಾ. ಈಶ್ವರನೊಳಗಿರುವ ಆಭಾಸ ಏನ್ ಮಾಡ್ತದ? ಕರ್ಮ ಫಲ, ಜನ್ಮ ಪುನರ್ಜನ್ಮ, ನಿನ್ನ ಕರ್ಮಕ್ಕೆ ತಕ್ಕಂತೆ ಎಂತ ಜನ್ಮ ತಾಳಬೇಕು, ಆ ಜನ್ಮಕ್ಕೆ ಹೋಗಿ ನೀನು ಏಸು ವರ್ಷ ಬದುಕಬೇಕು, ಮತ್ತ ಆ ಬದುಕಿದಾಗ ನೀನು ಏನೇನು ಭೋಗಿಸಬೇಕು,
ಇದೆಲ್ಲ ಓಟು ಡಿಸೈಡ್ ಮಾಡೋದ್ಯಾವುದು? ಈಶ್ವರಾಭಾಸ. ಆ ಕರ್ಮಗಳನ್ನು ಮಾಡೋದ್ಯಾವುದು? ಜೀವಾಭಾಸ. ಪಾಪ ಪುಣ್ಯ ಮಾಡೋದು ಜೀವಾಭಾಸ, ಕರ್ಮ ಫಲ ಕೊಡೋದು ಈಶ್ವರಾಭಾಸ, ಆ ಕೊಟ್ಟ ಕರ್ಮಗಳನ್ನು ಅನುಭವಿಸುವುದು ಜೀವಾಭಾಸ. ಜೀವ ಕರ್ಮ ಮಾಡುತ್ತಾನೆ ಸರಿ, ಈಶ್ವರ ಫಲ ಕೊಡುತ್ತಾನೆ ಸರಿ. ಜೀವನಲ್ಲಿರುವ ಆಭಾಸ ಮಾತ್ರ ಕರ್ಮ ಮಾಡುತ್ತದೆ, ಕೂಟಸ್ಥ ಕರ್ಮ ಮಾಡುವುದಿಲ್ಲ. ಈಶ್ವರನಲ್ಲಿರುವ ಆಭಾಸ ಮಾತ್ರ ಫಲವನ್ನು ಕೊಡುತ್ತದೆ. ಬ್ರಹ್ಮಚೇತನ ಯಾವ ಫಲವನ್ನು ಕೊಡುವುದೂ ಇಲ್ಲ, ಹೇಳುವುದೂ ಇಲ್ಲ, ಕೇಳುವುದೂ ಇಲ್ಲ, ಏನೇನು ಮಾಡಂಗಿಲ್ಲ. ಅದು ಏನ್ ಮಾಡ್ತದ? ಅದು ತನ್ನ ಸತ್ತಾಸ್ಫೂರ್ತಿಯನ್ನು ಕೊಡ್ತದ. ನೀವೇನ್ ಪಾಪ ಪುಣ್ಯ ಮಾಡ್ತೀರಿ, ಏನ್ ಫಲ ಮಾಡ್ಕೊಡ್ತೀರಿ, ಅದೆಲ್ಲದಕ್ಕೂ ನಾನು ಆಸರೆಯಾಗಿರ್ತೀನಿ, ನಾನು ನೋಡ್ಕೊತಿರ್ತೀನಿ, ನಾ ಎಲ್ಲ ನಿಮ್ ಜೊತೆಗೆ ಇರ್ತೀನಿ, ನಾ ಏನು ಮಾಡಂಗಿಲ್ಲ. ಅದಕ್ಕೆ ಶ್ರೀಕೃಷ್ಣ ನಾನು ಒಂದು ಆಯುಧವನ್ನು ಮುಟ್ಟುವುದಿಲ್ಲ, ಯುದ್ಧ ಮಾಡುವುದಿಲ್ಲ, ನಿಮ್ ಜೊತೆಗೆ ಇರ್ತೇನೆ ನಾನು. ಆಭಾಸನ ಜಾಗದಾಗ ನನ್ನ ಕೃಷ್ಣ ಏನು ಕೂಟಸ್ಥನ ಜಾಗದಾಗದನ್ರಿ ಅವನು. ಮಹಾಭಾರತ ಇದ್ರೊಳಗ ಯುದ್ಧದಾಗ ಕೂಟಸ್ಥನ ಜಾಗದಾಗದನವನು, ಬ್ರಹ್ಮನ ಜಾಗದಾಗದನವನು. ಏನೊಂದು ಬಿಲ್ಲು ಮುಟ್ಲಿಲ್ಲ, ಒಂದು ಬಾಣ ಮುಟ್ಲಿಲ್ಲ, ಎಲ್ಲ ಓಟು ಮಾಡಿಸಿದ ಹೊರತು ತಾ ಏನು ಮಾಡಲಿಲ್ಲ. ಎಲ್ಲದಕ್ಕೂ ಆಧಾರವಾಗಿದ್ದ, ತನಗೆ ಯಾವ ಆಧಾರವೂ ಇಲ್ಲ. ಕಟ್ಟ ದರಿದ್ರ ಜೀವನ ಒಂದು ಕೃಷ್ಣಂದು. ಪರ್ಸನಲ್ ಲೈಫ್ ಏನದ? ಹುಟ್ಟದು ಎಲ್ಲೋ, ಬೆಳೆಯದು ಎಲ್ಲೋ, ಅವನ ದೋಸ್ತರು ಎಂತವ್ರು, ಎಲ್ಲರೂ ಕಳ್ಳರು, ಸುಳ್ರು. ಮತ್ತೆ ಆಕೆ ತಾಯಿ ಕೇಳ್ತಾಳ, 8 ಮಂದಿ ಹೆಂಡ್ರಿ ಮಾಡ್ಕೊಂಡೆ ಅಂತ, ಒಂದೇ ಮದುವೆ ಮಾಡ್ಕೊಳಗಾರೆ ನನಗೆ ಕರೀಲಿಲ್ಲಲ್ಲೋ ಅಂತ ಕೇಳ್ತಾಳಕ್ಕೆ, ಬೆಳೆಸಿದಕ್ಕೆ ತಾಯಿ ಯಶೋದ. ಅವ ಅಂತಾನ ಅದು ಮದುವೆ ಅಂತಾರೇನ ಯವ್ವ, ಬರೇ ಹೋರಾಟ, ಗುದ್ದಾಟ, ಜಗಳ. ಒಂದು ಮದುವೆನೂ ನಂದು ಮದುವೆ ಅಂತೇಳಿ ಚಂದ ಕುಂದಿರಿಸಿ ತಾಳಿ ಕಟ್ಟ ಕೆಲಸ ಆಗಿಲ್ಲ. ಓಸು ಗುದ್ದಾಡಿ ತಂದು ಅವ ಹೆಂಗಸರು ಅಲ್ಲ. ಅಂಥದ್ದೇನಾರೆ ನಿಮಗೆ ಆಗ್ಯದೇನ್ರಿ? ಎಷ್ಟು ಸಿಸ್ಟಮೆಟಿಕ್ ಆಗಿ ಡೈನಿಂಗ್ ಟೇಬಲ್ ಮೇಲೆ ನಿಮಗೆ ಅಡಿಗೆ ಬರ್ತದ, ಊಟ ಬರ್ತದ, ಸಿಸ್ಟಮೆಟಿಕ್ ಆಗಿ ಕರ್ಕೊಂಡೋಗಿ ಹೆಣ್ಣು ತೋರಿಸಾರ, ಮದುವೆ ಮಾಡ್ಕೊಂಡ. ಒಂದರೆ ಹಿಂಗೇನಾರು ಹೋರಾಟ ಮಾಡಿರೇನು ಬದುಕ? ಏನೇನೂ ಇಲ್ಲ. ಇಡೀ ಕೃಷ್ಣನ ಬದುಕು ಪರ್ಸನಲ್ ಲೈಫ್ ನೋಡಿದ್ರೆ ಭಯಂಕರ ಡೇಂಜರ್ ಲೈಫ್. ಅವನು ಹುಟ್ಟುತ್ತಲೇನೆ ಅವನಿಗೆ ಸಾಯಿಸ್ಬೇಕನ್ನೋ ಸೋದರ ಮಾವ ತಯಾರಾಗಿ ಕೊಟ್ಟಿದ್ದ. ಹಂಗೆ ಯಾರು ನಿಮಗೆ ಸೋದರ ಮಾವದಾರ ಅನ್ಕೊಲ್ಬೇಕನ್ನೋರು? ಎಂತ ಜನ್ಮ. ಒಬ್ಬವಂತೂ ಶಿಶುಪಾಲ ಅವನಿಗೆ ಮಾತು ಬರೋದ್ರಕ್ಕಿಂತ ಮೊದಲ ಬೈದಿಲ್ಲ. ಯಾವಾಗ ಮಾತು ಬರ್ಲಕ್ಕತ್ತ ಬೈಯದೇ ಒಂದು ಕೆಲಸ. ಕೃಷ್ಣಗೆ ಕಂಟಿನ್ಯೂ ಬೈದಾನ. ಎಂತ ಪರ್ಸನಲ್ ಲೈಫ್, ಬಹಳ ಅಸಹ್ಯವಾದ ಜೀವನ ಅವನು ಪರ್ಸನಲ್. ಆದ್ರೆ ಅವನ್ ಹೆಂಗಿದ್ದ? ಕೂಟಸ್ಥ, ಸುಶಿವ, ಸ್ವಚ್ಛ ಬೆಕ್ಕದಷ್ಟಿರ್ಲದ. ಧರ್ಮಸ್ಥಾಪನೆ ಮಾಡುವುದಕ್ಕೆ ಬಂದಿದ್ದ, ಧರ್ಮಸ್ಥಾಪನೆ ಮಾಡ್ದ, ಎದ್ದಕ್ಕೂ ಅಂಟುಗಳಿಲ್ಲ ಅವನು. ಎಲ್ಲದಕ್ಕೂ ಆಧಾರ. ತನಗೆ ಯಾವ ಆಧಾರವಿಲ್ಲದೆ ಎಲ್ಲದಕ್ಕೂ ಆಧಾರವಾಗಿರುವವನೇ ಬ್ರಹ್ಮ. ಸಪೋರ್ಟ್ಲೆಸ್ ಸಪೋರ್ಟರ್ ಆಫ್ ದಿ ಯೂನಿವರ್ಸ್. ಬ್ರಹ್ಮನ ಲಕ್ಷಣ ಇದು. ಶಿವ, ಬ್ರಹ್ಮ, ದೇವರು ಅಂತೇನಂತಿರಲ್ಲ, ಸಪೋರ್ಟ್ಲೆಸ್ ಸಪೋರ್ಟರ್ ಆಫ್ ದಿ ಯೂನಿವರ್ಸ್, ಪೇರೆಂಟ್ಲೆಸ್ ಪೇರೆಂಟ್ ಆಫ್ ದಿ ಯೂನಿವರ್ಸ್. ಅವನಿಗೆ ಯಾವ ತಂದೆ ತಾಯಿಗಳು ಚಲೋ ಸಾಕಿಲ್ಲ, ಆದರೂ ಸಹಿತ ಅವನು ಎಲ್ಲರಿಗೂ ತಂದೆ ತಾಯಿಗಳ ಹಾಗೆ ಇದ್ದಾನೆ ಪರಮಾತ್ಮ. ಯಾರ್ಯಾರ ಅವನಿಗೆ ಹಡದು ಬೆಳೆಸಾರೇನೋ ಅವನಿಗೆ? ಪೇರೆಂಟ್ಲೆಸ್ ಪೇರೆಂಟ್ ಆಫ್ ದಿ ಯೂನಿವರ್ಸ್, ಸಪೋರ್ಟ್ಲೆಸ್ ಸಪೋರ್ಟರ್ ಆಫ್ ದಿ ಯೂನಿವರ್ಸ್. ಅವನು ಯಾಕೆ ಹಂಗ ಮಾಡ್ತಾನ ಅಂತ ಅವನಿಗೆ ಏನಾರ ಕಾರಣ ಅದ ಏನ್ರಿ? ಪರಮಾತ್ಮ ಮಾಡುವ ಲೀಲೆಗಳಿಗೆ ಎಲ್ಲರ ಕಾರಣ ಅದ ಏನು? ಮನುಷ್ಯರು ಮಾಡಿದ್ದಕ್ಕ, ಮನುಷ್ಯರು ಮಾಡಿದ ಕುಕೃತ್ಯಗಳಿಗೆ, ಸುಕೃತ್ಯಗಳಿಗೆ ಏನ್ ಮಾಡ್ತಾರ? ಒಳ್ಳೆ ಕೆಲಸ ಮಾಡಿದ್ರೆ
ಪದ್ಮಭೂಷಣ ಅವು ಇವು ಏನೇನೋ ಕೊಡ್ತಾರ, ಭಾರತ ರತ್ನ ಪ್ರಶಸ್ತಿಗಳು ಕೊಡ್ತಾರ. ಕೆಟ್ಟ ಕೆಲಸ ಮಾಡಿದ್ರೆ ಜೈಲ್ನಾಗ ಹಾಕಿ ಶಿಕ್ಷೆ ಕೊಡ್ತಾರ. ಇದು ಯಾರು? ಮನುಷ್ಯರು ಮಾಡಿದ್ದಕ್ಕೆ ಮನುಷ್ಯರೇ ಮಾಡೋ ವ್ಯವಸ್ಥೆಗಳಿವು. ಪರಮಾತ್ಮ ಆಕ್ಸಿಡೆಂಟ್ ಮಾಡಿ ಕೊಲ್ಲಿ ಬಿಡ್ತಾನಲ್ಲ, ಅವನ ಮೇಲೆ ಏನಾರ ಕೇಸ್ ಹಾಕ್ತಾರೆ ಇವ್ರು ಸಂವಿಧಾನದವರು, ಜಡ್ಜ್ಗಳು, ವಕೀಲಗಳು? ಇರ್ಬಿ ಕೊಲ್ದಂಗೆ ಕೊಲ್ಲಿ ಬಿಡ್ತಾನಲ್ಲ. ಹರಿದ್ವಾರ ಅಲ್ಲಿ ಇಲ್ಲಿ ದೇವ್ರ ಭಕ್ತರ ಅಂತೇಳಿ ಹೋದ್ರೆ ನೀವ್ಯಾ ಭಕ್ತಿ ಮಾಡ್ತೀರಿ? ನನ್ನ ಮಕ್ಕಳ ನರ್ರ ಕಡೆ ಅಂತೇಳಿ ನೀರಾಗ ಹರಿಸ್ಬಿಟ್ಟ ಓಸು ಮಂದಿಗೆ. ಅವನ ಮೇಲೆ ಏನ್ ಕೇಸ್ ಹಾಕ್ತೀರಿ? ಅದಕ್ಕ ಇಲ್ಲಿ ಏನದಪ್ಪ ಅಂತಂದ್ರೆ, ಈಶ್ವರನಲ್ಲಿರುವ ಆಭಾಸ ಫಲಗಳನ್ನು ಕೊಡುತ್ತಾನೆ, ಆದರೆ ಈಶ್ವರನಲ್ಲಿರುವ ಬ್ರಹ್ಮಚೇತನ ಫಲ ಕೊಡಂಗಿಲ್ಲ, ಏನು ನೋಡಂಗಿಲ್ಲ. ಜೀವನಲ್ಲಿರುವ ಆಭಾಸ ಆ ಕರ್ಮ ಮಾಡಿ ಆ ಕರ್ಮಕ್ಕೆ ತಕ್ಕಂತ ಫಲಗಳನ್ನು ಪಡೆಯುತ್ತಾನೆ. ನೀವೇ ಪಡೆದಿರೇನು? ನೀವು ಕರ್ಮ ಮಾಡೋದಷ್ಟೇ ಅದ, ಫಲ ಕೊಡೋದು ನಿಮ್ ಕೈಯಾಗದ ಏನು? ಒಂದ್ ವೇಳೆ ಫಲ ಕೊಡೋದು ನಿಮ್ ಕೈಯಾಗಿತ್ತಂತಂದ್ರ ಜಗತ್ತಿನ ಎಲ್ಲಾ ಭೋಗಗಳು ನಿಮ್ಮ ಹೆಸರಿಗೆ ಬರ್ಕೊಂಡ್ ಬರ್ತಿದ್ರಿ ನಿಮ್ ಮನೆ ಬರ್ದಾಗ. ಎಲ್ಲಾ ಭೋಗ ನನಗೆ ಇರಲಿ, ಎಲ್ಲ ಆಯುಷ್ಯ ನನಗೆ ಇರಲಿ. ನಿಮ್ ಕೈಯಾಗಿ ಇತ್ತಂದ್ರೆ ಹಂಗೆ ಬರ್ಕೋತೀರಾ ಇಲ್ಲ ನೀವು ಸ್ವಂತ? ನೀವು ಬರ್ಕೊಂಡಿಲ್ಲದು, ಈಶ್ವರ ಬರೆದದ್ದು ಅದು. ಅದಕ್ಕೆ ವಿಧಿ ಅಂತಾರೆ. ವಿಧಿ ರವಿ ಚಂದ ಅಂತಾರಲ್ಲ, ಇದೆ ನಿಮ್ ಕರ್ಮಕ್ಕೆ ತಕ್ಕಂತೆ ನೀವು ಬರ್ಕೊಂಡಿಲ್ಲ. ನಿಮ್ಗೇನಾರು ಬರ್ಕೊಳಕ್ ಒಂದೇನಾರ ಪೆನ್ನ ಕಾಪಿ ಕೊಟ್ರ ಒಂದು 10 ಲಕ್ಷ ವರ್ಷ ಈ ಭೂಮಿ ಮೇಲೆ ಹಿಂಗೆ ಬದುಕಬೇಕನ್ನೋದು ಬರ್ಕೊಂಡ್ಬಿಡ್ತೀರಿ ನೀವು. ಅದಕ್ಕೆ ಅದು ಫಲ ಕೊಡೋದು ನಿನ್ ಕೈಯಾಗಿಲ್ಲ, ಸುಮ್ ಕರ್ಮ ಮಾಡ ಅಷ್ಟೇ ಅಂತ ಹೇಳ್ತಾನ ನಾವು, ಅಷ್ಟೇ ಜೀವನಿ. ಎಲ್ಲಿ ತನಕ ನೀವು ಜೀವ ಆಗಿ ಪಾಪ ಪುಣ್ಯ ಕರ್ಮ ಮಾಡ್ತಿರ್ತೀರಿ ಅಲ್ಲಿ ತನಕ ಈಶ್ವರನ ಕ್ಲಚ್ ನಿಮ್ ಜೊತೆಗಿದ್ದೇ ಇರ್ತದೆ. ಯಾವಾಗಿ ಪಾಪ ಪುಣ್ಯ ಮಾಡೋದು ಬಿಟ್ಟು ನಾನು ಶುದ್ಧ ಬ್ರಹ್ಮ ಅದೀನಿ, ಈ ಕರ್ಮಗಳು ನನಗೆ ಸಂಬಂಧ ಇಲ್ಲ ಅಂತೇಳಿ ನೀವು ವೈಚಾರಿಕವಾಗಿ ನೀವು ಶ್ರೇಷ್ಠ ಮಟ್ಟಕ್ಕೆ ಹೋದ್ರಿ ಅಂತಂದ್ರ ಆವಾಗ ಈಶ್ವರನ ಕ್ಲಚ್ನಿಂದ ಪಾರಾಗ್ಬಿಡ್ತೀರಿ ಅಷ್ಟೇ. ಅದರೊಳಗೆ ಉಳಿಬೇಕಲ್ಲ, ಅದಕ್ಕೆ ಉಪಾಸನೆ ಮತ್ತ ಕರ್ಮಗಳು ಮಾಡಬೇಕು. ಅದಕ್ಕೆ ಜೀವ ಕರ್ಮ ಮಾಡುತ್ತಾನೆ ಸರಿ, ಈಶ್ವರ ಫಲ ಕೊಡುತ್ತಾನೆ ಸರಿ. ಜೀವನಲ್ಲಿರುವ ಆಭಾಸ ಮಾತ್ರ ಕರ್ಮ ಮಾಡುತ್ತಾನೆ, ಕೂಟಸ್ಥ ಕರ್ಮ ಮಾಡುವುದಿಲ್ಲ. ಈಶ್ವರನಲ್ಲಿರುವ ಆಭಾಸ ಮಾತ್ರ ಫಲ ಕೊಡುತ್ತದೆ, ಬ್ರಹ್ಮಚೇತನ ಯಾವ ಫಲವನ್ನು ಕೊಡುವುದಿಲ್ಲ. ಇವರಿಬ್ಬರಲ್ಲೂ ಇರುವ ಚೇತನವು ನಿರ್ವಿಕಾರವಾಗಿದೆ, ಅಂದ್ರ ತದ್ರೂಪವಾಗಿದೆ. ಕರ್ಮ ಮಾಡುವವನಿಗೂ ಅಸಂಗವಾಗಿದೆ, ಫಲ ಕೊಡುವವನಿಗೂ ಅಸಂಗವಾಗಿದೆ. ಈಶ್ವರನಲ್ಲಿರುವ ಬ್ರಹ್ಮಚೇತನ ಫಲ ಕೊಡವನಿಗೂ ಅಸಂಗ ಆಗ್ಯದ. ಕೂಟಸ್ಥ ಜೀವನಲ್ಲಿರುವ ಕೂಟಸ್ಥ ಕರ್ಮ ಮಾಡವನ ಜೊತೆಗೆ ಅಸಂಗವಾಗ್ಯದ. ಇದು ತುಂಬಾ ರಹಸ್ಯವಾದ ವಿಚಾರ. ಜೀವ ಕರ್ಮ ಮಾಡ್ತಾನ ಅನ್ನೋದು ಸುಳ್ಳು. ಜೀವನಲ್ಲಿರುವ ಆಭಾಸ ಭಾಗ ಕರ್ಮ ಮಾಡುತ್ತಾನೆ, ಜೀವನಲ್ಲಿರುವ ಕೂಟಸ್ಥ ಭಾಗ ಕರ್ಮ ಮಾಡುವುದಿಲ್ಲ. ಈಶ್ವರ ಫಲ ಕೊಡ್ತಾನೆ ಎಂಬುದು ಸುಳ್ಳು. ಈಶ್ವರನಲ್ಲಿರುವ ಆಭಾಸ ಭಾಗ ಮಾತ್ರ ಫಲ ಕೊಡುತ್ತದೆ, ಈಶ್ವರನಲ್ಲಿರುವ ಬ್ರಹ್ಮಚೇತನದ ಭಾಗ ಫಲ ಕೊಡುವುದಿಲ್ಲ. ಹೀಗಾಗಿ ಈಶ್ವರನಲ್ಲಿರುವ ಬ್ರಹ್ಮಚೇತನ ಭಾಗ ಮತ್ತು ಜೀವನಲ್ಲಿರುವ ಕೂಟಸ್ಥ ಚೇತನ ಭಾಗ ಈ ಕರ್ಮ ಮಾಡುವ ಈ ಒಂದು ಜೀವಾಭಾಸನಿಗೂ ಮತ್ತು ಕರ್ಮ ಫಲ ಕೊಡುವ ಈಶ್ವರಾಭಾಸನಿಗೂ ಅಸಂಗವಾದ ಚೇತನ. ಇದು ಅಸಂಗ, ಅದಕ್ಕೆ ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಅಂತೇಳಿ ಅದೇನು ಖಾಲಿ ಕೂತಿಲ್ಲ. ಅದು ಏನ್ ಮಾಡ್ಲಿಕ್ಕತ್ತದ? ಈ ಕರ್ಮ ಮಾಡೋದು, ಕರ್ಮ ಫಲ ಕೊಡೋದು ನೋಡ್ಕೋತ ಕೂತದ, ಪ್ರಕಾಶ ಮಾಡ್ಕೋತ ಕೂತದ. ಏನ್ ಫಲ ಕೊಡ್ತಾನ ಅನ್ನೋದು ಈಶ್ವರನೊಳಗಿರುವ ಬ್ರಹ್ಮಚೇತನ ನೋಡ್ತಾ ಇದೆ. ಹಿಂದೊಬ್ಬ ಅವನ ಮಾಲೀಕ. ಏನ್ ಕರ್ಮ ಮಾಡ್ತದ ಅನ್ನೋದು ಜೀವನೊಳಗಿರುವ ಕೂಟಸ್ಥ ಚೇತನ ಅಂತ ಒಂದು ಇದೆ. ಮಾಡುವ ಕರ್ಮಗಳನ್ನ ನೋಡುವುದಕ್ಕ ಕೂಟಸ್ಥ ಚೇತನ,
ಆ ಜೀವಿಗಳ ಕರ್ಮ ಫಲ ಕೊಡುವುದಕ್ಕ ಏನ್ ಕೆಲಸ ನಡೆದದ ಈಶ್ವರನಲ್ಲಿರೋ ಆಭಾಸ, ಆ ಆಭಾಸನನ್ನ ನೋಡುವುದಕ್ಕ ಅಲ್ಲಿ ಒಂದು ಬ್ರಹ್ಮಚೇತನ ಆದ. ಇದು ಏನ್ ಗೊತ್ತಿಲ್ಲ ಏನ್ ನಿಮಗ? ಗೊತ್ತಿಲ್ರಿ? ಈಟೆಲ್ಲ ಗೊತ್ತಿತ್ತ ಇಲ್ಲ? ಏನ್ ಹೇಳಿರಿ ಇವತ್ತಿರಿ ಪಾಠ? ವಿಚಾರ ಸಾಗರದಾಗ ಮುಂದಿನ ಭಾಗ ಹೇಳಿನಿ, ಆದ್ರೂ ಹೇಳಿದ್ದೆ ಹೇಳಕತ್ತೇನೆ. ಅಲ್ಲಿ ಬರ್ದಿದ್ದೆ ಬರೀತಾರೆ. ಇದ್ರಕ್ಕಿಂತ ಹೆಚ್ಚಿಂದ ಏನ್ ಬರಿಬೇಕು ಅವ್ರು? ಅದೇ ಹೇಳ್ಯಾರ. ಸ್ವಲ್ಪ ಮತ್ತೆ ಹೇಳೋದ್ರಿಂದ ಇನ್ನೊಂದಿಟ್ಟು ಸ್ಪಷ್ಟ ಆಗ್ಯದ ಅಷ್ಟೇ. ಹೇಳೋದು ಮುಗಿದೋಗ್ಯದ. ಮನದಾಟ ಅಷ್ಟೇ, ಮನನ. ಇದೇನ್ ಗೊತ್ತಿಲ್ಲ ನಿಮ್ಗ? ಗೊತ್ತಿದ್ದದ್ದೇ ಆದ ವಿಷಯ ಅಂಕಗಳು ಮುಂದೆ ಹೋಲಕತ್ತವ. ಅದೇ ವಿಷಯ. ಮತ್ತೆ 174ನೇ ವಿಷಯ ಅಂಕ ನಾಳೆಗೆ ಅದೇ ಹೇಳ್ತಾರೆ. ಆಭಾಸವೇ ಕರ್ಮ ಮಾಡುತ್ತದೆ, ಆಭಾಸವೇ ಫಲವನ್ನು ಅನುಭವಿಸುತ್ತದೆ, ಚೇತನ ಅಲ್ಲ. ನಾಳೆಗೆ ಮತ್ತಿದೇ ಕಥೆ ಹೇಳ್ತಾರೆ. ಇದು ನಾಳೆಗೆ 174ನೇ ವಿಷಯ ಅಂಕ ನಾಳೆಗೆ ಮತ್ತೆ ಇದೇ ಕಥೆ ಹೇಳೋದು. ಸಾಕಲ್ಲ ಇವತ್ತಿಂದು? ಏನು ಆಗ್ತದ ಅಂತಂದ್ರೆ, ನಾವು ಮೋಕ್ಷ ಆಗ್ತದ ಬಿಡ್ತದ ಅದೆಲ್ಲ ಆಮೇಲಿನ ಸುದ್ದಿ. ಅದು ಎಂದಾಗ್ತದ ಯಾವಾಗ ಆಗ್ತದೋ. ಇದು ನಾವು ವಿಚಾರ ಮಾಡುವ ಮೂಲಕ, ಮೆಲುಕು ಹಾಕುವ ಮೂಲಕ ನಮ್ಮೊಳಗ ಒಂದು ಅಮೃತ ಉತ್ಪನ್ನ ಆಗ್ತದೆ. ನಮ್ಮೊಳಗ ಅಮೃತ ಉತ್ಪನ್ನ ಆಗಿ ನಮಗೇನಾಗ್ತದಂದ್ರ ಆಯುಷ್ಯ ನಿಲ್ಲುತ್ತದ. ಈ ಒಂದು ಸಮಯದಲ್ಲಿ ಬ್ರಹ್ಮಚೇತನದ ಚಿಂತನೆ ಮಾಡ್ತಿರಲ್ಲ, ಆಯುಷ್ಯ ಮುಂದೆ ಹರಿಯಂಗಿಲ್ಲ. ಇದ್ರೊಳಗೆ 2 ತಾಸು ನೀವು ಸತ್ಸಂಗ ಮಾಡಿದ್ರಿ ಅಂತಂದ್ರ 2 ತಾಸು ನಿಮ್ಮ ಆಯುಷ್ಯದಾಗ ಸೇರಂಗಿಲ್ಲ. 2 ತಾಸು ಮೈನಸ್ ಆಗ್ಬಿಡ್ತು. ಇದೇನದ ಎಕ್ಸ್ಟ್ರಾ ಬದುಕಿದಂಗೆ ನೀವು ಅಮೃತ ಉತ್ಪನ್ನ ಆಗಿ ಆಯುಷ್ಯ ಜಾಸ್ತಿ ಆಗ್ತದೆ. ಬ್ರಹ್ಮಚೇತನದ ಸಾಧನೆ ಯಾರು ಮಾಡ್ತಾರ, ಇದು ಹೇಳೋದು, ಕೇಳೋದು, ಓದೋದು, ಬರೆಯೋದು, ಓದ್ಸೋದು, ಬರ್ಸೋದು, ಇದೆಲ್ಲ ಯಾರು ಮಾಡ್ತಾರ ಅವ್ರಿಗೂ ಆಯುಷ್ಯ ವೃದ್ಧಿ ಆಗ್ತದ. ಮೊದಲಿನ ಕಾಲದಾಗ ನೋಡ್ರಿ, 50 ವರ್ಷ ಆಗೋದ್ರಾಗೆ ಸುಟ್ಟು ಕರೆದು ಹಪ್ಪಳದಂಗೆ ಆಗಿಬಿಡ್ತಿದ್ರು, ಹೊತ್ತಿಕೊಂಡು. ಅದ 60 ವರ್ಷ ಆಗೋದ್ರಾಗೆ ಮುದುಕರಾಗಿ ಜಡ್ಡಾಗಿ ಎಷ್ಟೋ ಆಪರೇಷನ್ಗಳು ಮಾಡ್ಕೊಳಕ್ ತಯಾರಾಗಿರ್ತಿದ್ರು. ಅಷ್ಟು ಜಡ್ಡಿಗೆ ಬೀಳ್ತಿದ್ರು. ರಿಟೈರ್ ಆಗ್ಯಾರಂತಂದ್ರೆ ಮುದುಕರಾಗಿ ಸಾಯಂಗ ಆಗ್ತಿದ್ರು. ಯಾಕೆ ಆಗ್ತಿದ್ರು? ಅವು ಅವರಿಗೆ ವ್ಯವಸ್ಥೆಗಳು ಇರಲಿಲ್ಲ. ಈಗೇನಾಗ್ಯದ, ಯೋಗ, ಕರ್ಮ ಮತ್ತು ಜ್ಞಾನ ಇವುಗಳ ಫೆಸಿಲಿಟಿ ಚೆನ್ನಾಗಿ ಇದ್ದಕ್ಕ ಈಗೇನಾಗ್ಯದ, 60 ವರ್ಷ ರಿಟೈರ್ ಆದ್ರೂ ಸಹಿತ ಇನ್ನ ನೌಕರಿ ಮಾಡ್ಲಕ್ಕತ್ತನೋ, ಜಾಯಿನ್ ಆಗ್ಯಾನೋ ಇಲ್ಲೋ ಅನ್ನಂಗ ಫ್ರೆಶ್ ಅದಾರ ಇನ್ನ ಎಷ್ಟೋ ಜೀವಿಗಳು. 60 ವರ್ಷ ಅಂತ ಅನ್ಸಂಗೆ ಇಲ್ಲ ಅವರಿಗೆ. ರಿಟೈರ್ಡ್ ಬಟ್ ನಾಟ್ ರಿಟೈರ್ಡ್, ಸಣ್ಣ ಹುಡುಗರು ಇದ್ದಂಗೆ ಇರ್ತಾರ. ಆಯುಷ್ಯ ಜಾಸ್ತಿ ಆಯ್ತಂತಂದ್ರೆ ಅದೇನು ವರನ ಶಾಪನ ಹೇಳ್ರಿ? ವರ ಇದ್ದಂಗ. ಅದು ವರ ಯಾವಾಗ ಆಗ್ತದಂತಂದ್ರ ನಿಮ್ಮ ಚೈತನ್ಯ ಇನ್ನೂ ಬೇಕಾದಷ್ಟು ಇದ್ರೂ ಸಹಿತ ಮುಂದೆ ಮಕ್ಕಳನ್ನು ದೊಡ್ಡವಾಗಿರ್ತಾವಲ್ಲ, ಅವ್ರ ಪಾಡಿಗೆ ಅವಕ್ಕೆ ಸಂಸಾರ ಮಾಡ್ಲಕ್ ಬಿಟ್ಟು ನೀವು ನಿಶ್ಚಿಂತೆ ಆದ್ರಿ ಅಂದ್ರೆ ವರ ಆಗ್ತೀರಿ. ಇಲ್ಲಂತಂದ್ರೆ ಅವ್ರ ಸಂಸಾರದಾಗ ಹೋಗಿ ಅಡ್ಡಾಡ್ ಕಾರ್ಬಾರ್ ಮಾಡ್ಲಕ್ ಹೋದ್ರಿ, ವರ ಆಗ್ತೀರಿ. ಏನು ಅದರ್ತಾನೆ ಏನ್ ನಿಮ್ಮ ಅವ ಮೆತ್ತಿಗಾಗ್ಯಾನ, 60 ವರ್ಷ ಆಗ್ಯದ, ಮುದುಕಾಗ್ಯಾನ, ಅವ ಏನು ಸಾಯ್ಬೇಕ್ರಿ, ಇನ್ನ ಮನಾರ್ ಗಟ್ಟಿ ಅದನಂತ ಅಷ್ಟಂತೂ ಸಾಯ್ಲಕ್ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡಿರ್ತಾರ. ಅವ್ರಿನ್ನ ಅವ್ರೇಸ್ರಿ ವಯಸ್ಸಾಗ್ಯದ, ಇನ್ನ ಏಸ್ ವರ್ಷ ಇರ್ತಾರ, ಓದ್ತಾರ ಅಂದ್ರ ಅವಾಗೇನಂತಾರ, ನಾವೇ ಓದ್ತೀವ್ರಿ, ಅವ್ರೇನ್ ಹೋಗಲ್ಲ, ಅವ್ರಿನ್ನ ಗಟ್ಟಿಮುಟ್ಟದಾರ. ಈಗ ಏನದ, ಸಾಯ ತನಕ ಇವ್ರದ್ದು ಕೇಳೇ ಸಾಯ್ಬೇಕು ನಾವು, ನಮ್ ಸ್ವಂತಕ್ಕೇನು ಸ್ವಾತಂತ್ರ್ಯ ಇಲ್ಲ ಅಂತೇಳಿ ನಿಮ್ಗ ವರ ಅನ್ಬೇಡ್ರಿ, ಮೂಲೆ ಕುಂದಿರ್ರಿ ಜಗಳ ಚಾಲು ಮಾಡ್ತಾರ.
ಅದಕ್ಕೆ ಇದನ್ನು ವರ ಮಾಡ್ಕೋಬೇಕು, ನಮ್ಮ ಆಯುಷ್ಯವನ್ನ ವರ ಮಾಡಬೇಕು ಅಂದ್ರೆ ಸುಮ್ಮ ಬಾಯಿ ಮುಚ್ಕೊಂಡು ವಿಚಾರ ಸಾಗರ ಗ್ರಂಥ ತಗೋಬೇಕು, ಯೂಟ್ಯೂಬ್ ಪಾಠಗಳು ತಗೋಬೇಕು, ಯಾವುದಾರ ಒಂದು ಡೇಟ್ ತಗೋಬೇಕು, ಓದ್ಕೋತ ಬರ್ಕೋತ ನಿಮ್ಮ ಅಮೃತತ್ವದ ಸಾಧನೆ ಒಳಗೆ ನೀವು ಮುಳುಗಿರಬೇಕು. ಅವಾಗ ನಿಮಗಿದು ವರ ಆಗ್ತದೆ. ನಮಗ್ ಶಕ್ತಿ ಅದ ತಿಳಕ್ಕೆ ಕುಂಟಲ್ ಗಟ್ಲೆ ಮಾಲ್ ತರ್ಲಕ್ ಹೋದೆ, ಅಲ್ಲಿ ತಂದು ಇಲ್ಲಿ ಹಾಕಿದೆ, ಇಲ್ಲಿ ತಂದು ಅಲ್ಲಿ ಹಾಕಿದೆ. ಯಾವಾಗ ಮಾಡ್ಬೇಕು ಈ ಕೆಲಸ ಅಂದ್ರೆ ಆ ಮಕ್ಕಳು ಇದು ನನ್ನ ಕೈಲೇ ಮಾಡ್ಲಕ್ ಆಗಲ್ಲಪ್ಪ, ನನಗೆ ಟೈಮ್ ಇಲ್ಲ, ಇದು ತಗೊಂಡ್ಬಂದು ನೀನ್ ಏನ್ ಮಾಡ್ತಿ ಮಾಡು ಅಂತ ಹೇಳಿದಾಗ ಅವ್ರು ಹೇಳಿದ್ರೆ ಮಾಡ್ಬೇಕು. ಇಲ್ಲ ಅಂತಂದ್ರೆ ಸುಮ್ಮ ನಿಮ್ಮ ಕೆಲಸ ನೀವು ಮಾಡ್ಬೇಕಷ್ಟೇ. ಅಮೃತತ್ವ ಸಾಧನೆಗಳನ್ನು ಮಾಡ್ಕೋತ ಕುಂದಿರ್ಬೇಕು. ಅವ್ರಾಗೆ ಬಂದು ಯಪ್ಪ ಅತ್ತಿ ಮಾವ ಇಂಥದ್ದು ಒಂದು ಕೆಲಸ ಮಾಡ್ಬೇಕಂತ ಅನ್ಸ್ಲಕತ್ತದ, ಮಾಡೋಣ ಹೆಂಗ ವಿಚಾರ ಬರ್ಲಕತ್ತದ, ಇಂಥ ಸಮಸ್ಯೆ ಎದುರಾಗ್ಯದ, ಇದಕ್ಕೆ ಪರಿಹಾರ ಏನು ತಿಳಿಯವಲ್ಲು, ಹೆಂಗ್ ಮಾಡಮ್ ಅಂತೇಳಿ ಅವ್ರು ನಿಮ್ತನ ಬಂದು ಕೇಳಿದಾಗ ಒಂದೇ ಸಲ ನೀವು ಬಾಯಿ ಬಿಟ್ಟು ಹೇಳೇಬಾರ್ದು. ವಿಚಾರ ಮಾಡ್ರಿ, ಇನ್ನ ಸ್ವಲ್ಪ ವಿಚಾರ ಮಾಡ್ರಿ, ನೀವು ಮನಾರ್ ಶಾಣ್ಯರದಿರಿ ನಮ್ಕಿತ ಅಂತೇಳಿ ನಿಮಗೆ ಗೊತ್ತಿದ್ರು ಸಹಿತ ನಿಮ್ಮದು ಯಾವ ಪರಿಹಾರಗಳು ಅವ್ರಿಗೆ ಹೇಳ್ಬಾರ್ದು. ಅವ್ರ ಸ್ವಂತ ಬುದ್ಧಿಲಿಂತ ಅವ್ರಿಗೆ ಬದುಕಂಗ ಮಾಡ್ಬೇಕು. ಅದನ್ನು ಬಿಟ್ಟು ನೀವೇ ದೊಡ್ಡ ಅನುಭವಿಕರು, ನಿಮಗೆ ಗೊತ್ತಿದ್ದದ್ದು ಅವ್ರಿಗೆ ಗೊತ್ತಿಲ್ಲ, ನೀವೇ ದೊಡ್ಡ ಶಾಣ್ಯರ ಅಂತೇಳಿ ಅವ್ರಿಗೆ ಮೇಲೆ ಅಧಿಕಾರ ಮಾಡ್ಲಕ್ ಹೋಗಿ ಉತ್ಸವ ಮಗನೆ ಹಿಂಗ ಹೇಳು, ನಾ ಮಾಡಿದಂಗೆ ಮಾಡು, ನಿಂದೇನು ಮತ್ತೆ ನಿನಗೇನ್ ತಿಳಿತದ ಅಂತೇಳಿ ಗದರಿಸ್ಬಿಟ್ರಿ ಆಯ್ತು. ಆ ಮಗನೊಳಗಿರುವಂತ ಬುದ್ಧಿ ಸಾಮರ್ಥ್ಯ ಹೋಗ್ಬಿಡ್ತದ. ಅಪ್ಪ ಹೇಳ್ದಂಗೆ ಮಾಡ್ಬೇಕು. ಕಡೆಗೆ ಅಪ್ಪ ಸಡದ್ನಂತಂದ್ರೆ ಮುಂದೆ ಯಾರ ಬೈದ್ರ ಸಹಿತ ಹೊಳ್ಳಿ ಅವ್ರಿಗೆ ಬೈಲಕ್ ಸಹಿತ ತಿಳಿಯಂಗಿಲ್ಲ, ಏನಾರ ಅನ್ಬೇಕತ್ತೂ ತಿಳಿಯಂಗಿಲ್ಲ. ಹಂಗ ಮಳ್ಳು ಮಾಡಿ ಹೋಗ್ಬಿಡ್ತಾರ, ಹುಚ್ಚು ಅಧಿಕಾರ ಮಾಡಿ. ಅದ್ರ ಸಲುವಾಗಿ ಏನ್ ಮಾಡ್ಬೇಕು, ಅವ್ರ ಬುದ್ಧಿ ಮೇಲೆ ಅವ್ರು ಬದುಕಲಾಕ ಸಹಾಯ ಮಾಡೋದು. ಯಾವಾಗ ಇದು ಕೆಲಸ ಕೆಡ್ತದ ಅನ್ನೋ ಸಮಯದಲ್ಲಿ ಹೋಗಿ ಏನ್ ಮಾಡ್ಬೇಕು, ನೀವು ಆಸರೆಯಾಗಿ ಅವ್ರು ಕೆಡ್ಲಾರ್ದಂಗ ಅವ್ರ ಜೀವನ ಚಂದಿರಂಗ ನೋಡ್ಬೇಕು. ಬರೇ ನಿಮ್ಮ ಸಂಸಾರ ಒಂದೇ ನೋಡಬಾರ್ದು, ಅಕ್ಕಪಕ್ಕದ ಇತರ ಜೀವಿಗಳು ಸಹಿತ ಸಾಕಷ್ಟು ಸಮಸ್ಯೆ ಒಳಗಿರ್ತಾರೆ. ಅವ್ರ ಸಮಸ್ಯೆಗಳ ಬಗ್ಗೆನೂ ಅವ್ರು ಏನಾರು ಬಂದು ಕೇಳಿದ್ರು ಮಾತನಾಡಿಸಿದ್ರು ಅಂದ್ರೆ ಅವ್ರಿಗೂ ತಿಳಿಸಿ ಹೇಳಿ ಎಲ್ಲ ಜಗತ್ತು ಸುಂದರ ಸಮೃದ್ಧ ಶಾಂತಿ ನೆಮ್ಮದಿಯಿಂದ ತುಂಬಿರುವ ಹಾಗೆ ನೋಡಿ ಅದನ್ನು ನೋಡಿ ಸಂತೋಷ ಪಡ್ಬೇಕು. ಜೀವಂತ ಟಿವಿ ಜಗತ್ತ, ಜೀವಂತ ಟಿವಿ, ಆ ಟಿವಿ ಒಳಗೆ ಒಂದು ಒಳ್ಳೆ ಪ್ರೋಗ್ರಾಮ್ ನೀವೇ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಿ ಅದನ್ನು ನೋಡಿ ಸಂತೋಷ ಪಡಬೇಕು. ಈ ನಿರ್ಜೀವ ಟಿವಿ ಒಳಗೆ ಎಷ್ಟು ನೋಡಿದ್ರೂ ಏನೂ ಉಪಯೋಗ ಇಲ್ಲ. ಜೀವಂತ ಟಿವಿ ನೋಡಿದಾಗೆ ನಿಮಗೆ ನಿಜವಾದ ಆನಂದ ಸಿಗ್ತದೆ. ಈ ನಿರ್ಜೀವ ಟಿವಿ ಒಳಗೆ ಏನದ, ಗೊಂಬೆ ಆಡಿದ್ದಂಗ, ಕೂಸಿನ ಆಡ್ಸೋದು ಬೇರೆ, ಗೊಂಬೆ ತಗೊಂಡು ಆಡೋದು ಬೇರೆ. ಗೊಂಬೆ ಆಟ ಕೂಸ ಆಡಿಸಿದಂಗ ಆಗ್ತದೆ ಅಂದ್ರೆ ಗೊಂಬೆ ತಗೊಂಡು ಆಡಿದ್ರ. ಬಸರ ಹೆಣ್ಮಗಳು ತನ್ನ ಹೊಟ್ಟೆ ಕೂಸು ಎಂತದ ಅಂತೇಳಿ ಕ್ಯೂರಿಯಾಸಿಟಿ ಸಲುವಾಗಿ ಗೊಂಬಿ ತರಿಸ್ಕೋತಾಳ ಗಂಡನ ಕೈಲಿ. ಗೊಂಬಿ ತರಿಸಿ ಆ ಗೊಂಬಿಗೆ ಇಕ್ಕತಾಳ, ಜಳಕ ಮಾಡಿಸ್ತಾಳ, ಅದಕ್ಕೆ ಉಣಿಸ್ತಾಳ, ತಿನ್ನಿಸ್ತಾಳ, ಏನೇನೋ ಮಾಡ್ತಾಳ. ಗೊಂಬಿ ಸಂಗಟ ಆಟ ಆಡ್ತಾಳ ಬಸರ ಹೆಣ್ಮಗಳು. ಆಡಿದ್ಮೇಲೆ ಮುಂದೆ ಡೆಲಿವರಿ ಆದ್ಮೇಲೆ ಆ ಕೂಸು ಸಿಗ್ತದಲ್ಲ, ಸಿಕ್ಕ ಕೂಡ್ಲೇನೆ ಅವಾಗ ನಾ ಗೊಂಬಿ ತಗೊಂಡು ಆಡ್ತಾಳೆ ಏನಕ್ಕೆ. ಅವಾಗ ಏನ್ ಮಾಡ್ತಾಳ, ಗೊಂಬಿ ಸ್ಥಾನಮಾನ ಎಲ್ಲಿರ್ತದೆ ಒಗದ್ ಬಿಡ್ತಾಳೆ ಆಕಿ. ಗೊಂಬಿ ಎಲ್ಲದ ಹುಡುಕಿದ್ರೆ ಸಿಗಲ್ಲ. ನಿನ್ ಸಲುವಾಗಿ ಚಲೋ ಗೊಂಬಿ, ಎಷ್ಟು ಕಾಸ್ಟ್ಲಿ ಗೊಂಬಿ ತಂದಿದ್ದೆ, ಮಾರ್ಬಲ್ದಾಗ ಮಾಡಿದ ಗೊಂಬಿ ತಂದಿದ್ದೆ, ನೀ ನೋಡಿದ್ರೆ ಅದು ಎಲ್ಲಿಟ್ಟಿ ಕೊಡು ಅಂತಿರ್ತಾನೆ ಗಂಡ. ಎಲ್ಲದ ಗೊತ್ತಿಲ್ಲ ಸ್ಥಳ, ಇಲ್ಲದಲ್ಲ ಜೀವಂತ ಗೊಂಬಿ, ಇದನ್ನೇ ಆಡ್ತೀನಿ ಅಂತಾಳ, ಎಲ್ಲೋ ಇಟ್ಬಿಡ್ತಾಳ ಒಯ್ದ ಅಷ್ಟೇ. ಹಂಗ ಇದು ಜೀವಂತ ಗೊಂಬೆ ಆಡ್ಸಂಥದ್ದು ಸಜೀವವಾದಂತ ಒಂದು ಜಗತ್ತೇನದಲ್ಲ. ಈ ಇದ್ರೊಳಗಿರುವ ದೃಶ್ಯಗಳನ್ನ ನೋಡುವುದಕ್ಕ, ಇದ್ರೊಳಗಿರುವ ಒಳ್ಳೆ ಕಾರ್ಯಕ್ರಮಗಳನ್ನು ನೋಡುವುದಕ್ಕ, ಕೆಟ್ಟ ಕಾರ್ಯಕ್ರಮಗಳಿದ್ರೆ ಅದನ್ನ ಸರಿಯಾದ ಕಾರ್ಯಕ್ರಮವಾಗಿ ಪರಿವರ್ತನೆ ಮಾಡುವುದಕ್ಕ ಎಲ್ಲ ಟ್ಯೂನಿಂಗ್ ನಿಮ್ ಕೈಯಾಗಿರ್ತದೆ. ನೀವು ಮಾಡ್ಬೇಕು, ಚಂದ ಮಾಡ್ಬೇಕು. ಅದಕ್ಕೆ ಮಾಡಿ ನೀವೇ ನೋಡ್ಬೇಕು, ನೀವೇ ಮಾಡಬೇಕು, ನೀವೇ ನೋಡ್ಬೇಕು ಈ ಜಗತ್ತಿನೊಳಗೆ. ಅದೇನ ಯಾರೋ ಮಾಡಿದ ಪ್ರೋಗ್ರಾಮ್ ಟಿವಿಯಾಗ ನೋಡೋದಕ್ಕಿಂತ ಜೀವಂತ ಟಿವಿ ನೋಡ್ಬೇಕಲ್ಲ. ನಿಮ್ ಸಂಸಾರ ಒಂದು ಟಿವಿ, ಇನ್ನೊಬ್ಬರ ಸಂಸಾರ ಇನ್ನೊಂದು ಟಿವಿ, ಮತ್ತೊಬ್ಬರ ಸಂಸಾರ ಮತ್ತೊಂದು ಟಿವಿ, ಎಲ್ಲ ಟಿವಿ ಒಳಗಿಂದು ಪ್ರೋಗ್ರಾಮ್ಗಳು ಚಂದ ನಡೆಯಂಗ ನೋಡಬೇಕು.
ಹಿರಿಯರಾಗಿ ದೊಡ್ಡವರಾಗಿ ಇಡೀ ಜಗತ್ತು ಚಂದ ನಡೀಲಪ್ಪ ಅಂತ ಎಲ್ಲರಿಗೆ ಆಶೀರ್ವಾದ ಮಾಡಬೇಕು. ನಿಮ್ಮ ಮನೆಯೊಳಗ ನಿಮ್ಮ ಪಾಡಿಗೆ ನೀವಿದ್ರೆ ವಾನಪ್ರಸ್ಥಾಶ್ರಮ. ನಿಮ್ಮ ಮನೆಯೊಳಗೆ ಅಷ್ಟೇ ನೀವು ಒಳ್ಳೇದಾಗಲಿ ಅಂತ ಬಯಸಿದ್ರೆ ಅದು ವಾನಪ್ರಸ್ಥಾಶ್ರಮ. ನೀವು ಇನ್ನ ಜಗತ್ತಿನ ಎಲ್ಲಾ ಜೀವಿಗಳು ಸುಖವಾಗಿರಲಿ ಅಂತ ಬಯಸಿ ನಿಮ್ಮ ಮನೆಯವರಂಗೆ ಬೇರೆಯವರ ಮನೆಗಳನ್ನ ನೋಡಿ ನಿಮ್ಮ ಜೀವಿಗಳು ಏನದಾವ ಅದರಂಗೆ ಇತರ ಜೀವಿಗಳಿಗೆಲ್ಲ ನೋಡಿ ಅವುಗಳಿಗೂ ಕಲ್ಯಾಣ ಬಯಸಿದ್ರೆ ಅಂದ್ರೆ ಅದೇ ಸನ್ಯಾಸಾಶ್ರಮ, ಮತ್ತಿನ್ನೇನಿಲ್ಲ. ಸನ್ಯಾಸಿ ಅಂದ್ರೆ ಲೋಕ ಕಲ್ಯಾಣವನ್ನು ಬಯಸುವ ಜೀವ, ಅದೇ ಸನ್ಯಾಸಿ. ಅದೇನು ಬಟ್ಟೆ ಹಾಕೊಂಡು ಕಾವಿ ಹಾಕೊಂಡು ಗಂಡತಿ ಮಕ್ಕಳು ಮಾಡ್ಕೊಳ್ಳೋದು ಬಿಟ್ಟಿಗೆ ಲೋಕ ಕಲ್ಯಾಣ ಅಂತಂದ್ರೆ ಅದಷ್ಟೇ ಸನ್ಯಾಸ ಅಲ್ಲ. ನೀವು ಗೃಹಸ್ಥರಾಗಿ ಸಹಿತ ನೀವು ಸನ್ಯಾಸಿ ಜೀವನ ಮಾಡ್ಬೋದು, ಎಲ್ಲರಿಗೆ ಒಳಿತನ್ನ ಬಯಸುವುದಕ್ಕೆ. ಯಾರ್ಯಾರಿಗೋ ಏನೇನೋ ಆಗ್ಯಾವ ಅಂತ ಹೇಳಿಕೆ ಸುದ್ದಿ ಬರ್ತಿರ್ತಾವ. ಒಂದ್ ಕಡೆ ಡೈರೆಕ್ಟ್ ಬರ್ದಿಟ್ಕೋಬೇಕು. ಸ್ವಲ್ಪ ಟೈಮ್ ಸಿಕ್ತಂತಂದ್ರೆ ಸ್ವಲ್ಪ ಹೊತ್ತು ಅವ್ರ ಸಂಗಟ ಕೂತು ಮಾತಾಡಿ ಬರ್ಬೇಕು. ಗಾಬರಿ ಆಗಿರ್ತಾರ, ದುಃಖದಾಗಿರ್ತಾರ, ಚಿಂತೆ ಒಳಗಿರ್ತಾರ, ಅಳತಿರ್ತಾರ, ಏನೇನೋ ಮಾಡ್ತಿರ್ತಾರ. ನಿನ್ನೆ ಕನಕದಾಸ ಜಯಂತಿ ಒಂದ್ 2-3 ಕಡೆ ಹೋಗಿ ಕೌನ್ಸಿಲಿಂಗ್ ಮಾಡಿ ಅಟೆಂಡ್ ಆಗಿ ಬಂದೆ. ನಿಮ್ಮೊಳಗೆ ಒಂದು ಮಂತ್ರ ಅದು ಇದು ಏನಾರ ಮಾಡ್ಕೋಬೇಕಪ್ಪ, ವ್ಯವಸ್ಥೆ ಮಾಡ್ಕೊಂಡು ಆಯ್ತು. ಇವೆಲ್ಲ ಏನು ಆವಾಸನ ಕೆಲಸಗಳು, ಇವೇನ್ ಶಾಶ್ವತ ಇರಂಗಿಲ್ಲ. ನೀನು ಕೂಟಸ್ಥಾದಿ, ನೀನು ಬ್ರಹ್ಮ ಸ್ವರೂಪಾದಿ, ನಿನ್ನ ಆನಂದ ನೀನು ಉಂಟಾಗಬೇಕಾದ್ರೆ ಆಧ್ಯಾತ್ಮ ಸಾಧನೆ ಮಾಡು. ಮೊದಲು ಒಂದು ಮಂತ್ರ ಕೊಡ್ತೀನಿ, ಒಂದು ಟೀ ಬತ್ತಿ ಕೊಡ್ತೀನಿ, ಹಚ್ಕೋತಿರು ಅಂತೇಳಿ ಒಂದು ಈ ಬತ್ತಿ ಒಂದು ಮಂತ್ರ ಕೊಟ್ಟು ಒಂದು ನೋಟ್ಬುಕ್ನಾಗ ಚಂದ ಬರೆದು ಹೇಳಿ ಬಂದ್ಬಿಟ್ರಿ ಅಂತಂದ್ರೆ ಅದು ಮಾಡ್ಕೋತಿರ್ತಾರೆ. ಒಂದು 50 ಮಂದಿಗೆ ಕೊಟ್ರಿ ಅಂದ್ರೆ ಒಂದು 5 ಮಂದಿಗೆ ಅದ್ರ ಲಾಭ ಆಗಿರ್ತದ ಇಲ್ಲ? ನೀವು ಕೊಟ್ಟು ಮಂತ್ರಲಿಂತ ಉದ್ಧಾರ ದೇವ್ರಿ ಅಂತೇಳಿ ಅವ್ರ ಮನಸ್ಸು ಪರಮಾತ್ಮನ ಕಡೆ ಹರಿದು ಅವ್ರೇನಾಗ್ಬಿಡ್ತಾರ, ನಿಮ್ಮನ್ನ ದೇವರಂಗ ನೋಡ್ತಾರೆ. ಜೀವನದಲ್ಲಿ ಬರುವ ಸಮಸ್ಯೆಗಳಿಗೆ ಒಂದೊಂದು ಪರಿಹಾರದ ಅಕ್ಷರಗಳದಾವ. ಹ್ರೀಂ ಓಂ ಐಂ ಕ್ಲೀಂ ಸೌಂ ಕ್ರೌಂ ಶ್ರೀಂ ಚಂಡಿಕಾಯೈ ನಮಃ ಅಂತೇಳಿ ಒಂದು ಮಂತ್ರ. ಎಲ್ಲ ಸಮಸ್ಯೆಗಳ ಪರಿಹಾರ ಮಾಡ್ತದ. ಒಂದ್ಸಾರಿ ಹೇಳಿನಿ, ಬರ್ಕೋತೀರಾ? ಅದ ಇಲ್ಲ ನಿಂಬಲ್ಲಿ ಅದು ಒಂದು ಇದು ಗುರುಗಳೇ. ನಾನದು ಮೊಬೈಲ್ನಾಗ ಟೈಪ್ ಮಾಡಿ ಕಳಿಸ್ತೀನಿ. ಎಷ್ಟೊತ್ತು ನೀವು ಅದು ಅನ್ಕೋತಿರ್ತೀರಿ ಅಷ್ಟೊತ್ತು ನಿಮ್ ಸಮಸ್ಯೆಗಳು ದೂರ ಇರ್ತಾವ, ಅವು ಪರಿಹಾರ ಆಗ್ತಾವ, ನಿವೃತ್ತಿ ಆಗ್ತಾವ. ನಾ ಟೈಪ್ ಮಾಡಿ ಕಳಿಸ್ತೀನಿ, ಅದು ಮಂತ್ರ ಟೈಪ್ ಮಾಡಿ ಕಳಿಸ್ತೀನಿ. ನೀವು ಬರ್ಸ್ಬೇಕಾದ್ರೆ ಎಲ್ಲ ಟೈಮ್ ಆಗಿಬಿಡ್ತದೆ. ಆದ್ರೆ ಅನ್ನೋದು ಹೇಳಕತ್ತೀನಿ, ಹಿಂಗೆ ಅನ್ಬೇಕು. ಹ್ರೀಂ ಓಂ ಐಂ ಕ್ಲೀಂ ಸೌಂ ಕ್ರೌಂ ಶ್ರೀಂ ಚಂಡಿಕಾಯೈ ನಮಃ. ಹ್ರೀಂ ಓಂ ಐಂ ಕ್ಲೀಂ ಸೌಂ ಕ್ರೌಂ ಶ್ರೀಂ ಚಂಡಿಕಾಯೈ ನಮಃ. ಹ್ರೀಂ ಓಂ ಐಂ ಕ್ಲೀಂ ಸೌಂ ಕ್ರೌಂ. ಎಷ್ಟು ಸಾರಿ ಅನ್ಬೇಕ್ರಿ ಅಂದ್ರೆ ನಿಮ್ಗೆ ಎಷ್ಟು ಸಾರಿ ಬೇಕು ಅಷ್ಟು ಸಾರಿ ಅನ್ನು, ಅಷ್ಟೇ ಸಾರಿ ಇಷ್ಟೇ ಸಾರಿ ಯಾವಾಗ ಅನ್ಬೇಕಾದ್ರೆ ಯಾವಾಗ ಬೆಕ್ಕದಾಗ ಅನ್ನು, ಎಷ್ಟು ಸಾರಿ ಅನ್ನು ಯಾವಾಗ ಬೆಕ್ಕದಾಗನು. ಇದರಿಂದ ನಿನಗೇನಾಗ್ತದ ಅಂದ್ರೆ ದುಷ್ಟ ಶಕ್ತಿಗಳಿಂದ ನಿನಗ ಎಲ್ಲ ರಕ್ಷಣೆಗೆ ಸಿಗ್ತದೆ ಈ ಮಂತ್ರ ಅಂತೇಳಿ ಅದರೊಳಗೆ ಒಂದು ಶ್ರದ್ಧೆಯನ್ನು ಹುಟ್ಟಿಸ್ಬೇಕು. ಹುಟ್ಟಿಸಿ ಆ ಶ್ರದ್ಧಾಪೂರ್ವಕವಾಗಿ ಈ ಮಂತ್ರ ಅನ್ಕೋತೋಗು ಒಳ್ಳೇದಾಗ್ತದೆ ಅಂತೇಳಿ ಒಂದು ಸ್ವಲ್ಪ ಸ್ನಾನ ಗೀನ ಮಾಡಿಸಿ ತಗೊಂಡ್ಬಂದು ಮುಂದೆ ಕುಂದಿರಿಸಿ ಒಂದಿಷ್ಟು ಮಂತ್ರಾಕ್ಷತೆಗಳನ್ನ ತಲೆ ಮೇಲೆ ಹಾಕಿ ಗಂಡ ಹೆಂಡತಿ ಇಬ್ರು ಕೂತ್ರು ಸರಿ, ಇಬ್ಬರದಾಗ ಒಬ್ಬರು ಕೂತ್ರು ಸರಿ, ಅವರಿಗೆ ನಿನಗ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ನಿಮ್ಮ ಮಂತ್ರ ನಿಮ್ಮ ಆಶೀರ್ವಾದ ಕೇಳಿದ್ರೆ ಅವ್ರು ಭಯಂಕರ ಖುಷಿಯಾಗ್ಬಿಡ್ತಾರೆ. ಇಂಥದೊಂದು ಮಂತ್ರ ಕೊಟ್ಬಿಡ್ಬೇಕು. ಆಯ್ತಪ್ಪ ಅಂತೀನಿ ಅಂತೇಳಿ ಸ್ಟಾರ್ಟಿಂಗ್ ಅನ್ನೋ ಟೈಮ್ನೊಳಗೆ ಸ್ವಲ್ಪ ಕಷ್ಟ ಆಗ್ತದ. ಹಂಗೆ ಅನ್ಕೋತಿದ್ದೆ ಅಂದ್ರೆ ಮುಂದೆ ಪೆನ್ನ ಕಾಪಿ ಇರ್ಲಾರ್ದೆ ಹಂಗೆ ಅನ್ಲಕ್ ಬರ್ತದ ಅಂತ ಹೇಳಕ್ಕೆ ಕಲಿಸ್ಬಿಡ್ಬೇಕು. ಮುಗೀತ್, ಗೆದ್ದೋಗ್ಬಿಡ್ತಾರೆ. ಮನಸ್ಸು ಪರಮಾತ್ಮನ ಕಡೆ ಹರಿಸೋ ಕೆಲಸನೇ ಮಾಡ್ಬೇಕು. ಎಲ್ಲರ ಮನಸ್ಸು ಪರಮಾತ್ಮನ ಕಡೆ ಹರಿಸಿದ್ರೆ ಏನಾಗ್ತಾನ, ಕೂಟಸ್ಥ ಸ್ವರೂಪ ಆಗ್ತಾನ, ಬ್ರಹ್ಮ ಸ್ವರೂಪ ಆಗ್ತಾನ, ಸದ್ರೂಪ ಚಿದ್ರೂಪ ಆನಂದ ರೂಪ ನಿತ್ಯ ರೂಪ ಪರಿಪೂರ್ಣ ಸ್ವರೂಪ ಆಗ್ತಾನ.
ಅದನ್ನ ಬಿಟ್ಕೆ ಹಿಂಗಂದಾರ, ಏನ್ ಚಿಂತೆ ಮಾಡ್ಬೇಡ, ನಮ್ ಕಡೆ ಒಂದ್ 4 ಮಂದಿ ಅದರ ಕರೆಸ್ತೀನಿ, ಅವ್ರಿಗೆ ನೆಟ್ಟಗ್ ಮಾಡಮು, ಹಂಗ್ ಮಾಡಮು, ಹಿಂಗ್ ಮಾಡಮು. ಒಳಗಿನ ದ್ವೇಷಕ್ಕೆ ಇನ್ನೊಂದಿಟ್ಟು ಎಣ್ಣೆ ತುಪ್ಪ ಹಾಕಿ ಹೆಚ್ಚು ಮಾಡಂತ ಕೆಲಸ ಮಾಡಬಾರ್ದು, ತಣ್ಣಗಿರಂತ ಕೆಲಸ ಮಾಡಬೇಕು. ಹಾಗೆ ಏನೋ ಹೇಳ್ಬೇಕನ್ಸಿದ್ ಹೇಳ್ತಿರ್ತೀವಿ. ನಿಮ್ಗೇನು ಉಪಯೋಗ ಅನ್ನಿಸ್ತದ ಉಪಯೋಗ ಇದ್ದ ತಗೋರಿ, ಉಪಯೋಗ ಇಲ್ಲದ ಬಿಟ್ಬಿಡ್ರಿ. ನಮ್ಮ ಜೀವನದಾಗ ಏನು ಅನುಭವ ಆಗ್ಯದ, ಏನು ಸಂತೋಷ ಅನುಭವಿಸಿವಿ, ನಮ್ಮ ಅನುಭವವನ್ನು ನಿಮಗನ್ಸಿ ನಿಮ್ಗೆ ಒಳ್ಳೇದಾಗಲಿ ಅಂತ ಅಷ್ಟೇ. ನಾವೇನು ದೊಡ್ಡ ಸಂತರಲ್ಲ, ಮಹಾತ್ಮರಲ್ಲ, ತಪಸ್ವಿಗಳಲ್ಲ, ಏನೇನು ಆದ್ರೆ ಆನಂದ ಮಾತ್ರ ಯಾವ ತಪಸ್ವಿನೂ ಅನುಭವಿಸಿಲ್ಲ, ಅಷ್ಟು ಆನಂದದಿಂದ ನಾನು ಯಾವ ಸಿದ್ಧಿ ಪುರುಷನಿಗೂ ಇಲ್ಲ ನನಗಿದ್ದ ಆನಂದ. ಅದು ಮಾತ್ರ ಘಂಟಾಘೋಷವಾಗಿ ಹೇಳ್ತೀನಿ. ನಿಮಗೂ ಈ ಲೈನಿಗೆ ಬಂದ ಮೇಲೆ ನೀವು ಆನಂದವಾಗಿದ್ದೀರಿ ಅಂತ ನನಗನ್ನಿಸ್ತು. ಅದು ನಿಮ್ಮ ಅನುಭವ. ಆನಂದ ಆಗಕತ್ತ ತಮಗೆ ಎಷ್ಟು ಪ್ರಮಾಣದ ಆಗಿರ್ಬೇಕಂದ್ರೆ ಅದ ಲಿಮಿಟ್ ಇದೆ. ಏನು ಹೇಳಕ್ಕ ಬಾಯಿಲಿಂದ ಹೇಳಕ್ಕಾಗಲ್ರಿ. ಹೌದೌದು. ದುಃಖ ನೀರು. ಈಗ ಒಂದು ಈ ಶಬ್ದ ಚಿತ್ತಕೂಟಸ್ಥ ಕೂಟದ ಇದು ಒಂದಿಟ್ಟು ಅರ್ಥ ಆಗ್ಲಿಲ್ಲ ಸರಿಯಾಗಿ. ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ ಅಂದ್ರೆ ಚಿತ್ ಅಂತಂದ್ರೆ ಬ್ರಹ್ಮ, ಹೌದಾ ಅಲ್ಲ? ಚಿತ್ ಅಂದ್ರೆ ಜ್ಞಾನ, ಅರಿವು. ಅಹಂ ಬ್ರಹ್ಮ, ನಾನು ಬ್ರಹ್ಮ ಅದೀನಿ, ತತ್ವಮಸಿ, ಇದು ಚಿತ್ತೇ. ಇದು ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ, ಇದು ಚಿತ್, ಇದು ಜ್ಞಾನ. ಅಲ್ಲಿ ಈ ಸೂಕ್ಷ್ಮ ಮನಸ್ಸ ಬುದ್ಧಿ ಚಿತ್ತ ಅಹಂಕಾರ, ಈ ಸೂಕ್ಷ್ಮ ಆ ಮನ ಬುದ್ಧಿ ಚಿತ್ತ ಅಹಂಕಾರ, ಆ ಚಿತ್ತ ಏನದಪ್ಪ ಅಂತಂದ್ರೆ ಸೂಕ್ಷ್ಮ ಶರೀರದಾಗ ಬರ್ತದ. ಅದು ನೆನಪಿನ ಶಕ್ತಿ ಇಟ್ಕೊಳ್ಳೋದು, ನೆನಪಿಟ್ಕೊಳ್ಳೋದು. ಆ ಚಿತ್ತ ಬೇರೆ, ಇದು ಚಿತ್, ಅದು ಚಿತ್ತ. ಚಿದ್ರೂಪ ಬ್ರಹ್ಮ, ಚಿತ್, ಸತ್, ಚಿತ್, ಆನಂದ, ಅದು ಚಿತ್ತ. ಚಿತ್ತವಿಟ್ಟು ಕೇಳು ಅಂತಾರ. ಚಿತ್ತವಿಟ್ಟು ಕೇಳಿದರೆ ನೆನಪುಳಿತದ, ಚಿತ್ತಿಟ್ಟು ಕೇಳು ಅಂತಾರ. ಅದು ಚಿತ್ತ, ಆ ಚಿತ್ತ ಬೇರೆ. ವಿಚಾರ ಚಂದ್ರೋದಯ ನೀವು ಪರ್ಫೆಕ್ಟ್ ಆಗಿ ಓದ್ಕೊಂಡ್ರೆ ಅದರೊಳಗೆ ಇವೆರಡು ಬಿಡಿಸಿ ಬೇರೆ ಬೇರೆ ಬರ್ದಾರ. ಅಂತಃಕರಣದೊಳಗಿರುವ ಚಿತ್ತ ಬೇರೆ, ಬ್ರಹ್ಮ ಸ್ವರೂಪದ ಚಿತ್ತ ಬೇರೆ. ಒಳ್ಳೆ ಚಿತ್ತ, ಕೆಟ್ಟ ಚಿತ್ತ ಅಂತಂದ್ರೆ ಹಿಟ್ಟು ಹಿಡಿಯುವ ಜಲ್ಡಿ, ಕಾಳು ಹಿಡಿಯುವ ಜಲ್ಡಿ ಇದ್ದಂಗ. ಹಿಟ್ಟು ಹಿಡಿಯೋ ಜಲ್ಡಿ ಏನ್ ಮಾಡ್ತದ, ಹಿಟ್ಟೆಲ್ಲ ಕೆಳಗಾಗ್ತದ, ಜೊಳ್ಳು ತನ್ನೊಳಗೆ ಇಟ್ಕೋತದ. ಅದು ಕೆಟ್ಟ ಜಲ್ಡಿ, ಅದು ಕೆಟ್ಟ ಚಿತ್ತ. ಕೆಟ್ಟ ವಿಚಾರಗಳನ್ನು ಇಟ್ಕೊಂಡ್ಕೆ ಒಳ್ಳೆಯ ವಿಚಾರ ಎಲ್ಲ ಬಿಟ್ಬಿಡ್ತದ. ಮತ್ತ ಸೂಕ್ಷ್ಮ ಶರೀರದಾಗ ಮತ್ತ ಕಾಳು ಹಿಡಿಯೋ ಜಲ್ಡಿ ಅಂತಂದ್ರೆ ಏನದ, ಅದು ಒಳ್ಳೆ ಕಾಳು ಒಳಗಿಟ್ಕೊಂಡು ಕಸ ಕಟ್ಟಿ ಕೆಳಗೆ ಚೆಲ್ತದ. ಅದು ಕಾಳು ಹಿಡಿಯೋ ಜಲ್ಡಿ. ಅದು ಅದಕ್ಕೆ ಒಳ್ಳೆ ಬ್ರಹ್ಮಜ್ಞಾನದ ವಿಚಾರಗಳನ್ನು ಇಟ್ಕೊಂಡು ಅಜ್ಞಾನದ ವಿಚಾರಗಳನ್ನು ಹೊರಗೆ ಚೆಲ್ತದಲ್ಲ, ಅದು ಒಳ್ಳೆಯ ಚಿತ್ತ. ಅವೆಲ್ಲ ಅಂತಃಕರಣಕ್ಕೆ ಸಂಬಂಧಪಟ್ಟದ್ದು. ಇದೇನದ ಸದ್ರೂಪ ಚಿದ್ರೂಪ ಅಂತಂದ್ರೆ, ಸದ್ರೂಪ ಅಂದ್ರೆ ನಿರ್ವಿಕಾರಿಯಾಗಿರುವಂತ ಒಂದು ವಿಶೇಷಣ. ಚಿದ್ರೂಪ ಅಂದ್ರೆ ನಾನು ಬ್ರಹ್ಮ ಅದೀನಿ, ನಾನು ಕೂಟಸ್ಥ ಅದೀನಿ, ನಾ ಆತ್ಮ ಅದೀನಿ, ನಾ ಸಾಕ್ಷಿ ಅದೀನಿ ಅನ್ನೋದು ಇದು ಚಿದ್ರೂಪ ಬ್ರಹ್ಮ. ಇದು ಜ್ಞಾನ, ಇದು ಅರಿವು, ಇದು ಧ್ಯಾನ, ಧಾರಣ, ಸಮಾಧಿ, ಇದೆಲ್ಲ ಚಿದ್ರೂಪದಾಗ ಬರ್ತದೆ. ಇದೆಲ್ಲ ಮಾಡೋದ್ರಿಂದ ಇದ್ರ ಫಲ ಏನ್ ಸಿಗ್ತದ, ಅದೇ ಆನಂದ ರೂಪ, ಆನಂದ ಸ್ವರೂಪ. ಈ ಆನಂದ ಎಂತ ಆನಂದ ಅದ, ನಿತ್ಯವಾದ ಆನಂದ ಅದ. ಉಳಿದು ಜಗತ್ತಿನೊಳಗಿರುವ ಎಲ್ಲ ಸುಖಗಳು ಅನಿತ್ಯವಾದ ಸುಖಗಳದಾವ. ಆನಂದ ನಿತ್ಯವಾದ ಆನಂದ. ಸದ್ರೂಪ ಚಿದ್ರೂಪನ ಆನಂದನೇ ನಿತ್ಯವಾಗ್ಯದ. ಆ ಆನಂದ ಎಲ್ಲದಂದ್ರೆ ಪರಿಪೂರ್ಣ ಅದ. ಇಡೀ ಎಲ್ಲಾ ದೇಶ, ಎಲ್ಲಾ ಕಾಲ, ಎಲ್ಲಾ ವಸ್ತುಗಳಲ್ಲದ. ನಿಮ್ಮ ಶರೀರ 3.5 ಮೊಳ ಶರೀರ ಏನದಲ್ಲ, ಆ 3.5 ಮೊಳ ಶರೀರದ ತುಂಬಾ ಪರಿಪೂರ್ಣವಾಗ್ಯದ, ತುಂಬಿ ತುಳುಕ್ತದ. ಅದು ಇರ್ಲಾರ ಜಾಗನೇ ಇಲ್ಲ. ಅದಕ್ಕೆ ಕೆಲವೊಂದು ಆಧ್ಯಾತ್ಮಿಕ ಸಂಸ್ಥೆಗಳು ಕಾರ್ನಾಗ ಡ್ರೈವರ್ ಇಡೀ ಕಾರಿನ ತುಂಬಾ ಇರ್ತಾನಂತ ಹೆಂಗ್ ಹೇಳ್ತೀರಿ, ಕಾರ್ನಾಗ ಒಂದು ಸೀಟಿನ ಮೇಲೆ ಕುಂದಿರ್ತಾನ. ಹಂಗ ಇಲ್ಲಿ ಏನದ, ಆತ್ಮ ಅಂದ್ರೆ ಎಲ್ಲಿರ್ತಾನ ಅಂತಂದ್ರ ನಿಮ್ಮ ಹಣೆಯಾಗಿರ್ತಾನ. ಆ ಮೂಗಿನ ಮ್ಯಾಲ 2 ಹುಬ್ಬಿನ ನಡ್ಬೇಕ ಭ್ರುಕುಟಿ ಅಂತದಲ್ಲ, ಅಲ್ಲಿ ಆತ್ಮ ಇರ್ತಾನ ಅಂತೇಳಿ ದಾರಿ ತಪ್ಪಿಸ್ತಾರ.
ಆತ್ಮ ಅಲ್ಲಿ ಹಣೆಗೆ ಅಟ್ಟೆ ಇಲ್ಲ. ಅಂಗಾಲಿನ ಹೆಬ್ಬಟ್ಟಿನ ಉಗುರಿನ ತುದಿ, ನಿಮ್ಮ ಕಾಲಿನ ಹೆಬ್ಬೆರಳಿನ ಉಗುರಿನ ತುದಿ ಇಂದ ನಿಮ್ಮ ತಲೆಯೊಳಗೆ ಏನು ಕೂದಲದ ಅತ್ಯಂತ ದೊಡ್ಡ ಕೂದಲಿನ ತುದಿ ತನಕ ಅವನೇ ತುಂಬ್ಯಾನ. ಅದಕ್ಕೆ ಪರಿಪೂರ್ಣ ಅಂತಾರ. ಇವ್ರು ಹೇಳೋದೇನು ಅಪೂರ್ಣ. ಹಣೆಗೆ ಆತ್ಮ ಆದ ಹೇಳಿಕೆ ಅಪೂರ್ಣ. ಅವಕ್ಕ ಆಧಾರ ಇಲ್ಲದು ಏನೇನೋ ದೃಷ್ಟಾಂತಗಳು ಕೊಟ್ಟು ಏನೇನೋ ಹೇಳ್ತಿರ್ತಾರ. ಹ್ಞೂ ಅಂತ ಕೇಳೋರು ಕೇಳ್ತಿರ್ತಾರ, ಅವ್ರು ಏನಾಕೆ ಮಾಡಲಕ್ಕ. ಆದ್ರ ಬ್ರಹ್ಮ ಪರಿಪೂರ್ಣದನ, ಸಚ್ಚಿತ್ತಾನಂದ ನಿತ್ಯ. ಅಪೂರ್ಣತೆ ಬರಿಬೇಕಿತ್ತು, ಹಣೆಗೆ ಅಷ್ಟೇ, ಅದನ್ನ ಬೇರೆ ಕಡೆ ಇಲ್ಲ ಅಂತ ಹೇಳಿ ಪರಿಪೂರ್ಣತೆ ಯಾಕೆ ಬರ್ದಾರ? ಆಧಾರ ರಹಿತವಾದಂತ ವಾದಗಳಿಂದ ಎಷ್ಟೋ ಆಧ್ಯಾತ್ಮಿಕ ಸಂಸ್ಥೆಗಳು ಜನರಿಗೆ ದಾರಿ ತಪ್ಪಿಸ್ಲಕತ್ತಾವ. ಎಷ್ಟೋ ಜೀವನಗಳು ಹಾಳಾಗಿ ಹೋಗ್ಬಿಟ್ಟಾವ. ಹುಡುಗರು ಮದುವೆ ಮಾಡ್ಕೊಳಕ್ ಆಗ್ತಾ ಇಲ್ಲ, ಮನಸ್ಸು ಬರ್ತಾ ಇಲ್ಲ. ಗಂಡ ಹೆಂಡತಿ ದಾಂಪತ್ಯ ಸುಖ ಅನುಭವಿಸ್ಲಕ್ಕ ಮನಸ್ಸು ಬರ್ತಾ ಇಲ್ಲ. ಪ್ರಾಕೃತಿಕ ಜೀವನ ನಡೆಸ್ಲಕ್ ಆಗ್ತಾ ಇಲ್ಲ. ಅಂತ ಸಂಸ್ಥೆಗಳಿಗೆ ಹೋಗಿ ಹೊತ್ತು ಮುಣಗದರಾಗೆ ಗಂಡ ಬಂದು ಹೆಂಡತಿಗೆ ತಂಗಿ ತಂಗಿ ಅನ್ಲಕತ್ತಿ ಬಿಡ್ತಾನ. ಅಕ್ಕಿ ಏನ್ ಮಾಡ್ಬೇಕು? ದಾಂಪತ್ಯ ಸುಖ ಬೇಕಂದ ಹೊತ್ನಾಗ ಅಕ್ಕಿ ಏನ್ ಮಾಡ್ಬೇಕು? ಆ ಗಂಡನೇ ತಂಗಿ ಅಲ್ಲಕತ್ನ ಅಂತಂದ್ಮೇಲೆ ಅಕ್ಕಿ ಏನ್ ಮಾಡ್ಬೇಕು? ಯಾವ ಅಕ್ಕಿ ಆ ಸಂಸ್ಥೆಗೆ ಹೋಗ್ತಾಳ, ಅಕ್ಕಿ ಬಂದು ಹಣ್ಣು ಅಲ್ಲಕತ್ತಿ ಬಿಡ್ತಾಳ ಗಂಡಗ, ಅವ ಗಂಡ ಏನ್ ಮಾಡ್ಬೇಕು? ಅವ್ರೆಲ್ಲಿಗೆ ಹೋಗ್ಬೇಕು? ಎದ್ರ ಸಲುವಾಗಿ ಜೀವನ ಮಾಡ್ಲಕತ್ತಾರ ಇವರು? ಮತ್ತೆ ಎಲ್ಲರೂ ಅಣ್ಣ ತಂಗಿ ಆದ್ಮೇಲೆ ಇದು ಹೇಳೋರು ಯಾರಿಗೆ ಅಣ್ಣ ತಂಗಿ ಹುಟ್ಟಾರ, ಯಾರಿಗೆ ಹುಟ್ಟಾರ ಇವರು? ಅವ್ರಿಗೂ ಹಡದವ್ರು ಇದ್ದೇ ಇರ್ತಾರಿಲ್ಲ. ನಾನು ಆ ರೀತಿ ಅಣ್ಣ ತಂಗಿ ಅಂತ ಬೋಧನೆ ಮಾಡಿಬಿಟ್ಟೆ, ಒಂದೇ ಪರಮಾತ್ಮನ ಮಕ್ಕಳು ಎಲ್ಲರೂ ಅಣ್ಣ ತಂಗಿದಾರಂತ ಹೇಳಿದ್ಮೇಲೆ ಮತ್ತೆ ನನಗೆ ಹಡದ ಅವ್ವ ಅಪ್ಪ ಅವರು ಅಣ್ಣ ತಂಗಿನೇ ಇದ್ರ ಇಲ್ಲ? ಸಂದರ್ಭಗಳು, ಸಮಯಗಳು, ಎಲ್ಲವೂ ಭಾವನೆಗಳು, ಅವೆಲ್ಲ ಓಸು ಕಲಿಸಿ ದಾರಿ ತಪ್ಪಿಸೋ ಕೆಲಸ ಮಾಡಬಾರದು. ಈಗ ನಮ್ಮ ಅಪ್ಪ ಅಮ್ಮ ಅಣ್ಣ ತಂಗಿ ಹೌದಾ ಅಲ್ರಿ? ಆ ಸೂತ್ರದ ಪ್ರಕಾರ ನಾ ಗಂಡ ಹೆಂಡತಿ ಹುಟ್ಟೇನೆ, ಅಣ್ಣ ತಂಗಿ ಹುಟ್ಟೇನೆ? ಅವ್ರಿಗೆ ಅಣ್ಣ ತಂಗಿ ಅನ್ಲಕ್ ಬರ್ತದ? ಎಲ್ಲ ದಾರಿ ತಪ್ಪಿಸೋ ಕೆಲಸಗಳದಾವ. ದಾರಿ ತಪ್ಪವರು ದಾರಿ ಇರೋ ತನಕ ದಾರಿ ತಪ್ಪಿಸೋರು ಇದ್ದೇ ಇರ್ತಾರ. ಯಾರಿಗೆ ಏನು ಅನ್ನೋದು ಬೇಡ, ಆಡೋದು ಬೇಡ, ಅವು ಸರಿ ಇಲ್ಲ ಅಂದೊತ್ನಾಗ ಅವದರಿಂದ ನಾವು ದೂರ ಇರ್ಬೇಕಷ್ಟೇ. ಲೌಕಿಕ ಲೋಕದ ವಿಧಿಗಳು ಒಂದು ಬೇರೆ. ನಾವು ಹಿಡಿದತ್ತ ಮಾರ್ಗ ಇತರ ಮಾರ್ಗ ನಮ್ಮದು ಒಳ್ಳೆ ಮಾರ್ಗ. ಎಲ್ಲರೂ ಈಗ ಎಲ್ಲರಿಗೆ ಅಣ್ಣ ತಂಗಿ ಅಂತೇಳಿ ಮಾಡಿ ಇಟ್ರಿ ಅಂತಂದ್ರ ಮುಂದೆ ಜಗತ್ತಿನಾಗ ಮಕ್ಕಳೇ ಹುಟ್ಟಂಗಿಲ್ಲ. ಈ ಜಗತ್ತಿನೊಳಗೆ ಸೃಷ್ಟಿ ಕಾರ್ಯ ಅಂತ ಒಂದು ಬ್ರಹ್ಮನ ಕಾರ್ಯ ಆದ ಇಲ್ಲ? ಅನುಭವಕ್ಕೆ ವಿರುದ್ಧವಾದ ಮಾತುಗಳನ್ನ ಮಾತಾಡ್ತಾರೆ. ಅನುಭವಕ್ಕೆ ವಿರುದ್ಧವಾದದ್ದು ಅದಾವೆ. ನೈಸರ್ಗಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ಒಂದು ರೀತಿಯಾದ ಪದ್ಧತಿ ಏನದಲ್ಲ, ಆ ಪದ್ಧತಿ ಬಿಟ್ಟು ಬೇರೆ ಏನೋ ಮಾಡಿ ತಮ್ಮದೇ ಶಾಣೆತನ ಹೇಳ್ತಾರ. ಬಳ್ಳೊಳ್ಳಿ ತಿನ್ಬೇಡ್ರಿ, ಉಳ್ಳಾಗಡ್ಡಿ ತಿನ್ಬೇಡ್ರಿ, ಅದು ತಿನ್ಬೇಡ್ರಿ, ಇದು ತಿನ್ಬೇಡ್ರಿ. ಏನ್ ತಿಂದ್ರಿ ಏನಾಗದದ, ಏನ್ ಹೋಗದದ, ನಿಮ್ಗೇನು ಡೈಜೆಷನ್ ಆತೋ ತಿನ್ರಿ, ಮನಸ್ಸು ಪರಮಾತ್ಮನ ಕಡೆ ಹರಿಸ್ರಿ ಅಂತೀವಿ ನಾವು. ನಿಮ್ಮ ಸ್ವರೂಪ ಪರಮಾತ್ಮ ಸ್ವರೂಪದ, ನಿಮ್ಮ ಸ್ವರೂಪದಲ್ಲಿ ಹರಿದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಪರಮಾತ್ಮ ಸ್ವರೂಪ ನೀವೇ ಆಗ್ರಿ ಅಂತ ಹೇಳ್ತೀವಿ. ಅವ್ರೇನ್ ಹೇಳ್ತಾರ? ಪರಮಾತ್ಮ ಅಂತ ಎಲ್ಲೋ ಮ್ಯಾಲದನ, ಆತ್ಮಗಳು ಓದ್ತಿರ್ತಾವ, ಆತ್ಮಗಳು ಬರ್ತಿರ್ತಾವ, ಇಂಥವೆಲ್ಲ ಏನೋ ಹೇಳ್ತಿರ್ತಾರ. ಹ್ಞೂ ಅನ್ನೋದಷ್ಟೇ. ವಚನ ಸಾಹಿತ್ಯ ಮತ್ತು ಸಿದ್ಧಾಂತ ಶಿಖಾಮಣಿ ಎನ್ನುವಂತ ಶ್ರೇಷ್ಠವಾದ ಸಾಹಿತ್ಯಗಳು ನಾವು ಇಟ್ಟುಕೊಂಡು ಆ ಎಲ್ಲ ಮೂಲಿಗೆ ದಬ್ಬಿ ಇಂಥ ಮಾತುಗಳು ಕೇಳೋದಕ್ಕ ಸಾವಿರಗಟ್ಲೆ ಜನ ಹೋಗಿ ಅಂತಲ್ಲಿ ಕುಂತು ಕೇಳ್ತಾರಂತಂದ್ರ ಅವರೆಲ್ಲರೂ ವಚನ ಸಾಹಿತ್ಯಕ್ಕೆ ಅಪಮಾನ ಮಾಡ್ಯಾರ. ಸಿದ್ಧಾಂತ ಶಿಖಾಮಣಿಗೆ ಅಪಮಾನ ಮಾಡಿದವರು ಅವರೆಲ್ಲ ಅಷ್ಟೇ. ಭಗವದ್ಗೀತೆಗೆ ಅಪಮಾನ ಮಾಡಿದವರು.
ಅರ್ಥ ಇಲ್ಲದ ವ್ಯರ್ಥ ಕೆಲಸಗಳು. ಅವ್ರ ತಪ್ಪ ಅಲ್ಲಪ್ಪ, ಮಾಡೋವ್ರ ತಪ್ಪದ. ಅದು ಇನ್ನೋಸೆಂಟ್ ಮಾಡೋರು ತಪ್ಪಲ್ರಿ. ಅವ್ರು ಏನೋ ಒಂದ್ ಹೇಳ್ತಿರ್ತಾರ, ಮಂದಿನ ಜಮಾ ಹಾಕಿ ಕುಂದಿರ್ಸಿ ಹೇಳ್ಬೇಕತ್ತು ಒಂದ್ ಏನೋ ಹೇಳ್ತಿರ್ತಾರ. ಕೂತು ಕೇಳೋರಿಗೆ ಹುಷಾರಿತನ ಇರ್ಬೇಕು. ಇವು ಮುಕ್ತ ಸ್ವಭಾವ ಇರ್ತಾರಲ್ಲ ಯಪ್ಪ, ಮುಗ್ಧ ಸ್ವಭಾವಕ್ಕ ಏನದ ಅಂತಂದ್ರ ನೋ ಎಕ್ಸ್ಕ್ಯೂಸ್ ಫಾರ್ ಇನ್ನೋಸೆನ್ಸ್ ಅಂತ ಒಂದು ರೂಲ್ಸ್ ಅದ, ಗೊತ್ತಾ? ಮುಗ್ಧ ಅದಿನ ಅಂತ ಹೇಳಕ್ಕೆ ಕ್ಷಮೆ ಇಲ್ಲ. ಮುಗ್ಧತನಕ್ಕೆ ಕ್ಷಮೆ ಇಲ್ಲ. ಮುಗ್ಧತನದಾಗ ಏನೋ ಮಾಡ್ತೀನಿ ಅಂತಂದ್ರೆ ಕ್ಷಮೆ ಇಲ್ಲ. ಮುಗ್ಧತನದಾಗ ಯಾವಕ್ಕೀಗ ಬಸರ್ ಮಾಡಿಬಿಡ್ತೀನಿ ಅಂತಂದ್ರ ಮುಗ್ಧದನತ್ತ ಕ್ಷಮೆ ಬಿಡ್ತಾರೇನ ಅವನಿಗೆ? ಮುಗ್ಧದನತ್ತ ಹೇಳಕ್ಕೆ ಬೆಂಕಿ ಮುಟ್ಟಿದ್ರೆ ಬೆಂಕಿ ಬಿಡ್ತದ ಸುಡೋದು? ನೋ ಎಕ್ಸ್ಕ್ಯೂಸ್ ಫಾರ್ ಇನ್ನೋಸೆನ್ಸ್. ಅಲ್ಲೇನು ಶಿಕ್ಷೆಗೆ ಇದಕ್ಕ ಕ್ಷಮೆಗೆ ದಾರಿನೇ ಇಲ್ಲ. ನೀವು ಮುಗ್ಧ ಅದೀವೋ ಶಾಣೆ ಅದೀವೋ ಸಂಬಂಧ ಇಲ್ಲ. ಅಲ್ಲಿ ಹೆಂಗ್ ನಡಿಬೇಕಂಗ ನೀತಿ ರೀತಿ ಪಾಲಿಸಿ ಅದಲ್ಲ, ಅದ್ರ ಪ್ರಕಾರ ನಡಿಯಬೇಕು. ನಡಿಲಕ್ ಬರ್ಲಿಲ್ಲ ಅಂತಂದ್ರೆ ಏನಾಗಬೇಕು ಅದು ಹಾಗೆ ಆಗ್ತದ. ಗೊತ್ತಿಲ್ಲರಿ ನಮಗ ಏನ್ ಮಾಡ್ಬೇಕು ತಿಳಿಲಿಲ್ಲ. ಹೌದಪ್ಪ, ತಿಳಿಲಾರ್ದಕ್ಕೆ ಹಿಂಗಾಗ್ಯದಲ್ಲ, ಅದಕ್ಕೆ ಪೀಸ್ ಕಟ್ಟದಂಗಿದೆ ಅಷ್ಟೇ. ನೀ ಲಾಸ್ ಆಗಿದಲ್ಲ, ತಿಳಿಲಾರ್ದಕ್ಕೆ ಪೀಸ್ ಕಟ್ಟಿದೆ ಅಷ್ಟೇ. ಇನ್ನೋಸೆನ್ಸ್ಗೆ ದೊಡ್ಡ ದಂಡ ಕಟ್ಟಬೇಕಾಗ್ತದ. ಏನ್ ಬೇಕಾದಾಗ್ತದ. ಇನ್ನೋಸೆಂಟ್ ಅದೀನಿ ಅಂತ ಹೇಳಕ್ಕೆ ಹೋಗಿ ಎಲ್ಲಾರೆ ಹಾರಿ ಬಿದ್ದು ಸಾತರ ಜೀವನ ಹೋಗ್ತದೆ. ಅದೇನು ದೊಡ್ಡ ವಿಷಯ. ಬಿದ್ದರು ಈಗ ಪೆಟ್ಟಾಗ್ತದ, ಸಾಯ್ತೀನತ್ತ ಗೊತ್ತಿಲ್ಲ, ಹಾರಿಬಿಟ್ಟ, ಇತ್ತು ಚಂದ ಇತ್ತು. ಅಂದ್ರೆ ಕೆಟ್ಟ ಪರಿಣಾಮ ಆಗ್ತದಂತ್ರಿ ಮುಗ್ಧ ಸ್ವಭಾವದಿಂದ. ಇರಬಾರ್ದು. ಮುಗ್ಧತನ ಒಂದು ಲಿಮಿಟ್ ತನ ಇರ್ಬೇಕು. ಮುಗ್ಧತನೂ ಬೇಕು, ಒಂದು ಲಿಮಿಟ್ ತನಕ ಇರ್ಬೇಕು. ಈಗ ನೀವೆಲ್ಲರೂ ನೋಡ್ರಿ, ಮುಗ್ಧರಾಗಿ ಕೂತಿರತ್ತೇಳಿ, ಮಂತ್ರ ಮುಗ್ಧರಾಗಿ ಕೂತಿರತ್ತೇಳಿ ಇದು ಕೇಳಕ್ ಸಾಧ್ಯ ಅದ. ನಾ ಹೇಳೋ ಟೈಮ್ನಾಗ ಅಡ್ಡಾಡಿ ನೀವು ಮಾತಾಡ್ಕೊತ ಕೂತಿರಂತಂದ್ರೆ ನಾ ಹೆಂಗ್ ಹೇಳಕ್ ಸಾಧ್ಯ ಆಗ್ತದೆ? ನನಗೆ ಅಷ್ಟೇ ತಿಳಿದು ಏನು ಇದೆಲ್ಲ ಒಟ್ಟು ನಿಮಗ ತಿಳಿದು. ನಿಮಗೆ ಇಷ್ಟೆಲ್ಲ ತಿಳಿದ್ರು ಸಹಿತ ಸುಮ್ಮ ಕೂತ ಕೇಳ್ತೀರಿ. ಮತ್ತೆ ಏನ್ರಿ ಮತ್ತೆ ಹೇಳಿದ್ದೆ ಹೇಳ್ತಿರಲ್ಲ ಏನಂತೇಳಿ ನೀವು ಆಟಾಡಿ ಮಾತಾಡ್ಲಕತ್ತೀರಿ ಅಂದ್ರೆ ಹೇಳಕ್ ಅದಕ್ಕೆ ಮುಗ್ಧತನ ಒಂದು ಲಿಮಿಟ್ ತನಕ ಬೇಕು. ಆದ್ರೆ ಅದ್ರ ಲಿಮಿಟ್ ದಾಟಿ ಮುಗ್ಧತನ ಇರ್ತೀನಿ ಅಂತಂದ್ರೆ ಆಗಂಗಿಲ್ಲ. ಜಾಣತನ ಬೆಳೆಸ್ಕೊಳ್ಳೇಬೇಕು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ. ಎಲ್ಲರಿಗೂ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣಾರ್ಥಿ. ನಿನ್ನೆ ವಿಡಿಯೋ ಮಾಡಿದ್ದು ರೆಕಾರ್ಡಿಂಗ್ ಆಗಿಲ್ರಿ? ಏನ್ರಿ? ನಿನ್ನೆ ವಿಡಿಯೋ ಮಾಡಿ ಬಿಟ್ಟಿರಲ್ರಿ, ಅದು ರೆಕಾರ್ಡಿಂಗ್ ಆಗಿ ನಿನ್ನೆ ಪ್ರವಚನ ಬೆಳಗಿಂದ ಸಂಜಿದ್ರಿ? ಬೆಳಗಿಂದ್ರಿ ರೆಕಾರ್ಡಿಂಗ್ ಆಗಿಲ್ಲ. ಹೌದಪ್ಪ, ಆಗಿಲ್ಲ, ರೆಕಾರ್ಡಿಂಗ್ ಆಗಿಲ್ಲಪ್ಪ. ಅದ ನಿನ್ನೆ ಪ್ರವಚನ ಕಳಿಸ್ತೀನಿ. ಪೂರಾ ಬ್ಲಾಂಕ್ ಐತ್ರಿ. ಹೌದ್ರ? ರೆಕಾರ್ಡಿಂಗ್ ಆಗಿಲ್ಲಪ್ಪ. ನೀವು ನೋಡಿಲ್ಲ ಏನಪ್ಪ ಅದನ್ನ? ರೆಕಾರ್ಡಿಂಗ್ ಆಗಿಲ್ಲಪ್ಪ. ನೋಡ್ತೀನಿ. ಅದೇನ್ ತಪ್ಪ ಏನ್ ಮ್ಯೂಟ್ ಆಗಿ ಆಗಿತ್ತು ರೆಕಾರ್ಡಿಂಗ್ ಏನ್ ನೋಡ್ತೇನೆ. ನಿನ್ನಿದು ಪ್ರವಚನ, ಇವತ್ತಿನ ಪ್ರವಚನ, ರಾತ್ರಿ ಪ್ರವಚನ, ಒಟ್ಟು 3 ಪ್ರವಚನಗಳು ಬರ್ಬೇಕು ನಿಮಗೆ. ನಿನ್ನೆ ಬೆಳಗಿಂದು, ಇವತ್ತು ಬೆಳಗಿಂದು, ರಾತ್ರಿ ಯೋಗದ ಬಗ್ಗೆ ಉಪಾಸನ ಕಾಂಡದ ಪ್ರವಚನ, ಒಟ್ಟು 3 ಬರ್ಬೇಕಲ್ಲ. 3 ಚೆಕ್ ಮಾಡಿ ನಾ ಕರೆಕ್ಟ್ ಆಗಿ ಮಾಡಿಕೊಡ್ತೇನೆ. ಅದಕ್ಕೆ ಹಿಂದಿನ ಬಂದತ್ರ ರಾತ್ರಿ ಇದ್ರಿ. ಏನಾಗ್ಯದ್ರಿ? ಅದಕ್ಕೆ ಹಿಂದಿನ ದಿನ ಬಂದತ್ರಿ ರಾತ್ರಿ ಇದ್ರಿ. ರಾತ್ರಿ ರೆಕಾರ್ಡ್ ಬಂದತ್ರಿ. ಪ್ರಕಾಶ್ ಗುರುಗಳ ಅಪ್ಪಾರ ಅನ್ನೋದು ಈಗ ಅಪ್ಪಾರ ನಿನ್ನೆ ಪ್ರವಚನ ಮುಂಜಾನೆದು ಹಿಂದಿದ್ದಪ್ಪ, ರಾತ್ರಿದು ಒಂದು, ಇವತ್ತಂದು. ಆಯ್ತಾಯ್ತು, ಅದು ಮಾಡಿ ಕಳಿಸ್ತೀನಿ ತೋರ್ಸಿ.